ಭಾಳ ಸಂತೋಷ ಆಗ್ತಾ ಇದೆ, ಭಾಳ ಆನಂದವಾಗ್ತಾ ಇದೆ. ಇವತ್ತು ತಾಯಿ ಚಿಕ್ಕಮ್ಮನ ಒಂದು ಆಶೀರ್ವಾದದಿಂದ ನೀವೆಲ್ಲರೂ ಕೂಡ ತಟ್ಟಣಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಒಂದು ದೇವಸ್ಥಾನವನ್ನು ಮಾಡ್ತಾ ಇದ್ದೀರಾ. ಭಾಳ ಸಂತೋಷ ಆಗುತ್ತೆ, ಭಾಳ ಆನಂದವಾಗುತ್ತೆ. ನೋಡಿ, ರಾಜ್ಕುಮಾರ ಏನೂ ಓದೋನಲ್ಲ, ಓದಿದ್ದು 2ನೇ ಕ್ಲಾಸು. ಆದರೂ ಕೂಡ ನೀವೆಲ್ಲರೂ ಕೂಡ ನನಗೆ ಒಂದು ಡಾಕ್ಟ್ರೇಟ್ ಕೊಟ್ರಿ. ಅದಕ್ಕಿಂತ ಭಾಗ್ಯ ಇನ್ನೇನಿದೆ? ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅಭಿಮಾನಿ ದೇವರುಗಳು ಅಂತ. ಆದರೆ ನನ್ನ ಮಗ ಅಪ್ಪು ಪುನೀತ ಮಾಡಿದ ಕೆಲಸ ನೋಡಿ, ನೀವೆಲ್ಲರೂ ಕೂಡ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತಾ ಇದ್ದೀರಾ. ಅದಕ್ಕಿಂತ ಭಾಗ್ಯ ಏನೇನಿದೆ? ಒಂದು ಚಪ್ಪಾಳೆ ಬರ್ಬೋದಲ್ವೇ? ನೋಡಿ, ಅಣ್ಣವರು ನಾರ್ಮಲ್ ಆಗಿ ಮಾತಾಡಿದ್ರೆ ನೋಡಿ ಭಾಳ ಸಂತೋಷ ಆಗ್ತಾ ಇದೆ, ಆನಂದವಾಗ್ತಾ ಇದೆ, ಈ ರೀತಿ ಮಾತಾಡ್ತಾರೆ. ಅದೇ ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದ್ದೀರಾ ಸರೋಜಕ್ಕ? ನೋಡಿದ್ಯಾ? ಆ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಮತ್ತು ಅವ್ರ ಡೈಲಾಗ್ ಯಾವ ರೀತಿ ಬರುತ್ತೆ ನೋಡಿ. ನಾನು ಯಾರು? ಕೈಶಪ ಬ್ರಹ್ಮನ ಮಗ, ದಿದಿಗರ್ಭ ಸಂಜಾತ, ವಿಧಾತನಿಂದ ವಿಧಿವರನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯರ ಅಟ್ಟಾಸನ ಮೆಟ್ಟು ಆದಿತ್ಯರ ಅಟ್ಟಾಸನ ಮಟ್ಟ ಹಾಕಿದ ಸಾಹಸಿ, ಅದಳ ವಿತಳ ಪಾತಾಳ ತಳಾತಳ ರಸಾತಳಗಳನ್ನ ಪಾದದೊಳಿ ತುಳಿದಿಂದ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ, ಚತುರ್ಮುಖರ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ಆಶಾ ಜ್ಯೋತಿಯಿಂದಲೇ ಇಂದು ನನ್ನ ಮನಸ್ಸಿನ ಮೇಲೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಚಪ್ಪಾಳೆ ಹೊಡಿಬೋದು ಇಷ್ಟ ಆಗಿದ್ರೆ. ನೋಡಿ ಮಕ್ಕಳು, ಈ ಮಕ್ಕಳು ಡ್ಯಾನ್ಸ್ ಮಾಡಿದ್ಮೇಲೆ ನಿಮಗೋಸ್ಕರ ಒಂದು 30 ಧ್ವನಿಗಳು ಮಾಡ್ತೀನಿ, ಓಕೆನಾ? ಓಕೆ, ಈಗ ನಿಮ್ಮ ಹೆಸರು? ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ, ಪಕ್ಕಲ್ಲಿಂತ್ರೆ ಶಿವ ನೀನೆ ನಾನೆ ಪಾರ್ವತಿ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ. ನೋಡಿ ನೋಡಿ ನೋಡ್ದೆ ತಂಗೆ ಯಾಕೆ ಹೋಗುತ್ತಿ, ನೋಡಿ ನನ್ನ ನೋಡ್ದೆ ತಂಗೆ ಯಾಕೆ ಹೋಗುತ್ತಿ, ನಿನ್ನ ನೋಡಿ ನಾಚ್ಕೊತೈತೆ ನನ್ನ ಮೂಗುತಿ, ಪಸಂದಾಗವ್ನೆ ಬಲು ಪಸಂದಾಗವ್ನೆ. ನಗ್ರೆ ಚಂದ ನೋಡೋ ಕಂದ ನನ್ನ ಬಂಗಾರ, ಕೋಪ ಬಂದ್ರೆ ಅಯ್ಯೋ ಶಿವನೇ ಸುಡೋ ಚಂದಿರ, ಅಪರೂಪ ನಮ್ಮೂರ ಮೀರ, ಅಪ್ಪು ತಿನ್ನೋ ಆನೆ ಹಂಗೆ ಪಸಂದಾಗವ್ನೆ. ರಂಗಸ್ವಾಮಿ ಕೇರಿ ನಂಗೆ ಪಸಂದಾಗವ್ನೆ. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ, ಪಕ್ಕಲ್ಲಿಂತ್ರೆ ಶಿವ ನೀನೆ ನಾನೆ ಪಾರ್ವತಿ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ. ಇತ್ತಾಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಓಕೆ, ಈಗ ಧೀರಜ್ ಒಂದು ಹಾಡು ಹೇಳ್ತಾರೆ, ಇದಾದ್ಮೇಲೆ ನಾನು ಮಿಮಿಕ್ರಿ ಸ್ಟಾರ್ಟ್ ಮಾಡ್ತೀನಿ. ಧೀರಜ್, ಅಲ್ಲಿ ಇಲ್ಲಿ ಬಾಡಿಗೆ ಕೊಟ್ರಿ, ವಾಟ್ ಎ ಸ್ಮೈಲ್. ಓಕೆ, ಹಾಡಿ. ಮಗಳೇ ಮನೆಗೆ ದೀಪ, ಎಲ್ಲರ ಮನೆಯಲ್ಲೂ ಅವಳ ಬಯಕೆಗಳ ಬಳಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಗಳು ನಗುತ್ತಾ ಬಾಳಲಿ. ಶಾಲೆಯ ಪಾಟಿ ಚೀಲ ಮಗಳ ಹೆಗಲಿಗೆ ಬರಲಿ, ಅಕ್ಕರೆ ತುಂಬಿದ ಶಿಕ್ಷಣವು ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಗಲಿ, ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಗಲಿ. ಮಗಳೇ ಮನೆಗೆ ದೀಪ, ಎಲ್ಲರ ಮನೆಯಲ್ಲೂ
ಅವಳ ಬಯಕೆಗಳ ಬಲಿ ಕೊಡಬೇಡಿ ನಗುತ್ತಾ ಬಾಳಲಿ ಮಗಳು ನಗುತ್ತಾ ಬಾಳಲಿ ಮಗಳು ನಗುತ್ತಾ ಬಾಳಲಿ. ಥ್ಯಾಂಕ್ ಯು. ವಾವ್ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಅಂತ ಹೇಳಿ ಹೆಣ್ಮಕ್ಳ ಮೇಲೆ ಹಾಡು ಹೇಳ್ಬಿಟ್ಟಿದ್ದಾನೆ. ಧೀರಜ್ ಅಲ್ಲೂ ಬೇಗ ಬಾಡಿಗೆ ತಗೊಂಬಂದ್ಬಿಡು, ಎಲ್ಲಿ ಕೊಟ್ಟಿದ್ದೀವಿ ವಾಪಸ್ಸು. ಥ್ಯಾಂಕ್ ಯು ವಿಭಾ ಹಿತಾ ಧೀರಜ್. ಯಾರು ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು. ಅವ್ರೇನಾದರೂ ಬಂದಿದ್ರೆ ಯಾವ ರೀತಿ ಮಾತಾಡ್ತಿದ್ರು? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲುವಂತ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ರಿಗೂ ನಮಸ್ಕಾರ. ನಾನು ಹೇಳೋದೊಂದೇ ಮಾತು, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಈ ಶಂಕರ್ನಾಗ್ನ ಮರ್ತಿದ್ದೀರಾ? ಎಲ್ಲಿ ಮರಿತೀರಾ? ಆ ನಟಿಗೆ ಅಲ್ಲಿ ಸ್ಮಾರಕ ಅದ, ಈ ನಟಿಗೆ ಎಲ್ಲಿ ಸ್ಮಾರಕ ಅದ? ಶಂಕರನ ನಿನಗಿಲ್ಲ ಅಂತ ಕೇಳಿದ್ರೆ ನಿಮ್ಮ ಆಟೋಗಳ ಹಿಂದೆ ನಿಮ್ಮ ಗಾಡಿಗಳ ಮುಂದೆ ನಿಮ್ಮ ಹೃದಯದ ಒಂದು ಪುಟ್ಟ ಜಾಗ ಕೊಟ್ಟಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಸಿಗೋದಿಲ್ಲ ಅಂತ ಹೇಳ್ತಾ ಒಂದು ಚಪ್ಪಾಳೆ ಬರ್ಬೋದಲ್ವೇ? ಓಕೆ, ಶಂಕರ್ ನಾಗ್ ಅವರ ಧ್ವನಿ ಈ ರೀತಿ ಆದರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು, ಮಂಡ್ಯದವ್ರು ನೀವೆಲ್ಲ ಕೂಡ ಹತ್ರ ರೆಬಲ್ ಸ್ಟಾರ್ ಅಭಿಮಾನಿಗಳಿದ್ದೀರಾ? ಓಕೆ, ಡಿ ಬಾಸ್ ಅಭಿಮಾನಿಗಳು. ಓಕೆ, ಇಬ್ರು ಕರ್ಸೋಣ. ಓಕೆ, ಡಿ ಬಾಸ್ ಅವ್ರು ಲಾಸ್ಟ್ ಲಾಫ್ ಬರುವಾಗ ಎಕೋ ಕೊಟ್ಬಿಡಿ ಫುಲ್. ಓಕೆ, ನಾನು ಮಂಡ್ಯದ ಗಂಡು ಅಂಬರೀಷನೇ, ಬಾಯಿ ಮುತ್ತ ಸಾಕು ಬಂದ್ಬಿಟ್ಟು ಅಲ್ಲಾಡಿಸ್ಕೊಂಡು ಪಾರ್ಟಿ ಕೊಡ್ಸು ಅಂತ. ನೋಡಿ, ಆ ಪಾರ್ಟಿನ ಕೊಡ್ಸೋಕ್ಕಾಗಲ್ಲ, ನಮ್ದೊಂದೇ ಪಾರ್ಟಿ. ಎಲ್ಲ ನೋಡು, ಮರನೂ ಗೊತ್ತಿಲ್ಲ, ದೇವ್ರು ಗೊತ್ತಿಲ್ಲ ನಮಗೆ ಗೊತ್ತಿರೋದೊಂದೇ. ನಿನಗೆ ಹಾಕ್ಬೇಕದು? ಅದೇ ಹಂಗೆ ನೋಡ್ತೀಯ, ಹಿಂಗೆ ನೋಡಿ ಕೆಳಗೆ ನೋಡು. ನನ್ನ ಕೊನೆಯ ಸಿನಿಮಾ ಕುರುಕ್ಷೇತ್ರ ಸಿನಿಮಾದ ಒಂದು ಡೈಲಾಗನ್ನು ನಿಮಗೋಸ್ಕರ ಹೇಳ್ತೀನಿ. ನನ್ನ ಜೊತೆ ಡಿ ಬಾಸ್ ದರ್ಶನ್ ಕೂಡ ಬರ್ತಾರೆ. ಒಂಚೂರು ಬೇಯಿಸ್ಕೊಡ್ಲಾ? ಅದು ಬರಬೇಕು, ಒಂಚೂರು ಸೌಂಡ್ ಜಾಸ್ತಿ ಕೊಡು, ಪರವಾಗಿಲ್ಲ. ಕುರು ಸಾಮ್ರಾಜ್ಯಕ್ಕೆ ಧರ್ಮಜನನ್ನ ಯುವರಾಜನಾಗಿ ಮಾಡಲು ಪ್ರತಿಪಾದಿಸುತ್ತೇನೆ. ನಿಮ್ಮ ಪ್ರತಿಪಾದನೆಯನ್ನ ಧಿಕ್ಕರಿಸುತ್ತೇವೆ. ತಲೆ ಎತ್ತಿ ನಡೆದವರು ತಲೆ ತಗ್ಗಿಸುವ ಹಾಗಾಗಿದೆ. ಹೆಣ್ಮಕ್ಳು ಒಣಗೆತ್ಕೊಳ್ಳೋ ಅಷ್ಟ ಹಾಕೊಂಡ್ಕೊಂಬನೆ ಬಾವುಟ ಮಾಡ್ಕೊಂಡ್ರೆ ನಾವು ಬಾವುಟ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡಲ್ಲ. ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ ಬಿಡ್ತೀವಾ? ಚಂದ್ರ ನಿನ್ ಕನ್ಸಿಗೆ ಬಂದ್ರೆ ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮನ್ ಮೇಲೆ ನಿನ್ನ ರಂಗ್ ಸಾಲ ಕೇಳಿದ್ರೆ ಕೊಡ್ಬೇಡ, ನಾನು ಮಾಡಿಸೋಗ್ತೀನಿ. ಜೀವನದಲ್ಲಿ ಏನೇ ಬಂದರೂ ತಲೆ ಹಚ್ಕೋಬೇಡ, ಯಾಕಂದ್ರೆ ನಾನು ನಿಮ್ಮನ್ನು ಹಚ್ಕೊಂಡಿದ್ದೀನಿ. ಚಪ್ಪಾಳೆ ಹೊಡಿಬೋದು ಇಷ್ಟ ಆಗಿದ್ರೆ. ಅಲ್ಲಿ ಯಾರೋ ಟಾಂಗ್ ಕೊಟ್ರು, ಯಾರು ಟಾಂಗ್ ಕೊಟ್ರಲ್ವಾ? ನಿಮ್ಮ ಹೆಸರೇನು? ಶ್ರೇಯಸಾ? ಮುಗೀತು ಇವತ್ತು. ಶ್ರೇಯಸಣ್ಣ ಹ್ಯಾಪಿ ಬರ್ತಡೇ, ಶ್ರೇಯಸಣ್ಣನ್ ಬರ್ತಡೇ. ತಗೊಳ್ಳೋಣ. ಓ, ಡಿಂಪಲ್ ರಾಜ, ಎರಡು ಕಡೆ ಡಿಂಪಲ್ ಅಲ್ಲ, ಒಡೆಯೋರಂಗ ಬರ್ದು ಇವನು ಅಂತ ತಟ್ಟೋಡಿರಲ್ಲ, ಯಾವಾಗಲೂ ತಟ್ಟೋ ಥರನೇ ಬರ್ತೀರಾ? ಓಕೆ, ನಿಮ್ಮ ಹೆಸರು? ಶ್ರೇಯಸ್ ಅಂತ ಅಣ್ಣ. ಏನು ಓದ್ತಾ ಇದ್ದೀರಾ? B.Com ಅಣ್ಣ. B.Com ಎಷ್ಟು ವರ್ಷದಿಂದ ಓದ್ತಿದ್ದೀರಾ? 2 ವರ್ಷದಿಂದ ಅಣ್ಣ. 2 ವರ್ಷದಿಂದ ಓದ್ತಿದ್ದೀರಾ. ವಾಸ್ಕೋಡಿಗಾಮ ಭಾರತಕ್ಕೆ ಎಷ್ಟನೇ ಇಸ್ವಿಲ್ ಬಂದ? 1963 ಅಣ್ಣ. ವಾವ್, ಬಲ್ಲಿ ಜ್ವರ ಚಪ್ಪಾಳೆ. ಕರೆಕ್ಟ್ ಅಣ್ಣ? ಕರೆಕ್ಟಾ? ನನಗೆ ಗೊತ್ತಿರುತ್ತೆ. ಓಕೆ, ತುಂಬಾ ಸುಂದರವಾಗಿರೋ ಮಮ್ಮಿನ ಏನಂತ ಕರೀತಾರೆ? ಏನಣ್ಣ? ತುಂಬಾ ಸುಂದರವಾಗಿರುವಂತ ಮಮ್ಮಿನ ಏನಂತ ಕರೀತಾರೆ? ಸುಂದರವಾದ ಮಮ್ಮಿ. ಸಂತೂರ್ ಮಮ್ಮಿ. ಸಂತೂರ್ ಮಮ್ಮಿ. ಓಕೆ, ಪೇಟ್ ಅಮ್ಮ ಮಾಡಿದ ತುಪ್ಪ ಯಾವುದು? ಗೀ ಅಣ್ಣ. ಗೀ ಅಂದ್ರೆ ತುಪ್ಪ ಇಂಗ್ಲಿಷಲ್ಲಿ ಅಲ್ಲ, GRB ತುಪ್ಪ. MTR ಅಣ್ಣ. ಇವ್ರಿಗೆ MTR ಅಂತ ಫೀಲ್ ಆಗಿದೆ. ಓಕೆ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ತುಂಬಾ ಈಸಿ ಆಗಿರುವಂತ ಪ್ರಶ್ನೆ. ಹೆಣ್ಮಕ್ಳು ರೈಟ್ ಹ್ಯಾಂಡ್ಗೆ ಬಲಗೈಗೆ ವಾಚ್ ಕಟ್ತಾರೆ, ಗಂಡು ಮಕ್ಕಳು ಎಡಗೈಗೆ ವಾಚ್ ಕಟ್ಕೊಂತಾರೆ, ಯಾಕೆ? ನಮ್ಗೆ ಇಷ್ಟ ಅಣ್ಣ, ಅವ್ರಿಗೆ ಇಷ್ಟ ಅಣ್ಣ. ಅಲ್ಲ, ಯಾಕೆ ಅವ್ರಿಗೆಲ್ಲ ಬರೀ ರೈಟ್ ಹ್ಯಾಂಡ್ಗೆ ಕಟ್ಕೋಬೇಕು ಅಂತ ಇಷ್ಟ ಆಗುತ್ತಾ? ಅದೇನೋ ಅವ್ರಿಗೆ ಕೇಳ್ಬೇಕು, ನಮ್ ಕೇಳಿದ್ರೆ. ಮತ್ತೆ ನಿನ್ಗೆ ಲೆಫ್ಟ್ ಹ್ಯಾಂಡ್ಗೆ ಕಟ್ಕೋಬೇಕು ಅಂತ ಇಷ್ಟ ಆಗುತ್ತೆ? ಇಷ್ಟ ಅಣ್ಣ, ನನ್ ಕೇಳಿದ್ರೆ ನಾನು ಅದನ್ನ. ಆನ್ಸರ್ ಇಷ್ಟೇ.
ಏನು ಕಟ್ಕೊಂತಾರೆ ಅಂತಂದ್ರೆ ಟೈಮ್ ನೋಡಕ್ಕೆ ಹುಡುಗರೆಲ್ಲ ಶೋಕಿ ಮಾಡಕ್ಕೆ ಅಣ್ಣ. ಹುಡುಗರೆಲ್ಲ ಶೋಕಿ ಮಾಡಕ್ಕ. ಓಕೆ, ಇನ್ನೊಂದು ಪ್ರಶ್ನೆ, ಆರೋಗ್ಯ ಎಲ್ಲಿದೆ? ಆರೋಗ್ಯ ಆಸ್ಪತ್ರೆ ಐತೆ. ಹಾ, ಆಸ್ಪತ್ರೆ ಆರೋಗ್ಯ ಇದೆಯಾ? ಬೋಲ್ಡಲ್ಲಿ ಐತೆ ಅಣ್ಣ. ಆಹಾ, ಲೈಫ್ಬಾಯಲ್ಲಿ ಆರೋಗ್ಯ ಇದೆ. ಇಲ್ಲ ಅಣ್ಣ, ಅಲ್ಲಿ ಬೋಲ್ಡ್ ಮೇಲೆ ಐತೆ. ಓಕೆ, ಒಂದೇ ಒಂದು ಡೈಲಾಗು ಹೇಳ್ತೀಯ? ಅದು ಯಾರು ಸಿನಿಮಾ ಹೀರೋ ಇಷ್ಟ ನಿಂಗೆ? ನನಗೆ ಯಾರು ಇಷ್ಟ ಇಲ್ಲ ಅಣ್ಣ. ಆಯ್ತು, ಶೇಷಣ್ಣ. ಯಾರು ಇಷ್ಟ ಇಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಯಾರು ಇಷ್ಟ? ಯಾವುದೋ ಹುಡುಗಿ ಹೆಸರು ಹೇಳ್ತಾರ ಅವರು? ಜೋರಾಗಿ ಹೇಳಿ, ಅನೌನ್ಸ್ ಮಾಡಿಬಿಡ್ತೀನಿ. ಹೀರೋಯಿನ್ ಕೇಳಬೇಕಾಗಿತ್ತ? ಆಹಾ, ಶ್ರೇಯಸ. ಓಕೆ, ಈಗ ಈ ಒಂದು ವೇದಿಕೆ ಮೇಲೆ 3 ಜನ ನಟರನ್ನ ಕರೆಸ್ತೀನಿ. ಧೀರೇಂದ್ರ ಗೋಪಾಲ್, ಸುಧೀರ್, ಟೈಗರ್ ಪ್ರಭಾಕರ್. ಅವಳಿಬ್ರು ತುಂಬ ಜನ ಇದ್ದಾರೆ ಅಲ್ವಾ? ಸುಧೀರ್ ಗೊತ್ತಾ? ಧೀರೇಂದ್ರ ಗೋಪಾಲ್ ಗೊತ್ತಾ? ಸುಮಾರು 10 ವರ್ಷಗಳಿಂದ ಸುವರ್ಣ ನ್ಯೂಸು ತುಂಬ ವಾಹಿನಿಗಳಲ್ಲಿ ನನ್ನ ಧ್ವನಿಯನ್ನು ಕೇಳಿದ್ದೀರಾ. ಆ ವಾಯ್ಸ್ ಯಾವ ಥರ ಬರ್ಬೋದು ನೋಡಿ. ಶಿವನಿ ಶಂಭುಲಿಂಗ, ಎಲ್ರಿಗೂ ನಮಸ್ಕಾರ. ಶಿವ, ಏನ್ ಸರೋಜಕ್ಕೆ ಹೆಂಗ್ ಗುರಾಯಿಸ್ಕೊಂಡು ನೋಡ್ತಾ ಇದೆಯಾ? ಏನಿಲ್ಲಿ ಎಲ್ಲ ಮಹಿಳಾ ಮಣಿಯರೇ ಕಾಣ್ತವ್ರಲ್ಲ. ನಮ್ಮ ಗಂಡಸರು ಸರಿ ಏರು ಧ್ವನಿಲಿ ಆಯ್ ಅಂತಂದ್ರಪ್ಪ. ಬರೀ ಗಂಡಸರು ಸೌಂಡ್ ಮಾಡಬೇಕು. ನಮಸ್ಕಾರ ಗಂಡಸ್ರೇ, ನಮಸ್ಕಾರ ಗಂಡಸ್ರೇ. ಈಗ ಹೆಣ್ಮಕ್ಳು ಸೌಂಡ್ ಮಾಡಿ ನೋಡೋಣ. ನಮಸ್ಕಾರ ಹೆಣ್ಮಕ್ಳ. ನೋಡಿ, ಈ ಪಾರ್ಟಿ ಹೆಣ್ಮಕ್ಳು ಇದ್ರು ಕೂಡ ಗಂಡು ಮಕ್ಳದೇ ಸೌಂಡ್ ಜಾಸ್ತಿ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ಲ, ಗಂಡು ಮಕ್ಳೇ ಸ್ಟ್ರಾಂಗು. ಏನಂತೀರ? ಲೇ ಸುಧೀರ, ಬಾರ್ಲ ಇಲ್ಲಿ. ಸುಧೀರ, ಒಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ಲ? ದಿರಡ ಸುಧೀರಕ್ಕಿಂತ ಮುಂಚೆ ಈ ಟೈಗರ್ ಪ್ರಭಾಕರ್ ಕೇಳು. ಶ್ರೇಯಸ್, ನೀನ್ ಇದೇ ತರ ನನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ರೆ ಬಟ್ಟೆ ನೇತಕ ಜಾಗದಲ್ಲಿ ನಿನ್ನ ನೇತಾಕ್ಬಿಡ್ತೀನಿ. ಹಾ ಲೇ, ಅವನು ತಟ್ಟಾಳಿ ಭೂಪಾಕಳ್ಳೆ, ಅವಳಗ್ ತಟ್ಟಕ್ಕೆ ಬರ್ತಾನೆ. ಸ್ವಲ್ಪ ಅವನಿಗೆ ಹುಷಾರಾಗಿರಪ್ಪ ಅಂತ ಹೇಳ್ತಾ ಲೇ, ಒಂದೇ ಒಂದು ಪ್ರಶ್ನೆ ಕೇಳ. ಸೈಕ್ಲೋನ್ ಅಂದ್ರೆ ಏನ್ಲ? ದಿರಣ, ಸೈಕ್ಲೋನ್ ಮೇಲೆ ಲೋನ್ ತಗೊಂಡ್ರೆ ಅದನ್ನ ಸೈಕ್ಲೋನ್ ಅಂತ ದಿರಣ. ಅಲ್ಲೇ ಅದಿರ್ಲಿ ಕಳ್ಳ, ಡೋರ್ ಡೆಲಿವರಿ ಅಂತಂದ್ರೆ ಏನ್ಲ? ಅದಿರಣ, ಗರ್ಭಿಣಿ ಸ್ತ್ರೀಯನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋ ಟೈಮಲ್ಲಿ ಡೋರಲ್ಲೇ ಡೆಲಿವರಿ ಆದ್ರೆ ಅದನ್ನ ಡೋರ್ ಡೆಲಿವರಿ ಅಂತಾರೆ ದಿರಣ. ಈ ತರ ಎಲ್ಲ ಆನ್ಸರ್ ಮಾಡ್ತೀಯ ಗೊತ್ತು? ಲೇ ಸುಧೀರ, ನೀನ್ ಬಾರ್ಲ ಇಲ್ಲಿ. ಹೇ ಮೇರೆ ಸಪ್ಪನೊಕ್ಕ ರಾಣಿ ತೆರೆ ಆಗಿತ್ತು ಧೀರಣ. ನಾನು ಉತ್ತರ ಹೇಳ್ತೀನಿ, ನಾನು ಪ್ರಶ್ನೆ ಹೇಳ್ತೀನಿ, ಕೇಳೋ. ಲೇ, ನೀನ್ ಪ್ರಶ್ನೆ ಬೇಡ ಕಣಪ್ಪ, ನೀನೇನೋ ಕೇಳ್ಬಿಡ್ತೀಯ. ನಾನೇ ಕೇಳ್ತೀನಿ ನೋಡ್ಲ. ಗಂಡ ಬೇರುಂಡ ಅಂತಂದ್ರೆ ಇಲ್ಲ? ಧೀರಣ, ಗಂಡ ಬೇರುಂಡ ಅಂತಂದ್ರೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಗಂಡ ಬೇರೆಯವ್ರ ಮನೇಲಿ ಹೋಗಿ ಉಂಡ್ರೆ ಅದನ್ನ ಗಂಡ ಬೇರುಂಡ ಅಂತಾರೆ ಧೀರಣ. ಬಾರಿ ಚೆನ್ನಾಗಿ ಹೇಳ್ದೆ ಕಣಪ್ಪ, ಬಾರಿ ಖುಷಿ ಆಯ್ತು. ಇಲ್ಲೂ ಕೂಡ ಎಲ್ಲ ಮಹಿಳಾ ಮಣಿಗಳು ಬಂದಿದ್ರ. ನನ್ನ ಹೆಂಡ್ರಿಗೂ ಬೇರೆ ಕಾಣ್ತಾ ಇಲ್ವಲ್ಲಪ್ಪ. ಯಾವುದಕ್ಕೂ ಮನೆಗೆ ಬೇಗ ಹೋಗ್ಬಿಡ್ತೀನಿ. ಯಾಕೆ ಅಂದ್ರೆ ನಾವು ಗಂಡಸ್ರು ಒಂಥರ ಸಿಮ್ಮು ತರ. ಏನಂತೀರ ಗಂಡಸ್ರ? ಆದ್ರೆ ಏನ್ ಮಾಡ್ತಾರ, ಹೆಂಗಸ್ರು ದುರ್ಗ ಒಂಥರ ನಮ್ಮ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ಬಿಡ್ತಾರೆ. ಬರ್ತೀನಿ ಶಿವ. ಶಿವನೇ ಶಂಭುಲಿಂಗ. ಓಕೆ, ಇಲ್ಲಿ ಅಭಿಮಾನವ ಭಾರ್ಗವ, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಎಷ್ಟು ಜನ ಇದ್ದೀರಾ? ವಿಷ್ಣು ಸರ್ ಅಭಿಮಾನಿಗಳು. ಓಕೆ, ಅವರ ಧ್ವನಿ ಈಗ ನಿಮ್ಗೋಸ್ಕರ. ಯಾವಲ್ಲ ನೀನು? ಯಾರು ನೀನು? ಮಂತ್ರಿ ಆದ್ರೆ ನಾನು ರಾಜ. ಹಾ, ನಮ್ಮಿಂದ ನೀರು, ನಿಮ್ಮಿಂದ ನಾವಲ್ಲ. ನಾವು ಮನ್ಸು ಮಾಡುವ ನಿನ್ನ ಕುರ್ಚಿ ಯಾವ ಬಿದ್ದಿದ್ದು ಗೊತ್ತಿಲ್ಲ, ಆದ್ರೆ ನಮ್ದಂಗಲ್ಲ, ಸಾಯಿಗಡ್ಡ ರಾಜ. ಹಾ, ಚಪ್ಪಾಳೆ ಕೇಳ್ತಾ ಇರ್ತೀನಿ, ಹೊಡಿತಾ ಇರಬೇಕು. ಅಣ್ಣ, ಇನ್ನೊಂಚೂರು ಸೌಂಡ್ ಕೊಡೋಕ್ಕಾಗುತ್ತಾ? ಸೋಪ್ರಾಜ ದೋಪು ಕೊಯ್ಯ ಕೊಯ್ಯ ಮಾಯಾ ಥೂ. ಯಾವ ಹೆಸರು ನಿಮಗೆಲ್ಲ? ಶ್ರೇಯಸ್ ಅಂತೆ. ಯಾವ ಊರಿನ ಶ್ರೇಯಸ್ ನೀನು? ಆದ್ರೂ ಪರವಾಗಿಲ್ಲ, ಈ ಕಾಡಲ್ಲಿ ಏನು ನಡೀಬೇಕಾದ್ರೂ ನನ್ನ ಪರ್ಮಿಷನ್ ತಗೋಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ, ಬಂದ್ ಕೆಲಸ ನಡೆದ್ರು ನಿನ್ನ ಆಚರಣೆ ಆಡಂಬರ ಎಲ್ಲ ಬಂದ್ ಮಾಡಿಸ್ಬಿಡ್ತೀನಿ. ನಿಮ್ಮ ಅಪ್ಪನ ಬಿಟ್ಟಿದ್ದಾರೆ, ಬಂದ್ ಮಾಡ್ಸ ಬ್ಯಾವರ್ಸಿ. ಓಕೆ, ಇನ್ನ ಬೇರೆ ಯಾವ ವಹಿಸ್ಬೇಕು? ಲೇ, ಹಿಂಗ್ ನಡಿಲ್ಲ, ಹಿಂಗ್ ನಡಿಲ್ಲ, ಹಿಂಗೆ ನಡಿಲ್ಲ. ಆಹಾ ಸರ್, ನಿಮಗೆ ನಾಯಿ ಕಚ್ಚಿದ್ಯಾ ಇಲ್ಲ ಚೇಳು ಕಚ್ಚಿದ್ಯಾ? ನಾಯಿನೂ ಕಚ್ಚಿಲ್ಲ, ಚೇಳು ಕಚ್ಚಿಲ್ಲ,
ನಾನು ನಾಯ್ಕ ಲೇ ಇದು ತೋಳಲ್ಲ ಕಣ್ರೋ. ಲೇ ಶ್ರೇಯಸ, ಗೆರೆ ದಾಟಿ ನೀನು ಬರಬೇಡ, ನಾನು ಬರಲ್ಲ, ಮಾತಾಗಿರ್ಬೇಕು. ಆಹಾ, ಒಂದು ಚಪ್ಪಾಳೆ ಹೊಡಿಬೋದು ಇಷ್ಟ ಆಗಿದ್ರೆ ಅಂತ ಹೇಳ್ತಾ. ಸುದೀಪ್ ಸರ್ ವಾಯ್ಸ್ ಅಂತ ಕೇಳಿದ್ರಿ, ಅದಕ್ಕೆ ಇನ್ನೊಂಚೂರು ಬೇಸ್ ಬೇಕು. ನಮ್ಮ ಅಣ್ಣವ್ರು ಫುಲ್ ಬೇಸ್ ಕೊಟ್ಬಿಟ್ಟಿದ್ದಾರೆ, ನನ್ನ ಕೈಲಂತೂ ಫುಲ್ ಬೇಸ್ ಮಾಡೋಕ್ಕಾಗ್ತಾ ಇಲ್ಲ. ಫುಲ್ ಬೇಸ್ ಕೊಡಿ. ಸುದೀಪ್ ಅವ್ರ ಜೊತೆ ಇನ್ನೊಬ್ರು ಬರ್ತಾರೆ, ಅವ್ರು ಯಾರು ಅಂತ ನೀವೇ ಕಂಡಿರ್ಬೇಕು. ಓಕೆ. ಸಾವು ಅಂದ್ರೆ ಭಯ ಪಡೋಕೆ ಹಲವು ಟೋಪಿ ಹಾಕೊಂಡು ಗಲ್ಗಳು ಸುತ್ತು ಕಂತ್ರಿ ಕಚ್ಚಿ ಕೊಂಡ ಅಂದ್ಕೊಂಡಿರೋಣ ಮದಖರಿ, ವೀರ ಮದಖರಿ. ಈಗ ಬಿಗ್ ಬಾಸ್ ಅನ್ನ ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಅದರಲ್ಲಿ ನಮಗೆ ನಿಮಗೆ ಇಷ್ಟ ಆದವರೊಬ್ರು ಇದ್ದಾರೆ, ಅವ್ರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಈ ನಿಮ್ಮ ಕಿಚ್ಚ ಸುದೀಪ್ಗೆ ಒಂದ್ ಚಪ್ಪಾಳೆ. ಕಾರಣದ ರಕ್ತ ಬಂದಿರೋದ ಏನಣ್ಣ, ಏನಂತೇನ? ಹಳ್ಳಿ ಕಾರಣದ ರಕ್ತ ಬಂದಿರೋದು. ನನ್ನ ಅಂತಾರೆ ಅಪ್ಪನ ದುಡ್ಡಿಗೆ ಶೋಕಿ ಮಾಡ್ತಾನೆ ಅಂತ. ನಮ್ಮ ಅಪ್ಪನ್ಕ ನಾನು ಹುಟ್ಟಿರೋದು, ನಾನು ಶೋಕಿ ಮಾಡ್ಬಿಡ್ತೀನಿ. ನಮ್ಮ ಅಪ್ಪನ್ಕ ನೀನು ಹುಟ್ಟಿದ್ರೆ ನೀನು ಬಾ ಶೋಕಿ ಮಾಡು. ಏನಂತೀರಣ್ಣ? ಜೈ ಹಳ್ಳಿಕಾರ್. ಹಳ್ಳಿಕಾರನದ ರಕ್ತ ಬಂದಿರೋದು. ಸರ್ ಒಂದು ನಿಮಿಷ ಸರ್, ಒಂದು ನಿಮಿಷ ಅಣ್ಣ, ನಿಮಗೆ ಅಣ್ಣ ಸರ್, ನಾನೊಂದು ಮಿಕ್ಸಿ ಮೋಟರ್ನ ತಗೊಂಡೆ ಸರ್, ಅದರಲ್ಲಿ ಒಂದು ಡ್ರೋನ್ನ ಮಾಡಿದೆ ಸರ್, ಅದು ಹಾರ್ತು ಸರ್. 100 ಮೀಟರ್ ಅಲ್ಲ ಸರ್, 200 ಮೀಟರ್ ಅಲ್ಲ ಸರ್, 300 ಮೀಟರ್ ಅಲ್ಲ ಸರ್, ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬಂತು ಅಂತ ಒಂದು ಸುಳ್ಳನ್ನು ಹೇಳಿದ್ದೆ ಸರ್. ಆದ್ರೆ ಈಗ ನಾನು ಎಲ್ಲನೂ ಒಪ್ಕೊಂಡು ಒಬ್ಬ ಒಳ್ಳೆ ಮನುಷ್ಯನಾಗಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಂದು ಚಪ್ಪಾಳೆ ದೀದಿ, ಒಂದು ಚಪ್ಪಾಳೆ. ಓಕೆ, ಇದಾದ್ಮೇಲೆ ಯಾವ ವಹಿಸ್ಬೇಕು? ಗಾಳಿ ಬಾಂಬ್ ಉಂಟು, ತಟ್ಟಲಿನಲ್ಲಿ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಸ್ಟ್ರಾಂಗ್ ಉಂಟು. ಜೈ ಆಂಜನೇಯ ಇದ್ಯಾರ ವಾಯ್ಸು? ನೀನು ಹುಟ್ಟಿರ್ಲಿಲ್ಲ ಬಿಡ ಅವಾಗ, ಅವ್ರು ಹೋದಾಗ ಹುಟ್ಟಿರ್ಲಿಲ್ಲ ನೀನು. ಓಕೆ, ಈಗ ಬಾಲಣ್ಣವ್ರು ಬಂದ್ರೆ ಯಾವ ರೀತಿ ಮಾತಾಡ್ಬೋದು? ಹಳಬ್ರಿದ್ದೀರ, ಹಾಗಾಗಿ ಆ ದಬುಸ್ಕರ್ರಪ್ಪ, ಆ ಬಾರಿ ಸಂತೋಷ ಆಗ್ತೈತಪ್ಪ, ತುಂಬ ತಟ್ಟಿ ಚಪ್ಪಾಳೆ ಹೇಳ್ಬೇಕು ಅನಿಸ್ತಿದೆ. ಯಾಕೆಂದ್ರೆ ತಟ್ಟಲಿನಪ್ಪ ಇದು. ಅಣ್ಣ ತುಂಬ ಮಾತಾಡ್ತಿದ್ರ, ಏನ್ಬಾರ್ದಪ್ಪ, ಬೇಗ ಮಾತಾಡಿ ಮನೆಗೆ ಹೋಗ್ಬೇಕು, ಇಲ್ಲಾದ್ರೆ ನನ್ನ ಹೆಂಡತಿ ಊಟನೇ ಮಾಡಿರಲ್ಲ. ಏನಣ್ಣ, ಈ ಕಾಲದಲ್ಲೂ ಗಂಡ ಮನೆಗೆ ಹೋಗೋವರೆಗೂ ಹೆಂಡತಿ ಊಟ ಮಾಡಲ್ಲ? ಹೌದು ಕಣಪ್ಪ, ಯಾಕಂದ್ರೆ ನಾನು ಓದ್ಬೇಲಪ್ಪ, ಅವಳು ಅಡುಗೆ ಮಾಡೋದು ನಾನೇ ಅಲ್ಬೇನಪ್ಪ. ಅಂದರೆ ಇವ್ರೋಗಿ ಅಡುಗೆ ಮಾಡಿದ್ರೆ ಮಾತ್ರ ಅವ್ರು ಊಟ ಮಾಡೋದು ಅಂತ. ಓಕೆ, ಈಗ ಇನ್ನೊಂದು ವಾಯ್ಸ್ಗಳನ್ನ ಮಾಡ್ತೀನಿ. ಸುಚೇಂದ್ರ ಪ್ರಸಾದ್ ಗೊತ್ತಾ? ಕನ್ನಡವನ್ನು ತುಂಬ ಸ್ಪಷ್ಟವಾಗಿ ಮಾತಾಡ್ತಾರೆ, ಡ್ರಾಮಾ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವ್ರಿಗೆ 2 ಸಿನಿಮಾಗಳಿಗೆ ನಾನೇ ವಾಯ್ಸ್ ಕೊಟ್ಟಿದ್ದೀನಿ. ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ನಾನು ವಾಯ್ಸ್ ಕೊಟ್ಟಿದ್ದೀನಿ. ಆ ಒಂದು ವಾಯ್ಸ್ ಯಾವ ಥರ ಬರುತ್ತೆ ನೋಡಿ. ನೋಡಪ್ಪ, ನೋಡಿ, ಕತ್ತಲು ಕರಡಿಗೆ ಜಾಮೂನು ಸಖತ್ತಾಗೋಳೆ. ನೋಡಿ, ಇಂಥ ಒಂದು ಸಾಹಿತ್ಯ, ಎಂಥ ಒಂದು ಸಾಂಸ್ಕೃತಿಕ ಸಿದ್ಧಂಗೆ ಕಾರಣವಾಗ್ತಿದೆ ಅಂತ. ನಿಲ್ಸು ಶ್ರೇಯಸ. ಸಂಸ್ಥೆಯ ಆವರಣದಲ್ಲಿ ಇಂತಹ ಅಪಭ್ರಂಶ ಕೇಳಿ ಬಂದ್ರೆ ನಿಮ್ಮ ಜಂಗಮವಾಣಿಯನ್ನು ಜಪ್ತಿ ಮಾಡಬೇಕಾಗತ್ತೆ, ಗೊತ್ತಾಯ್ತೆ? ಹೋಗ್ಬೇಡ, ಅಲ್ಲೇ ಕುತ್ಕೋ, ಒಂದು ಚಪ್ಪಾಳೆ ಕೊಡಿ. ಓಕೆ, ನಿಮಗೆ ಮತ್ತೆ ಬೇರೆ ಯಾವ್ದಾರ ವಾಯ್ಸ್ ಬೇಕು ಅಂದ್ರೆ ನಾನು ಮಾಡಬೇಕು ಅಂತ. ಯಾರು? ಅಪ್ಪ, ಆನೆ ಬಂದವಂತೆ, ಆನೆ ಹುಷಾರು ಅಣ್ಣ, ನಾನು ದೊಡ್ಡ ಅಭಿಮಾನಿ ಅಣ್ಣ, ಅಭಿಮಾನಿ. ಸಾಕು, ದೇವಸ್ಥಾನದಲ್ಲಿ ಕೂತಿದ್ದೀರಾ, ಸಾಕು. ಈಗ ಸ್ವಲ್ಪ ರಾಜಕೀಯ ಕಡೆ ಹೋಗೋಣ. ಆಲ್ಮೋಸ್ಟ್ ಎಲ್ಲ ಸಿನಿಮಾ ಹೀರೋಗಳ ಮಾಡಿದಾಯ್ತು. ಈಗ ಕೇವಲ ಹಾಸ್ಯಕ್ಕೆ, ರಾಜಕೀಯ ಹೋಗೋಣ. ಈ ಒಂದು ಜಾಗಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನಾದರೂ ಬಂದಿದ್ರೆ ಯಾವ ರೀತಿ ಮಾತಾಡ್ತಿದ್ರು? ಇದು ಕೇವಲ ಹಾಸ್ಯಕ್ಕಷ್ಟೇ, ಯಾರು ಕೂಡ ಹಾರ್ಟಿಗೆ ತಗೋಬೇಡಿ, ಓಕೆನಾ? ಯಾವುದಿದು ಕಾರ್ಯಕ್ರಮ? ಯಾವುದ್ರಿ ಊರಿದು? ಯಾವುದಮ್ಮ? ಯಾವುದ್ರಿ? ಇನ್ನೂ ಜೋರಾಗಿ. ಅವನು ಯಾವ ಕುಡ್ಕೊಂಬಂದಿದ್ಯಾ ನೀನು? ಆಚೆ ಕಳಿಸ್ರಿ ಅವನ್ನ. ಏನಪ್ಪ ಅದು? ಏನಂತಿದ್ರಿ? ಅದೇನೋ ಅಂದ್ರಲ್ಲ, ಹೇಳಪ್ಪ, ಹೇಳಿದ್ರಿ? ಇನ್ನೂ ಜೋರಾಗಿ.
ಅಲ್ಲಪ್ಪ, ಹೆಣ್ಮಕ್ಳಿಗೆ ಎಷ್ಟೆಂತ ಭಾಗ್ಯಗಳು ಕೊಟ್ಟಿದ್ದೀವಿ. ಸೈಲೆಂಟ್ ಕೂತಿ, ಏ ಸರೋಜಕ್ಕ, ಏ ಮಂಜಕ್ಕ, ಏ ರತ್ನಕ್ಕ, ಸುಮ್ಮನೆ ಕೂತಿದ್ಯಲ್ಲ ನೀನು. ಎಲ್ರು ಹೇಳಿ ಒಂದ್ಸರಿ ಹೌದು ಹೌದು. ಇಲ್ಲಿ ಯಾರು ನಮ್ಗೆ ಓಟ್ ಹಾಕಿಲ್ಲ ಅನಿಸ್ತಿದೆ ಯಾಕೋ. ಆದ್ರೂ ಪರ 2000 ರೂಪಾಯಿ ಸಿಗ್ತಿದ್ಯಾ? ಮುಟ್ಟಲ್ವಾ? ಆದ್ರೂ ಪರವಾಗಿಲ್ಲ. ಏನು ಅವನಿಗೆ ಎಣ್ಣೆ ಭಾಗ್ಯ ಬೇಕಂತೆ. ಏನು ಆತನ ಹೆಸರು? ಏನು ಹೆಸರು ನಿಂದು? ಶ್ರೀಕಾಂತ. ಮದುವೆ ಆಗಿದೆಯಾ? ಅಲ್ಲ, ಈ ಶ್ರೀಕಾಂತ್ ಏನನ್ಬೇಕು ಬಂದಾಗ? ಅಲ್ರಿ ಮಿಸ್ಟರ್ ಸಿದ್ದರಾಮಯ್ಯನವರೇ, ಅನ್ನ ಭಾಗ್ಯ ಕೊಟ್ರಿ, ಕ್ಷೀರ ಭಾಗ್ಯ ಕೊಟ್ರಿ, ಶಾದಿ ಭಾಗ್ಯ ಕೊಟ್ರಿ, ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸೋನ್ ಕೇಳ್ತವನೆ. ಭಾಗ್ಯ ಅಂದ್ರೆ ಭಾಗ್ಯ ಅಂದ್ರೆ ಯಾವನಿವ? ಒಳ್ಳೆ ಟೂನ್ ಆಗ್ತಾನೆ. ಇವನಿಗೆ ನಮ್ಮ ಇಂದಿರಾ ಕ್ಯಾಂಟೀನಿಂದ ಒಂದು ವಾಂಗಿ ಬಾತು, ಒಂದು ಕೇಸರಿ ಬಾತು ಕೊಡಿಸ್ಬಿಡಿ ಅಲ್ವಾ? ಸರೋಜಕ್ಕ ನಿನಗೂ ಫ್ರೀ, ಮಂಜಕ್ಕ ನಿನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ. ಈ ಥರ ಪಂಚಡೀಲಾಗೆಲ್ಲ ಹಾಕ್ಬಾರ್ದು, ಆಚೆ ಕಳಿಸ್ಬಿಡ್ತೀನಿ. ಅಲ್ಲ, ಅವನಿಗೇನು ಅಂದರೆ ಬರೀ ಹೆಣ್ಮಕ್ಳಿಗೆ ಭಾಗ್ಯ ಕೊಟ್ಬಿಟ್ಟಿದಿರಲ್ಲ, ನನಗೂ 2000 ರೂಪೀಸ್ ಕೊಡುವಂತಾನೆ. ಅವ್ರಿಗೇನಾದ್ರೂ ನಾನು ಕೊಟ್ಟರೆ ದಿನ ಬಾರ್ ಮುಂದೆ ಇತ್ತಿರ್ತಾನೆ. ಅವ್ನು ಯಾವುದು ಓಟಿ ಪ್ಯಾಕೆಟ್ ಸಾಕಲ್ವೇನೋ? ಓಟಿ ಪ್ಯಾಕೆಟ್ ಸಾಕಲ್ವಾ? ಯಾವುದೋ ಪಂಚ ಆಗಲಿಲ್ಲ ಅಲ್ವಾ? ಇಲ್ಲೇ ಶೆಟ್ರಂಗಡಿನಲ್ಲಿ ಕೋಲ್ಗೇಟು ಅಲ್ಲ, ಯಾವುದಪ್ಪ ಅದು? ಯಾವುದು ಅದು? ಎಣ್ಣೆ ಕೋಕೋನಟ್ ಆಯಿಲು ಸಿಗುತ್ತೆ. ಹೊಟ್ಟೆಗೆ ಹಾಕೋಬೇಡ, ತಲೆಗೆ ಹಾಕೋ, ಗೊತ್ತಾಯ್ತಾ? ಬರ್ತೀನಿ, ಒಂದು ನಮಸ್ಕಾರ ಹೊಡ್ರಪ್ಪ, ಒಂದು ಚಪ್ಪಾಳೆ. ಇದೇ ಒಂದು ವೇದಿಕೆ ಮೇಲೆ ನಮ್ಮ ಯಡಿಯೂರಪ್ಪನವ್ರು ಏನಾದರೂ ಬಂದಿದ್ರೆ ಅವರು ಯಾವ ರೀತಿ ಮಾತಾಡ್ತಿದ್ರು? ನಮಸ್ಕಾರ ಸ್ವಾಮಿ. ಅಮ್ಮ ಸ್ವಲ್ಪ ತಾಯಿ, ಒಂದು ನಿಮಿಷ ತಾಯಿ, ಇಲ್ಲಿ ರಾಜ ಹೋಗಿ ಮಾತಾಡ್ತಿಲ್ವೇನು? ಬಾಯಿ ಮುಚ್ಚು ಸಾಕು. ತುಂಬ ಚೆನ್ನಾಗಿದೆ ತಾಯಿ, ನೆಕ್ಲೆಸ್ಸು ಎಲ್ಲಿದೆ ತಂದೆ? ತುಂಬ ಚೆನ್ನಾಗಿ ಕಾಣ್ತಾ ಇದೆ, ವಾಲೆ ಕೂಡ ಚೆನ್ನಾಗಿದೆ. ಜ್ಯುವೆಲ್ಸ್ ಅಂಗಡಿ ಏನು, ಭಾಳ ಚೆನ್ನಾಗಿ ಕಾಣ್ತಿದೆ ತಾಯಿ. ನೋಡಿ ಸ್ವಾಮಿ, ಬಾಯಿ ಮುಚ್ಚು, ನಾಚಿಕೆ ಆಗ್ಬೇಕು ನಿಮಗೆ, ಸುಮ್ಮನೆ ಸಾಕು. ನೋಡಿ ಸ್ವಾಮಿ, ನಾನಿವತ್ತು ತಟ್ಟಳ್ಳಿ ಗ್ರಾಮದ ಇವತ್ತು ದೇವಸ್ಥಾನದ ಉದ್ಘಾಟನೆಗೆ ಮುಖ್ಯಮಂತ್ರಿ ಆಗಿದ್ದಾಗ ಬರಬೇಕಾಗಿತ್ತು ಸ್ವಾಮಿ. ಅದ್ರ ಬಗ್ಗೆ ನಾನು ಮಾಜಿ ಸ್ವಾಮಿ. ಇದನ್ನು ನಾನು ತುಂಬ ಸಂತೋಷವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ, ತುಂಬ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಆಮೇಲೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸ್ವಾಮಿ, ಇದೇನು ಇಂತು ಅಂತ. ಇದು ಅದಲ್ಲ ಸ್ವಾಮಿ, ಇದು ವಿಜಯದ ಸಂಕೇತ. ನಾವು ಹೀಗೀಗೆ ಮಾಡಿದಾಗ ಕೆಲವ್ರಿಗೆ ಹೀಗೀಗಾಗಿದೆ, ಗೊತ್ತಾಯ್ತೇನೋ? ತಾಯಿ ನಮಸ್ಕಾರ, ತಂದೆ ನಮಸ್ಕಾರ, ಎಲ್ಲರೂ ನಮಸ್ಕಾರ. ಒಂದು ಚಪ್ಪಾಳೆ ಸ್ವಾಮಿ, ಒಂದು ಚಪ್ಪಾಳೆ ಹೊಡೀರಿ ಸ್ವಾಮಿ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಮರ ಯಾಕೆ, ಏನಂತೀರಾ?
सदा कार्यसक्तं हृदा चिन्त्यरूपम् जगत्कारणं सर्वविद्यानिदानं परब्रह्मरूपं गणेशं नतास्म सदा सत्ययोग्यं मुदा क्रीडमानं सुरारीं हरन्तं जगत्पालयन्तम् अनेकावतारं निजज्ञानहारं सदा विश्वरूपं गणेशं नमामः तमो योगिनं रुद्ररूपं त्रिनेत्रं जगत्कारकं तारकं ज्ञानहेतुम् अनेकागमै स्वं जनं बोधयन्तं सदा सर्वरूपं गणेशं नमामः अजं निर्विकल्पं निराकारमेकं निरानन्दमानन्दमद्वैतपूर्णम् परं निर्गुणं निर्विशेषं निरीहं परब्रह्मरूपं गणेशं भजेम गुणातीतमानं चिदानन्दरूपं चिदाभासकं सर्वगम्यानगम्यं मुनिध्येयमाकाशरूपं ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಇವರ ಸಾನ್ನಿಧ್ಯದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಇಂದಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಎಲ್ಲರೂ ಹೇಳಿ ಜೈ ಶ್ರೀ ಗುರುದೇವ, ಜೈ ಶ್ರೀ ಗುರುದೇವ, ಜೈ ಶ್ರೀ ಗುರುದೇವ. ನಮೋ ನಮಃ. ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ದೀಪವನ್ನ ಬೆಳಗಿಸುವ ಮುಖಾಂತರ ಇಂದಿನ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೀವಿ. ಶ್ರೀ ಕೆ ಎಚ್ ವೆಂಕಟರಮಣೇಗೌಡ್ರ ಅವರ ಅನುಪಸ್ಥಿತಿಯಲ್ಲಿ ಅವರ ಮಡದಿ ಕುಸುಮ ಅವರು ಬಂದಿರ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ವೆಂಕಟರಮಣೇಗೌಡರು ಸಮಾಜ ಸೇವಕರು, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ, ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಮಡದಿ ಕುಸುಮ ಅವರನ್ನು ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀವಿ. ಡಾಕ್ಟರ್ ಎಚ್ ಡಿ ಕುಮಾರಸ್ವಾಮಿ ಅವರು ಬರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಕಾರಣಾಂತರಗಳಿಂದ ಅವರು ಇಂದಿನ ಕಾರ್ಯಕ್ರಮಕ್ಕೆ ಬರೋಕೆ ಸಾಧ್ಯವಾಗಲಿಲ್ಲ. ನಮ್ಮ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ಇಂದಿನ ಕಾರ್ಯಕ್ರಮಕ್ಕೆ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಯವರ ಆಶೀರ್ವಚನ ಕೂಡ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ನಾವು ಸ್ವಾಗತಿಸೋಣ. ಮುಖ್ಯ ಅತಿಥಿಗಳಾಗಿ ಕಾರ್ಯದರ್ಶಿ KIADB ಬೆಂಗಳೂರು ಶ್ರೀ VH ಮಹೇಶ್ ಅವರು ಆಗಮಿಸುತ್ತಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ.
ಹಾಗೆ ಶ್ರೀ KH ವೆಂಕಟರಮಣೇಗೌಡರು ಅವರ ಅನುಪಸ್ಥಿತಿಯಲ್ಲಿ ಅವರ ಮಡದಿ ಕುಸುಮ ಅವರು ಕೂಡ ಆಗಮಿಸುತ್ತಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳಿಗೂ ಕೂಡ ಪ್ರೀತಿಪೂರ್ವಕ ಎಲ್ಲ ತಟ್ಟಹಳ್ಳಿ ಗ್ರಾಮಸ್ಥರಿಂದ ಸ್ವಾಗತ, ಸುಸ್ವಾಗತ. ಹಾಗೆ ವಿಜಯಲಕ್ಷ್ಮಿ ಕರಿಗೌಡರು ಕೂಡ ಬಂದಿರ್ತಾರೆ. ಅವ್ರಿಗೂ ಕೂಡ ಎಲ್ಲ ಗ್ರಾಮಸ್ಥರ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತ. ಸುರೇಶ್ ಗೌಡರು ನಮ್ಮನ್ನೆಲ್ಲ ಉದ್ದೇಶಿಸಿ ಇಂದಿನ ನಮ್ಮ ದೇವಾಲಯದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪರಮ ಪೂಜ್ಯ ಭೈರವೈಕ್ಯ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಗಳನ್ನ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆಲ್ಲ ದಿವ್ಯ ದರ್ಶನವನ್ನು ನೀಡಿ ತಮ್ಮನ್ನೆಲ್ಲ ಆಶೀರ್ವದಿಸಕ್ಕೆ ಬಂದಿರತಕ್ಕಂಥ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ DT ಶ್ರೀನಿವಾಸಯ್ಯನವರೇ, ಸಹೋದರಿ ಕುಸುಮ ಅವರೇ, ಅವರ ಅಕ್ಕವರು, ಈ ಗ್ರಾಮದ ಎಲ್ಲ ಯಜಮಾನರುಗಳೇ, ಬಹುತೇಕ ಸ್ವಾಮಿ ಗುರುಗಳು 8:00 ಬರ್ತೀವಿ ಅಂತ ಹೇಳಿದರು. ಅವರು ರಾತ್ರಿ ಮಠದಲ್ಲಿ ಆಲ್ಟ್ ಆಗಿ ಇಲ್ಲಿ ಮುಗಿಸ್ಕೊಂಡು ಹೋಗೋ ಕಾರ್ಯಕ್ರಮ ಇತ್ತು. ಆದರೆ ಬೆಂಗಳೂರಿನಲ್ಲಿ ಆಲ್ಟ್ ಆಗಿದ್ದರಿಂದ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದಕ್ಕೆ ತಡವಾಯಿತು. ತಮಗೆಲ್ಲ ಈಗಾಗಲೇ ಗೊತ್ತಿದೆ, ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಅವರೇ ಒಪ್ಕೊಂಡಿದ್ದು. ಕಾರಣಾಂತರಗಳಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ವೈದ್ಯರ ಸಲಹೆ ಮೇರೆಗೆ ಇನ್ನು ಸುಮಾರು 10 ದಿವಸಗಳ ಕಾಲ ಯಾವುದೇ ಕಾರ್ಯಕ್ರಮಗಳು ಭಾಗವಹಿಸಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಬಂದಿಲ್ಲ. ಅವರ ಪರವಾಗಿ ತಮ್ಮಲ್ಲಿ ಕ್ಷಮೆಯನ್ನು ನಾನು ಕೋರ್ತಾ ಇದ್ದೇನೆ. ಇವತ್ತು ತಾವೆಲ್ಲ ಬಹಳ ಅತ್ಯುತ್ತಮವಾದ ಕಾರ್ಯಕ್ಕೆ ಕಾರಣೀಭೂತರಾಗಿದ್ದೀರಿ. ಇವತ್ತು ಮನೆಯಮ್ಮ ಮತ್ತು ಚಿಕ್ಕಮ್ಮ ದೇವರ ಹೊಸ ನೂತನವಾಗಿ ದೇವಸ್ಥಾನವನ್ನು ಕಟ್ಟಿ ತಮ್ಮ ಭಕ್ತಿಯನ್ನು ಬಹಳ ಒಗ್ಗಟ್ಟಿನಿಂದ ಆ ಕೆಲಸವನ್ನು ಮಾಡಿದ್ದೀರಿ. ನಾವು ಹಿಂದೂಗಳು, ನಮಗೆ ಸುಮಾರು 33 ಕೋಟಿ ದೇವರುಗಳು ನಮಗಿದ್ದಾರೆ. ಬೇರೆ ಸಮಾಜದವರಾದರೆ ಒಂದೊಂದೇ, ಅದು ಕ್ರಿಶ್ಚಿಯನ್ ಇರ್ಬೋದು, ಪಾರ್ಸಿ ಇರ್ಬೋದು, ಮುಸಲ್ಮಾನರಿರ್ಬೋದು, ಮತ್ತೊಬ್ಬರು ಇರ್ಬೋದು. ನಾವು ನಮ್ಮ ದೇವರುಗಳನ್ನ ನಾವು ಬಹಳ ಆರಾಧನೆಯನ್ನು ಮಾಡ್ತೀವಿ. ಅದು ಯಾವುದೇ ಗ್ರಾಮಕ್ಕೆ ಹೋಗಲಿ, ಅಲ್ಲಿ ಒಂದು ಮನೆ ದೇವರು, ಒಂದು ಹೆಣ್ಣು ದೇವರು, ಗಂಡು ದೇವರು, ಮತ್ತೊಂದು ದೇವರುಗಳನ್ನ ಪ್ರತಿ ಗ್ರಾಮದಲ್ಲೂ, ಅದು ಇತ್ತೀಚೆಗೆ 2004-05 ಈಚೆಗೆ ಬಹುತೇಕ ಗ್ರಾಮಗಳಲ್ಲಿ ನೂತನವಾಗಿ ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಬಹಳ ಕಳಪೆ ಆಗಿದ್ದಂಥ ದೇವಸ್ಥಾನಗಳು ಸಹ ನಮ್ಮ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಕ್ಷೇತ್ರ ಅವರ ಸಹಯೋಗದಿಂದ ಹಲವಾರು ದೇವಸ್ಥಾನಗಳನ್ನ ಈ ತಾಲೂಕಿನಲ್ಲಿ ಈಗಾಗಲೇ ಕಟ್ಟಿರ್ತಕ್ಕಂಥದ್ದು ತಾವೆಲ್ಲ ನೋಡಿರ್ತೀರಿ. ಇವತ್ತು ಈ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಹಕಾರವನ್ನು ಕೊಟ್ಟಿದ್ದಾರೋ ಅವ್ರಿಗೆಲ್ಲರೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ನಡೆದಾಡ ದೇವರು ಅಂತ ಏನು ನಾವು ಭಾವಿಸಿದ್ದೀವಿ ಆದಿಚುಂಚನಗಿರಿ ಶ್ರೀಗಳನ್ನ, ಅವರು ತಮ್ಮ ಮುಂದೆ ಬಂದು ಕುಳಿತಿದ್ದಾರೆ. ಅವರು ಎಷ್ಟೇ ಕಾರ್ಯ ಒತ್ತಡ ಇದ್ದರೂ ಸಹ ಹೇಳ್ತಾ ಇದ್ರು, ಆವಾಗಲೇ ಅರ್ಜೆಂಟಾಗಿ ಹೋಗ್ಬೇಕಾಗ್ತದೆ, ಬೇಗ ಮುಗ್ಸೋಕ್ಕಾಗುತ್ತಾ ಅಂತ. ನಾನು ಹೇಳಿದೆ, ಲಾಸ್ಟ್ ಟೈಮ್ ಬಂದಾಗ ಅಲ್ಲಿಂದ ಮೆರವಣಿಗೆ ಮಾಡಿದ್ರು, ಈ ಸರಿ ಇಲ್ಲಿಂದ ಮಾಡಿದಾರೋ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೋ ಅನ್ನೋದು ಗೊತ್ತಿಲ್ಲ. ಅದು ನೆನೆಸ್ಕೊಂಡ್ರು ಅಲ್ಲಿ ಬಂದ ತಕ್ಷಣ ಇಲ್ಲಿಂದ ಒಂದು ಇದರಲ್ಲಿ ರಥದಲ್ಲಿ ಕರ್ಕೊಂಡೋಗಿದ್ರು, ಜ್ಞಾಪಕ ಇದೆ ಅಂತಕ್ಕಂಥದ್ದನ್ನ. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇದು ಧಾರ್ಮಿಕ ಸಮಾರಂಭ, ಪರಮ ಪೂಜ್ಯರು ತುರ್ತಾಗಿ ಹೊರಡಬೇಕಾಗಿರೋದ್ರಿಂದ ನಾನು ಇಲ್ಲಿಗೆ ತಮಗೆಲ್ಲ ಮತ್ತೊಮ್ಮೆ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ.
ಮಳೆ ಬೆಳೆಗಳು ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಗುರುದೇವ್. ಧನ್ಯವಾದಗಳು ಸರ್. ಈಗ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಹಾಗೆ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಶಿವನ ಮಂತ್ರವನ್ನು ಪಠಿಸೋದಕ್ಕೆ ಬರ್ತಾ ಇದ್ದಾರೆ ಕುಮಾರಿ ಯಶಸ್ವಿನಿಯವರು. ದೇವ ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್. ಜಟಾಟವೀಕಲಜ್ಜಲಪ್ರವಾಹಪಾವಿತಸ್ಥಲೆ ಗಲೇವಲಂಬ್ಯ ಲಂಬಿತಾಂಬುಜಂಗತುಂಗಮಾಲಿಕಾಂ ಡಮಡ್ಡಮಡ್ಡಮಡ್ಡಮನ್ನಿನಾದವಡ್ಡಮರ್ವಯಂ ಜಕಾರ ಚಂಡತಾಂಡವಂ ತನೋತು ನ ಶಿವ ಶಿವಂ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ದಗಜ್ವಲ ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತೀಕ್ಷಣಂ ಮಮ. ದರಾದರೇಂದ್ರ ನಂದಿನಿ ವಿಲಾಸ ಬಂಧುರಾಸ್ಫುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣೆ ನಿರುದ್ಧ ದುರ್ಧರಾಪದಿ ಕ್ವಚಿದ್ದಿಗಂಬರೆ ಮನೋವಿನೋದ ಮೇತು ವಸ್ತುನಿ. ಜಟಾಭುಜಂಗ ಪಿಂಗಳ ಸ್ಫುರತ್ಪಣಾಮಣಿ ಪ್ರಭ ಕದಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ವಧೂಮಕ್ಕೆ ಮದಾಂಧ ಸಿಂಧುರ ಸ್ಫುರತ್ವಗುತ್ತರೀಯ ಮೇದುರೆ ಮನೋವಿನೋದಮದ್ಭುತಂ ವಿಭರ್ತು ಭೂತ ಭರ್ತರಿ. ಸಹಸ್ರಲೋಚನ ಪ್ರಭುತ್ವ ಶೇಷಲೇಖ ಶೇಖರ ಪ್ರಸೂನ ಧೂಳಿಧೋರಣೆ ವಿದೂಸರಾಂಗ್ರಿ ಪೀಠ ಭುಜಂಗರಾಜಮಾಲಯ ನಿಬದ್ಧ ಜಾಟ ಜೂಟಕ ಶ್ರಿಯೈ ಚಿರಾಯ ಜಾಯತಾಂ ಚಕೋರ ಬಂಧು ಶೇಖರಂ. ಲಲಾಟ ಚತ್ವರಜ್ವಲ ಧನಂಜಯ ಸ್ಫುಲಿಂಗವ ನಿಪೀತ ಪಂಚಸಾಯಕಂ ನಮನ್ನಿಲಿಂಪನಾಯಕಂ ಸುಧಾಮಯೂಕಲೇಖಯ ವಿರಾಜಮಾನ ಶೇಖರ ಮಹಾಕಪಾಲಿ ಸಂಪದೆ ಶಿರೋಜಟಾಲಮಸ್ತುನಾ. ನವೀನ ಮೇಘ ಮಂಡಲಿ ನಿರುದ್ಧ ದುರ್ಧರ ಸ್ಫುರತ್ ಕುಹೂನಿ ಶೀತಿ ನೀತಿ ಮಾ ಪ್ರಬಂಧ ಬಂಧು ಕಂದರ ನಿಲಿಂಪ ನಿರ್ಜರೀಧರ ಸ್ತನೋತು ಕೃತ್ಯ ಸಿಂಧುರ ಕಳಾನಿದಾನ ಬಂಧುರ ಶ್ರಿಯಂ ಜಗದ್ದುರಂದರ. ಪ್ರಫುಲ್ಲ ನೀಲ ಪಂಕಜ ಪ್ರಪಂಚ ಕಾಲಿಮ ಪ್ರಭ ವಲಂಬಿ ಕಂಠ ಕಂದಲಿ ರುಚಿ ಪ್ರಬದ್ಧ ಕಂದರಂ. ಸ್ಮರಚ್ಚಿದಂ ಪುರಚ್ಚಿದಂ ಭವಚ್ಚಿದಂ ಮಕಜ್ಜಿದಂ ಗಜಚ್ಚಿದಾಂಧ ಕಚ್ಚಿದಂ ತಮಂತ ಕಚ್ಚಿದಂ ಭಜೆ. ಅಗರ್ವ ಸರ್ವ ಮಂಗಳ ಕಳಾ ಕದಂಬ ಮಂಜರಿ ರಸಪ್ರವಾಹ ಮಾಧುರಿ ವಿಜೃಂಭಣಾ ಮಧುರತಂ. ಸ್ಮರಾಂತಕಂ ಪುರಾಂತಕಂ ಭವಾಂತಕಂ ಮಕಾಂತಕಂ ಗಜಾಂತಕಾಂತಕಾಂತಕಂ ತಮಂತಕಾಂತಕಂ ಭಜೆ. ಜಯದ್ವದಾ ಭ್ರಮೀಭ್ರಮ ಭ್ರಮದ್ಭುಜಂಗಮಶ್ವಸ ದ್ವಿನಿರ್ಗಮಾತ್ರಮಸ್ಫುರತ್ಕರಾಲಪಾಲ ಹವ್ಯವಾಟ್. ದಿಮಿದ್ದಿಮಿದ್ದಿಮಿದ್ವನ ಮೃದಂಗ ತುಂಗ ಮಂಗಳ ಧ್ವನಿಕ್ರಮ ಪ್ರವರ್ತಿತ ಪ್ರಚಂಡ ತಾಂಡವ ಶಿವ. ದೃಶ್ಯದ್ವಿಚಿತ್ರ ತಲ್ಪಯೋರ್ಭುಜಂಗ ಮೌಕ್ತಿಕ ಸ್ರಜೋ ಗರಿಷ್ಠ ರತ್ನಲೋಷ್ಟಯೋ ಸುಹೃದ್ವಿಪಕ್ಷ ಪಕ್ಷಯೋ. ತೃಣಾರವಿಂದ ಚಕ್ಷುಷೋ ಪ್ರಜಾಮಹಿ ಮಹೇಂದ್ರಯೋ ಸಮಪ್ರವೃತ್ತಿ ಕರ್ಕದ ಸದಾ ಶಿವಂ ಭಜಾಮ್ಯಹಂ. ಕದಾ ನಿಲಿಂಪ ನಿರ್ಜರಿ ನಿಕುಂಜ ಕೋಟರೇ ವಸ ವಿಮುಕ್ತ ದುರ್ಮತಿ ಸದಾ ಶಿವಸ್ತಮಂಜಲಿ ವಹನ್. ವಿಲೋಲ ಲೋಲ ಲೋಚನೋ ಲಲಾಟಪಾಲ ಲಗ್ನಕ ಶಿವೇತಿ ಮಂತ್ರಮುಚ್ಚರಣ್ ಸದಾ ಸುಖೀಂ ಭವಾಮ್ಯಹಂ. ಇಮಂ ಹಿ ನಿತ್ಯಮೇವ ಮುಕ್ತಮುತ್ತಮೋತ್ತಮಸ್ತವಂ ಪಠೇನ್ ಸ್ಮರನ್ ಧ್ರುವಂ ನರಂ ವಿಶುದ್ಧಮೇತಿ ಸಂತತಿಂ. ಹರೇ ಗುರುಷು ಭುಕ್ತಿಮಾಶು ಯಾತಿ ನಾನ್ಯತಾಗತಿಂ ವಿಮೋಹನಂ ಹಿ ದೇಹಿನಂ ಸುಶಂಕರಸ್ಯ ಚಿಂತನಂ. ಪೂಜಾವಸಾನ ಸಮಯೇ ದಶವಕ್ರಗೀತಾಂ ಯಶಂಭುಪೂಜನ ಪರಾಂ ಪಠತಿ ಪ್ರದೋಷೆ. ತಸ್ಯಾಂ ಸ್ಥಿರಾಂ ವ್ರತಗಜೇಂದ್ರ ತುರಂಗಯುಕ್ತಂ ಲಕ್ಷ್ಮೀಂ ಸದೈವ ಸುಮುಖಿಂ ಪ್ರದದಾತಿ ಶಂಭುಃ ಪ್ರದದಾತಿ ಶಂಭುಃ ಪ್ರದದಾತಿ ಶಂಭುಃ. ಓಂ ನಮಃ ಶಿವಾಯ. ಥ್ಯಾಂಕ್ ಯು. ಧನ್ಯವಾದಗಳು ಕುಮಾರಿ ಯಶಸ್ವಿನಿಯವರಿಗೆ. ಈಗ KIADB ಕಾರ್ಯದರ್ಶಿ ಶ್ರೀ VH ಮಹೇಶ್ ರವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ರಥಮವಾಗಿ ಪರಮೇಶ್ವರ ಸ್ವರೂಪಿಗಳಾದ ಪರಮಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ, ನಾನು ಇದನ್ನು ಹೆಚ್ಚಿಗೆ ಮಾತಾಡೋಕ್ಕೋಲ್ಲ, ಯಾಕಂದ್ರೆ 2 ಮಂತ್ಸಿಂದ ವೋಕಲ್ ಪಾಲಿಪ್ ಆಗಿ ನಾನು
ಆ್ಯಕ್ಚುಲಿ ಆಪ್ರೇಷನ್ ಸ್ಟೇಜ್ಗೆ ಹೋಗಿ ಎಲ್ಲೂ ಹೋಗ್ತಿರಲಿಲ್ಲ, ಮಾತಾಡೋಂಗಿರಲಿಲ್ಲ. ಗುರೂಜಿ ಬಂದಿದ್ದಾರೆ ಅಂತ ಅದೊಂದು ಕಾರಣಕ್ಕೆ ಇವತ್ತು ರಜಾ ತಗೊಂಡು ನಮ್ಮ ನಾಗರಾಜ್ ಅವರು ADC ಅವರು ಬರಬೇಕಾಗಿತ್ತು. ಅವ್ರ ಕಾರ್ಯನಿಮಿತ್ತ PUC ಪರೀಕ್ಷೆದು ಕ್ವಶನ್ ಪೇಪರ್ ಇದು ಮಾಡಬೇಕು ಅಂತ ಬಂದಿಲ್ಲ. ಅವ್ರ ಪರವಾಗಿ ಸ್ವಾಮೀಜಿಯವ್ರಿಗೆ ನಮ್ಮ ಪ್ರಣಾಮಗಳು ತಿಳಿಸುತ್ತಾ, ಈ ದಿನ ನಂಗೆ ಭಾಳ ಸಂತೋಷದ ದಿನ. ಅಂದರೆ ನನ್ನ ಹುಟ್ಟೂರು, ನನ್ನ ಸ್ವಂತ ಊರು. ಸ್ವಾಮೀಜಿಯವ್ರಿಗೆ ಯಾವಾಗಲೂ ಅವರು ಪೀಠಾರೋಹಣ ಮಾಡಿದ್ದ ಮೊದಲ ಕಾರ್ಯಕ್ರಮ ನಮ್ಮ ಸ್ವಂತ ಊರಲ್ಲೇ ಆಗಿ ಅವ್ರಿಗೆ ಇಲ್ಲಿ ಈ ಊರಿನ ಕಾರ್ಯಕ್ರಮ ಅಂದರೆ ಸ್ವಾಮೀಜಿಯವ್ರಿಗೆ ಬಲು ಪ್ರೀತಿ ಅಂತ ಕೇಳಿ ನಾನು ತುಂಬ ಸಂತೋಷಪಟ್ಟೆ. ನಾವು ಈ ದಿನ ಈ ಮಟ್ಟಕ್ಕೆ ಏರಬೇಕು ಅಂದರೆ ಪ್ರಥಮವಾಗಿ 3 ಮಹನೀಯರನ್ನ ನೆನೆಸ್ಕೊಳ್ಳೇಬೇಕು. ನಮ್ಮ ತಂದೆ ತಾಯಿ, ಮತ್ತು ಇದೇ ನಮ್ಮ ನಾಗಮಂಗಲ ತಾಲೂಕರಾದ ವಕೀಲರಾದ KN ಪುಟ್ಟೇಗೌಡರು, ಆಮೇಲೆ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಜಸ್ಟಿಸ್ KL ಮಂಜುನಾಥ್ರವರು. ಅವರ ಆದರ್ಶ ಏನಿದೆ ಅದರಲ್ಲಿ ನಾವೊಂದು 50% ಪಾಲಿಸಿದ್ರೆ ಸಾಕು. ಇದಕ್ಕೆಲ್ಲ ಕಾರಣ ನಮ್ಮ ಸ್ವಾಮೀಜಿಯವರು ನನ್ನ ಒಂದು ಈ ಕಾರ್ಯಕ್ರಮದಲ್ಲಿ ಹೇಳಲೇಬೇಕು. ಈ ಮಟ್ಟಕ್ಕೆ ನಾನು ಬಂದ್ರೂ ಈ ಮನೆಯಮ್ಮ ಚಿಕ್ಕಮ್ಮ ದೇವಸ್ಥಾನದ ಅನುಗ್ರಹ ತಮಗೆಲ್ಲ ಇರಲಿ ಅಂತ ಒಂದು ಸಣ್ಣ ಸ್ವಾಮೀಜಿಯವ್ರ ಬಗ್ಗೆ ಒಂದು ಹೇಳಲೇಬೇಕು. ನಾನು ರೂರಲ್ಲು ಕನ್ನಡ ಮೀಡಿಯಮ್ಮು ಮತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ 12 ಮಾರ್ಕ್ಸಿಂದ ರ್ಯಾಂಕ್ ಮಿಸ್ ಆಗಿ PUC, ಡಿಗ್ರಿ, BCom, LLB, SCS, MCom, MBA ನಂಗೆ ಸ್ವಲ್ಪ ಅಕಾಡೆಮಿಕ್ ಆಗಿದ್ದರಿಂದ ಬೇರೆ ಯಾವುದೇ ಕಾರ್ಯಗಳಿಗೆ, ಬೇರೆ ಅನ್ಯತಾ ಕಾರ್ಯಗಳಿಗೆ ಜಾಸ್ತಿ ಗಮನ ಕೊಡದೆ ವಿದ್ಯಾಭ್ಯಾಸದ ಕಡೆ ಕೊಟ್ಟಾಗ ಇದಕ್ಕೆಲ್ಲ ಕಾರಣಭೂತರಾಗಿ ನಿಂತಿದ್ದು ನಮ್ಮ KN ಪುಟ್ಟೇಗೌಡರು ಮತ್ತು ಜಸ್ಟಿಸ್ ಮಂಜುನಾಥ್ ಅವರು. ಆದರೆ ಅಷ್ಟೆಲ್ಲ ಮಾಡಿ ಒಂದು ಪ್ರಮೋಷನ್ನು ಇದೇ ಕಾರ್ಯದರ್ಶಿ ಹುದ್ದೆಗೆ ಬಂದಾಗ ತೊಡಕಾಗ್ಬಿಟ್ಟಿತ್ತು. ನಾವು ಮೆರಿಟಲ್ಲಿದ್ದರೂ ಇದ್ದಿದ್ರು ಅದನ್ನು ಕೂದಲೆಳೆಯಷ್ಟು ಅಂತಾರಲ್ಲ ಅಷ್ಟು ಸುಲಭವಾಗಿ ಆ ಕಾರ್ಯದರ್ಶಿ ಹುದ್ದೆ ಪದೋನ್ನತಿ ಸಿಗೋದಕ್ಕೆ ಆಶೀರ್ವಾದ ಮಾಡಿದಂಥ ಗುರುಗಳು ಇನ್ಯಾರು ಇದ್ದರೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು. ಅಂಥ ಪರಮ ಪೂಜ್ಯರು ಈ ದಿನ ನಮ್ಮೂರಿಗೆ ಬಂದು ತಟ್ಟಳ್ಳಿ ಗ್ರಾಮದ ಈ ಮನೆಯಮ್ಮ ಚಿಕ್ಕಮ್ಮ ದೇವಸ್ಥಾನದ ಉದ್ಘಾಟನೆ ಮಾಡ್ತಿರೋದು ನಮಗೆಲ್ಲ ಯಾವುದೋ ಎಲ್ಲ 7 ಜನ್ಮದ ಸುಕೃತ ಅಂತ ಹೇಳ್ಬೇಕು. ಈ ಮೂಲಕ ಒಂದು ಶ್ಲೋಕದ ಒಂದು ಹಾಡನ್ನು ಹಾಡಿ ನಾನು ನನ್ನ ಭಾಷಣ ಮುಗಿಸ್ತೀನಿ. ದೃಷ್ಟ ನಿಖಿಳಗ ಸಂಘಶಮನಿ ಪೃಷ್ಠ ವಕುಪಾವನಿ ರೋಗಾಣಾಂ ಅಭಿವಂದಿತ ನಿರಶನಿ ಸಿಕ್ತಾಂತ್ರಕತ್ರಾಸಿನಿ ಪ್ರತ್ಯಾಸಕ್ತಿವಿದಾಯಿನಿ ಭಗವತ ಕೃಷ್ಣಸ್ಯ ಸಂರೋಪಿತ ನ್ಯಸ್ತ ಸಚ್ಚರಣಿ ವಿಮುಕ್ತಿಫಲದ ನಸ್ತ ಸಚ್ಚರಣಿ ವಿಮುಕ್ತಿಫಲದ. ಓಂ ಗುರುಭ್ಯೋ ನಮಃ. ಶ್ರೀ ಭಗವಂತ ಶ್ರೀಕೃಷ್ಣ ತಮಗೆಲ್ಲರಿಗೂ ಆಯುರ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ನಮ್ಮ ಗುರುಗಳ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಇದೀಗ ತಟ್ಟಹಳ್ಳಿ ಗ್ರಾಮಸ್ಥರಾದ ಲಕ್ಷ್ಮೀ ನಂಜಪ್ಪ ಇವರು ಸ್ವಾಮೀಜಿಯವರ ಪಾದ ಸ್ಪರ್ಶಿ ಪೂಜೆಯನ್ನು ಮಾಡಿ ನಮಸ್ಕರಿಸೋದಕ್ಕೆ ಬರ್ತಾ ಇದ್ದಾರೆ.
ಈಗಲೇ ಮಾಡಿಬಿಡ್ತೀರಾ? ಮುಗಿದ್ಮೇಲೆ ಸ್ವಾಮೀಜಿ ಮಾಡ್ಬಿಡೋದು. ಅವ್ರದ್ದು ಕುಸುಮ ಮತ್ತೆ ಇನ್ನೊಬ್ರು ಅಲ್ಲ, ಅವ್ರಿಗೆ ಸನ್ಮಾನ ಅಲ್ವಾ, ಊಟಲ್ಲೇ ಮಾಡ್ತಾರೆ. ಅವ್ರು ಮತ್ತೆ ಬರೋದಿಲ್ಲ. ಬ್ರ್ಯಾಂಡ್ ಇಡಬೇಕು ಅಲ್ಲ, ಇಲ್ಲಿ ಕರಿತೀನಪ್ಪ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಹಾಗೆ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಂದ ಆಶೀರ್ವಚನ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರಸುಂದರೀಂ. ನಮ್ಮೆಲ್ಲರ ಪ್ರೀತಿಯ ತಟ್ಟಹಳ್ಳಿ ಗ್ರಾಮದಲ್ಲಿ ದೇವಿಯ ದೇವಸ್ಥಾನದ ಪ್ರತಿಷ್ಠಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮದ ಪವಿತ್ರ ಗಳಿಗೆಯಲ್ಲಿ ನಿಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿ ಕಾರ್ಯಕ್ರಮವನ್ನು ಸಾಕಾರಗೊಳಿಸಿಕೊಟ್ಟಂಥ ಕ್ಷೇತ್ರದ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿ ಶ್ರೀಮಠದ ಭಕ್ತರಾಗಿ ನಿಮ್ಮ ಊರಿನ ಅಭಿಮಾನಿಗಳು ಆಗಿರ್ತಕ್ಕಂಥ ಪ್ರೀತಿಯ ಸುರೇಶ್ ಗೌಡ್ರವರೇ, ಅಧಿಕಾರಿಯಾಗಿ ಈಗ ತಾನೇ 4 ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಂಥ ಪ್ರೀತಿಯ ಮಹೇಶ್ ಅವರೇ, ಶ್ರೀನಿವಾಸರವರೇ, ಊರಿನ ಗ್ರಾಮಸ್ಥರೇ, ಚಂದ್ರವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಮೇಮ್ ಕುಸುಮಾ ಅವರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತುಂಬ ಶ್ರದ್ಧೆಯಿಂದ ಬಂದಿರತಕ್ಕಂಥ ಎಲ್ಲ ತಾಯಂದಿರೇ ಮತ್ತು ಮಹನೀಯರೇ, ಬೆಳಗಿನಿಂದ ಕಾದ್ರಿ ಅಂತ ಹೇಳ್ತಾ ಇದ್ರು, ಕಾಯ್ತಾ ಇದ್ದಾರೆ ಅಂತ. ನಮ್ಮ ಗುರುಗಳು ಹೇಳೋರು, ಒಮ್ಮೆ ಹೊಸಕೋಟೆ ಹತ್ರ ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ಏನು ಸ್ವಾಮೀಜಿ ತುಂಬ ಕಾದ್ಬಿಟ್ವಿ, ಉರಿ ಬಿಸಿಲು, 12 ಗಂಟೆ ಮಧ್ಯಾಹ್ನ ಬಂದಿದ್ದೀರಿ ಅಂತ ಹೇಳಿದರು. ಅದಕ್ಕೆ ಗುರುಗಳು ಹೇಳಿ ಇನ್ನೊಂದು ನೆನಪುಂಟು, ದೇವ್ರಿಗೋಸ್ಕರ ಕಾದರೆ ಅಂದರೆ 2 ಅರ್ಥ ಇದೆಯಲ್ವ, ಕಾಯುವುದು ಮತ್ತು ನಮ್ಮ ಹಳ್ಳಿ ಭಾಷೆಯಲ್ಲಿ ಕಾದರೆ ಅಂದರೆ ಕಾಯ್ತಾ ಇದ್ರಿ ಅಂತ. ಅದು ಕಾಯೋದು ಅಂತಂದರೆ ನೀರು ಕಾಯಿಸೋದು ಅಂದರೆ ಬಿಸಿ, ಇನ್ನೊಂದು ಕಾಯುವುದು ಅಂತಂದರೆ ನಿರೀಕ್ಷೆ ಮಾಡ್ತಕ್ಕಂಥದ್ದು, ವೆಯ್ಟಿಂಗ್. ಐ ವಾಸ್ ವೇಟಿಂಗ್ ಫಾರ್ ಯು ಸೋ ಲಾಂಗ್. ಅದು ಗುರುಜಿ ಹೇಳಿದರು, ಜಗತ್ತಿಗೋಸ್ಕರ ಕಾಯಿದರೆ ಜನಗಳಿಗೋಸ್ಕರ ಇನ್ನೊಂದಕ್ಕೋಸ್ಕರ ಅದನ್ನು ತಾಪ ಆಗುತ್ತೆ. ತಾಪ ಅಂದರೆ ಬಿಸಿ ಆಗುತ್ತದೆ. ಭಗವಂತನಿಗೋಸ್ಕರ ಗುರುಗಳಿಗೋಸ್ಕರ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದರೆ ಅದನ್ನು ತಪ ಅಂತ ಕರೀತಾರೆ. ಸೊ ತಾಪಕ್ಕೂ ತಪಕ್ಕೂ ವ್ಯತ್ಯಾಸ ಏನು? ತಪ ಮತ್ತು ತಾಪ. ಇಷ್ಟೊತ್ತು ನೀವು ದೇವಿಯ ಸನ್ನಿಧಿಯಲ್ಲಿ ಕೃಷ್ಣ ಮಂದಿರದ ಮುಂದೆಗಡೆ ಕುಳಿತುಕೊಂಡು ಕಾದಿದ್ದೀರಿ. ಇದು ತಾಪ ಅಲ್ಲ, ಇದು ತಪ. ತಪ ಅಂದರೆ ತಪಸ್ಸು. ಇಟ್ ಇಸ್ ಎ ಪೆನಾನ್ಸ್, ಕಂಟೆಂಪ್ಲೇಷನ್. ಇವತ್ತು ಇಲ್ಲಿಗೆ ಬಂದು ತುಂಬ ಸಂತೋಷ ಆಗಿದೆ. ನಾನು ನಮ್ಮ ಊರಿನ ಗ್ರಾಮಸ್ಥರಿಗೆಲ್ಲರಿಗೂ ಕೂಡ ಹೇಳಿದ್ದೆ, ಬೆಳಗ್ಗೆ ನೀವು ಕೂತ್ಕೋತಾಯಿ, ಡೋಂಟ್ ಸ್ಟ್ಯಾಂಡ್ ಅಪ್, ಆ ಚೇರ್ ಕೊಡಿ ಮನಗೊಂದು. ಬೆಳಿಗ್ಗೆ 8:15 ಬಂದು ಇಲ್ಲಿಂದ ಬೆಂಗಳೂರು ಕಡೆ ಹೋದರೆ ಉಳಿದ ಕಾರ್ಯಕ್ರಮಗಳನ್ನ ಮಾಡಲಿಕ್ಕಾಗತ್ತೆ ಅಂತ ಭಾವಿಸಿದ್ದೆ. ನಿನ್ನೆ ರಾತ್ರಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರದ್ದು ಒಂದು ಪುಸ್ತಕವನ್ನು
ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬಿಡುಗಡೆ ಮಾಡಿದ್ರಿಂದ ಅಲ್ಲಿ ತುಂಬ ಸಮಯ ಆಯಿತು. ಹಾಗಾಗಿ ಬೆಂಗಳೂರಿನಲ್ಲೇ ಇದ್ದು ಅಲ್ಲಿ 2 ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಇಲ್ಲಿಗೆ ಬರಲಿಕ್ಕೆ ಇಷ್ಟೊತ್ತಾಯಿತು. ಮತ್ತು ಇನ್ನೊಂದು ಸ್ವಲ್ಪ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿದೆ. ಯಾರು ಬೇಸರ ಮಾಡ್ಕೊಳ್ತಾ ಇದ್ದೀರಾ? ನಿಜವಾಗಿ ಹೇಳಬೇಕು ಅಂದರೆ ನಾನು 12 ಗಂಟೆ ಬನ್ನಿ ಅಂತಲೇ ಊರಿನವ್ರು ಕರೆದದ್ದು. ಆದರೆ ನಾನು ಹೇಳಿದ್ದೆ ಇಲ್ಲ 8 ಗಂಟೆ ಬಂದು ಹೊರಟೋಗ್ತೇನೆ ಅಂತ. ಹಾಗಾಗಿ ಊರಿನವರ ಭಾವನೆಗೆ ಬೆಲೆಯನ್ನು ಕೊಟ್ಟು ಅವ್ರು ಬರೋ ಹೇಳಿದ ಸಮಯಕ್ಕೇ ಅವರ ಭಾವನೆಗೆ ತಕ್ಕ ಹಾಗೆ ಬಂದಿದ್ದೇವೆ. ಹಿಂದೆ ಬಂದು ಕೃಷ್ಣ ಮಂದಿರ ಮತ್ತು ಕೆಲ ದೇವರುಗಳನ್ನು ಮಾರಮ್ಮನ ದೇವಸ್ಥಾನಕ್ಕೂ ಉದ್ಘಾಟನೆಗೆ ಬಂದಿದ್ದು ಅಂತ ಕಾಣಿಸುತ್ತೆ ಆವಾಗ. ಈಗ ಮತ್ತೆ ಒಂದು ಊರಲ್ಲಿ ಎಷ್ಟು ದೇವಸ್ಥಾನಗಳು ಮಾಡ್ತಿದ್ದೀರಿ ಅಂತ, ಅಲ್ಲೊಂದು ದೇವಸ್ಥಾನ, ಇಲ್ಲೊಂದು, ಹಿಂದೆ ಒಂದು, ಮೈ ಗಾಡ್, ಯಾಕೆ ಅಷ್ಟೊಂದು ದೇವಸ್ಥಾನಗಳು? ನಮ್ಮ ಸುರೇಶ್ ಗೌಡ್ರು ಹೇಳ್ತಾ ಇದ್ದಾರೆ 33 ಕೋಟಿ ದೇವತೆಗಳು ಅಂತ. ಆ್ಯಕ್ಚುಲಿ ಏನು ಗೊತ್ತದು, ಇದೊಂದೇ ದೇಶ, ಇದೊಂದೇ ಧರ್ಮ ಹೇಳ್ತಕ್ಕಂಥದ್ದು. ನಮ್ಮ ಹಿಂದೂ ಧರ್ಮ ಅಂತ ಯಾವ ಧರ್ಮಕ್ಕೆ ನಾವೆಲ್ಲ ಹುಟ್ಟಿದ್ದೇವಲ್ಲ, ಈ ಧರ್ಮ ಹೇಳ್ತಕ್ಕಂಥದ್ದು ಒಂದೇ ಒಂದು ಏನಂದರೆ, ದೇವರು ಅಂತಕ್ಕಂಥವನು ಎಲ್ಲೋ ಇಲ್ಲ, ಎಲ್ಲರ ಹೃದಯಗಳಲ್ಲಿ ದೇವರಿದ್ದಾನೆ. ಅದನ್ನೇ ನಮ್ಮ ಧರ್ಮದ ಅತ್ಯುತ್ತಮವಾಗಿರ್ತಕ್ಕಂಥ ಎತ್ತರದ ಕೊನೆಯ ಮಾತು ಏನು ಅಂತಂದರೆ, ದೇವರು ಅನ್ನೋನು ಎಲ್ಲೋ ಇಲ್ಲ, ಎಲ್ಲಿದ್ದಾನೆ ಅಂತಂದರೆ ಎಲ್ಲೆಲ್ಲಿ ಜೀವ ಇದೆಯೋ ಅಲ್ಲೆಲ್ಲ ದೇವರಿದ್ದಾನೆ. 33 ಕೋಟಿ ದೇವತೆಗಳು ಅಂತ ಹೇಳಿದ್ರಲ್ಲ, ನಮಗೆ ಸ್ವಾತಂತ್ರ್ಯ ಬಂದಾಗ ಎಷ್ಟು ಕೋಟಿ ಜನಸಂಖ್ಯೆ ಇತ್ತು? 33 ಕೋಟಿ ಜನಸಂಖ್ಯೆ ಇತ್ತು. ಅದಕ್ಕೆ ಏನು ಮಾಡಿದರು, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ದೇವರು ಅಂತ ಕರೆದು 33 ಕೋಟಿ ದೇವತೆಗಳನ್ನ ಮಾಡಿಟ್ರು. ಅದರ್ವೈಸ್ ದೆರ್ ಇಸ್ ಓನ್ಲಿ ಒನ್ ಗಾಡ್. ಆದರೆ ಎಲ್ಲರೂ ಕೂಡ ದೇವರೇ ಆದಾಗ ಈಗ ಸುರೇಶ್ ಗೌಡ್ರ ಪ್ರಕಾರ ಎಷ್ಟು ದೇವರುಗಳು ಗೊತ್ತಾ ನಮ್ಮ ದೇಶದಲ್ಲಿ? 144 ಕೋಟಿ. ಅದನ್ನು ಗುರುಗಳ ಹತ್ರ ಹೋದಾಗ, ಹಿಂದೆ ಸಾಧಕರು ದೇವರನ್ನು ಹರಸಿ ಹೋದಾಗ, ದೇವರು ಬೇಕು ಅಂತ ಹೋದಾಗ ಏನು ಮಾಡ್ತಿದ್ರು? ಗುರುಗಳು ಒಂದು ತತ್ವವನ್ನು ಹೇಳ್ಕೊಡ್ತಿದ್ರು. ಏನು ತತ್ವ ಹೇಳ್ಕೊಡ್ತಾಯಿದ್ರು? ತತ್ವಮಸಿ ಅಂತ ಒಂದು ತತ್ವವನ್ನು ಹೇಳಿ, ತತ್ ಅಂತಂದರೆ ಅದು ಇಟ್ ಈಸ್ ಎ ಪ್ರನೌನ್, ಸರ್ವನಾಮ ಅಂತ ಕರಿತೀವಲ್ಲ ಅದನ್ನು. ತತ್ ಅಂದರೆ ತ್ವಮ್ ಅಂದರೆ ನೀನು, ಅದು ಕೂಡ ಸರ್ವನಾಮನೇ. ಅಸಿ ಅಂತಂದರೆ ಇಟ್ ಈಸ್ ಅಂದರೆ ಇದೆಯಾ, ನೀನು ಅದೇ ಆಗಿದ್ದೀಯಾ. ಅದೇ ಅಂತಂದ್ರೆ ಏನು? ನೀನೇ ದೇವರಾಗಿದ್ದೀಯಾ ಅಂತ ಗುರುಗಳು ಮಂತ್ರ ಹೇಳ್ಕೊಡೋರು. ಏನಂತ ಹೇಳ್ಕೊಡ್ತಿದ್ರು? ತತ್ವಮಸಿ. ಹೇಳಿ ಎಲ್ಲ ಹೇಳಿದ್ದು ಕೇಳಿ ಬೇಸರ ಆಗಿದೆ. ನೀವು ಒಂದು ಸ್ವಲ್ಪ ಹೇಳಿ. ತತ್ ಹೇಳಿ. ತತ್ ತ್ವಂ ಅಸಿ, ನೀನು ಅದೇ ಆಗಿದೆಯಾ, ಯು ಆರ್ ದಟ್. ತತ್ವಮಸಿ ಹೇಳಿ. ಯು ಆರ್ ದಟ್. ಮೊಮ್ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳ್ಸೋಕ್ಕಾಗುತ್ತೆ? ಒಂದೆರಡು ಇಂಗ್ಲೀಷ್ ಶಬ್ದ ಹೇಳೋಕ್ಕಾಗೋದಿಲ್ವಾ? ಆ ಮಕ್ಕಳೇನಾದರೂ ಸ್ವಲ್ಪ ಇಂಗ್ಲೀಷ್ ಮಾತಾಡಲಿಲ್ಲ ಅಂತಂದ್ರೆ ಹೋಗಿ ಪ್ರಿನ್ಸಿಪಾಲ್ ಮೇಲೆ, ಟೀಚರ್ಸ್ ಮೇಲೆ ಗಲಾಟೆ ಮಾಡ್ತಾರೆ. ಏನು ಮಂಜು, ಇಷ್ಟೆಲ್ಲ ಫೀಸ್ ಕಟ್ಟಿದ್ದೀವಿ, ಇನ್ನೂ ನಮ್ಮ ಮೊಮ್ಮಕ್ಕಳಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಾ ಇಲ್ಲ ಅಂತಂದ್ಬಿಟ್ಟು. ಇರಲಿ. ತತ್ವಮಸಿ ಅಂತ ಗುರುಗಳು ಶಿಷ್ಯನಿಗೆ ಹೇಳಿದ ಮೇಲೆ ಹಂಗೆ ಹೇಳ್ತಾ ಕುಳಿತುಕೊಳೋದಲ್ಲ, ಅದನ್ನು ಸಾಧನೆ ಮಾಡಬೇಕು. ಸಾಧನೆ ಮಾಡಿ 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 ಒಂದು ದಿನ ಬರ್ತದೆ. ಆ ದಿನ ಬಂದಾಗ ಶಿಷ್ಯನಾಗಿರ್ತಕ್ಕಂಥವನಿಗೆ ಅಂದರೆ ಸಾಧಕನಿಗೆ ಒಂದು ಅರಿವಾಗುತ್ತೆ. ಏನು ಅರಿವದು? ಅಹಂ ಬ್ರಹ್ಮಾಸ್ಮಿ. ಹೇಳಿ. ಅಹಂ ಬ್ರಹ್ಮ ಅಸ್ಮಿ. ಅಲ್ಲಿ ತತ್ ಅಂತ ಹೇಳಿದ್ರಲ್ಲ, ತತ್ ಈಸ್ ಈಕ್ವಲ್ ಟು ಬ್ರಹ್ಮ. ತತ್ ಅಂತಕ್ಕಂತಹದ್ದು ಪ್ರನೌನು, ಸರ್ವನಾಮ. ಬ್ರಹ್ಮ ಅಂತಕ್ಕಂಥದ್ದು ನೌನ್. ಈಗ ತತ್ ಅನ್ನೋ ಸರ್ವನಾಮಕ್ಕೆ ಬ್ರಹ್ಮ ಅಂತವನ್ನು ಸೇರಿಸಿದರೆ ಅಲ್ಲಿಗೆ ಸರಿ ಹೋಯ್ತಲ್ವ? ನಾನೇ ಬ್ರಹ್ಮವಾಗಿದ್ದೇವೆ, ನಾನೇ ದೇವರಾಗಿದ್ದೇನೆ. ಒಂದು ವೇಳೆ ಗುರು ಹೇಳಿಕೊಟ್ಟ ತಕ್ಷಣ ನಾನು ಬ್ರಹ್ಮವೇ ಅಂತ ಹೇಳಿ ಓಡಾಡ್ಕೊಂಡು ಬರಲಿಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ? ಅಹಂಕಾರಿ ಆಗ್ತಾನೆ. ಸಾಧನೆ ಮಾಡಿ 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 ಸಾಧನೆ ಸ್ಥಿತಿಗೆ ಹೋದವನು ಸ್ವತಃ ದೇವರಾಗಿರ್ತಾನೆ, ಮಾತನಾಡೋದು ನಿಲ್ಲಿಸಿರ್ತಾನೆ. ಯಾರು ಮಾತನಾಡ್ತಾರೋ ನಮ್ಮಂಥವ್ರು ಇನ್ನೂ ದೇವರಾಗಿರೋದಿಲ್ಲ. ಯಾರು ಮಾತನಾಡಿದ್ರೆ ನಿಮ್ಮಂಗೆ ಸುಮ್ಮನೆ ಕುಳ್ತಿರೋ ಅವ್ರು ದೇವರಾಗಿರ್ತಾರೆ. ಅವರು ಹಳ್ಳಿಗಳ ಕಡೆ ಹೇಳ್ತಾರೆ ಗೊತ್ತಾ, ಏನೋ ಜಾಸ್ತಿ ಕೂಗಾಡೋಕ್ಕೆ ಹೋದರೆ ಏನು ಹೇಳ್ತಾರೆ? ಸ್ವಲ್ಪ ದೇವರಾಗ್ತೀಯ ಒಂದು ಸ್ವಲ್ಪ ಹೊತ್ತು ಅಂತ. ಏನಾಗಂದರೆ ಸುಮ್ಮ ಕೂತ್ಕೋ ಅಂತ ಗಂಡಸರಿಗೆ ಹೇಳ್ತಕ್ಕಂಥದ್ದು. ಯಾರು? ತಾಯಿಯಂದರು. ಸ್ವಲ್ಪ ದೇವರಾಗಪ್ಪ ಅಂತ ಹೇಳ್ತಾರೆ. ಅಂದರೆ ದೇವರಾಗೋದಂದರೆ ಮಾತನಾಡಬಾರ್ದು, ಸುಮ್ಮನೆ ಕುಳಿತುಕೋ ಅಂತ. ಅಂದರೆ ಅರಿತವರು ಮಾತನಾಡೋದಿಲ್ಲ, ಮಾತನಾಡೋರು ತಿಳಿದಿರೋದಿಲ್ಲ ಅಂತ. ಇವತ್ತು ನಾವು ದೇವಿಯ ದೇವಸ್ಥಾನದ ಸನ್ನಿಧಿಯಲ್ಲಿ, ಕೃಷ್ಣನ ಸನ್ನಿಧಿಯಲ್ಲಿ ಕುಳಿತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸ್ವಾಮಿಗಳೇನೋ ಹೇಳಿಬಿಟ್ರು, ಎಲ್ಲರೂ ಕೂಡ ದೇವರೇನೇ. ಅಣು ರೇಣು ತೃಣ ಕಾಷ್ಟದಲ್ಲಿ ಅಡಗಿರ್ತಕ್ಕಂತಹದ್ದು ಒಂದೇನೇ. ಅದು ಯಾವುದು?
ದೇವರು. ಹಾಗಿದ್ರೆ ಅಣು ರೇಣು ತೃಣ ಕಾಷ್ಟ ಜೀವ ಜಂತು ಎಲ್ಲಲ್ಲಿಯೂ ಕೂಡ ದೇವರೇ ಇರೋದಾದರೆ ನಮ್ಗೆ ಯಾಕೆ ಕಾಣಿಸೋದಿಲ್ಲ? ನಮಗೆ ಯಾಕೆ ಅರಿವು ಆಗ್ತಾ ಇಲ್ಲ? ಈ ಪ್ರಶ್ನೆನ ನಾನು ಕೇಳಿತಲ್ಲ, ಬಹಳ ಹಿಂದೆ ಆ ದೊಡ್ಡ ರಾಕ್ಷಸ ಇದ್ನಲ್ಲ, ಯಾರು? ಹಿರಣ್ಯಕಶಿಪು ಚಿಕ್ಕ ಹುಡುಗನಿಗೆ ಕೇಳಿದ್ದ. ಯಾಕೆ ಕೇಳಿದ್ದ ಪ್ರಶ್ನೆಯನ್ನು? ಯಾಕೆ ಕೇಳಿದ್ದ? ವಿಷ್ಣುವನ್ನು ಅವನ ಮುಂದೆಡೆ ಕೃಷ್ಣ ಇದ್ದಾನಲ್ಲ, ಆ ವಿಷ್ಣುವನ್ನು ಹಿಡಿದು ಮುಗಿಸ್ಬೇಕು ಅಂತ ಹೊರಟಿದ್ದ. ದೇವ್ರನ್ನೇ ಮುಗಿಸೋಕೆ ಹೊರಟಿದ್ದ ಅವನು. ಯಾರು? ಪ್ರಹ್ಲಾದ. ಯಾರು? ಚೆನ್ನಾಗಿ ಹೇಳಿ ಸುಮ್ಮನೆ. ಯಾರಪ್ಪ? ಹಿರಣ್ಯಕಶಿಪು. ಆದರೆ ಅವನು ತಪಸ್ ಮಾಡಿ ಊರಿಗೆ ವಾಪಸ್ ಬರೋದ್ರೊಳಗಡೆ ಅಂದಿರಿದಾರಲ್ಲ, ನೀವು ಗಂಡಸರನ್ನೇ ನಂಬ್ಕೊಂಡು ಕೂತಿದ್ರೆ ನಮ್ಮಂಥವ್ರು ಯಾರೂ ಓದೋಕ್ಕಾಗ್ತಾ ಇರಲಿಲ್ಲ. ನೀವುಗಳು ಇರೋದ್ರಿಂದ ಮನೆಯಲ್ಲಿ ಇವರೆಲ್ಲೇ ಓಡಾಡ್ಕೊಂಡು ಬಂದ್ರು ಕೆಲಸದ ಮೇಲೆ ಹೋಗ್ತಾರೆ, ಪಾಪ ಮನೆಗೆ ತಂದಾಕ್ಬೇಕಲ್ಲ. ಎಲ್ಲಿಯೇ ಹೋದ್ರೂ ಕೂಡ ಮಕ್ಕಳಿಗೆ ಓದು ಬರಹ ಸಂಸ್ಕಾರ ಕೊಡೋರು ಯಾರು? ಯಾರಪ್ಪ? ಗಂಡಸರನ್ನ ಬೇಸರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವು ಕೊಡ್ತೀರಿ, ಫೀಸ್ ಅಂತ ಕೊಡ್ತೀರಿ, ರೇಷನ್ ಕೊಡ್ತೀರಿ, ಅದೇನಿಲ್ಲ ಅಂತಲ್ಲ. ಆದರೆ ರೇಷನ್ನು ಮತ್ತು ಇವೆಲ್ಲ ಕೊಡೋದ್ರಿಂದ ದೇಹ ಬೆಳೆಯುತ್ತೆ. ದುಡ್ದು ಮನೆಗೆ ತಂದು ಹಾಕೋದ್ರಿಂದ ಏನು ಬೆಳೆಯುತ್ತೆ? ದೇಹ ಬೆಳೆಯುತ್ತೆ. ಕಡಿಮೆ ತಂದು ಹಾಕಿದ್ರೆ ಸಣ್ಣಗಾಯ್ತೀವಿ, ಚೆನ್ನಾಗಿ ತಂದು ಹಾಕಿ ಅಮ್ಮ ಹಾಕಿದ್ರೆ ದಪ್ಪಗಾಯ್ತೀವಿ. ಆದರೆ ಬರೀ ದೇಹನೇ ಬೆಳೆಯೋದ್ರಿಂದ ದೊಡ್ಡದಾಗೋದಾದರೆ ಆನೇನೋ ದೊಡ್ಡದು ಅಂತ ಹೇಳ್ಬೋದಾಗಿತ್ತಪ್ಪ, ಹೌದಾ? ಎಮ್ಮೆನೋ ಅಂತ ಹೇಳ್ಬೋದಾಯಿತು. ಆದರೆ ಮನುಷ್ಯನ ಆಮೆ, ಎಮ್ಮೆ, ಆನೆ ಇವೆಲ್ಲದಕ್ಕಿಂತ ಮೀರಿದವನು ಅವುಗಳೆಲ್ಲವನ್ನು ಕೂಡ ಕಟ್ಟಾಕ್ಲಿಕ್ಕೆ ಸಮರ್ಥನಾಗಿರೋರು ಅಂತ ಅನ್ಬೇಕಾದ್ರೆ ಏನು ಅಂತೆ, ನಮ್ಮ ಅಮ್ಮಂದಿರು ಅಪ್ಪಂದಿರು ಕೊಟ್ಟ ಊಟವನ್ನು ಉಪಯೋಗಿಸ್ಕೊಂಡು ಅಮ್ಮಂದ್ರು ಏನು ಕೊಟ್ಟಿದ್ದಾರೆ? ಮನಸ್ಸಿಗೆ ಒಂದಿಷ್ಟು ಊಟವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅವನು ಹಿರಣ್ಯಕಶಿಪು ವಿಷ್ಣುವನ್ನು ಹೆಂಗೆ ಸಾಯಿಸಬೇಕು ಅಂತ ಹೇಳಿ ತಪಸ್ಸನ್ನು ಮಾಡಿ ಬರೋದ್ರೊಳಗಡೆ ಅಮ್ಮ ಏನು ಮಾಡಿಬಿಟ್ಟಿದ್ಲು? ಮನೆಯಲ್ಲಿ ಆ ಮಗುವಿಗೆ ಒಳ್ಳೆ ಸಂಸ್ಕಾರ ಕೊಟ್ಬಿಟ್ಟಿದ್ಲು. ಎಷ್ಟು ಸಂಸ್ಕಾರ ಕೊಟ್ಟಿದ್ಲು ಅಂದರೆ, ಅಪ್ಪ ತಾನೇನೋ ಕೆಟ್ಟ ವಿದ್ಯೆನ ಹೇಳ್ಕೊಡಕ್ಕೆ ಹೋದ, ಆದರೆ ಮಗು ಏನು ಹೇಳ್ತು? ಚಿಕ್ಕ ವಯಸ್ಸಿನಲ್ಲಿ ಮಗುವಿಗೆ ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಯಾರ ಹತ್ರ ಜಾಸ್ತಿ ಇರ್ತವೆ? ಯಾರ ಹತ್ರ? ತಾಯಿ ಹತ್ರನೇ ಜಾಸ್ತಿ ಇರ್ತವೆ. ಅಪ್ಪನಿಗೆ ಗೊತ್ತಾಯಿತು, ನನಗೆ ಬೇಕಾಗಿರ್ತಕ್ಕಂಥ ವಿದ್ಯೆಯನ್ನು ಈ ಹುಡುಗ ಕಲ್ತ್ಕೊಳ್ಳಿಲ್ಲ, ಅವರಮ್ಮ ಯಾವುದೋ ಬೇರೆದು ಕಲಿಸ್ಬಿಟ್ಟಿದ್ದಾಳೆ ಅಂತ ಹೇಳಿ ಅದನ್ನು ಚೇಂಜ್ ಮಾಡೋಕ್ಕೆ ಹೊರಟ. ಅವನು ಚೇಂಜ್ ಮಾಡಲಿಕ್ಕೆ ಹೊರಟಾಗ ಆ ಹುಡುಗ ಚೇಂಜ್ ಆಗಲೇ ಇಲ್ಲ. ಅದನ್ನ ನೀನು ಚೇಂಜ್ ಆಗಬೇಕು ಅಂತ ಹೇಳ್ದ, ಆ ಹುಡುಗ ಚೇಂಜ್ ಆಗೋದಿಲ್ಲ ಅಂತ. ಯಾಕೆ? ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಳಿಸಲಾಗದೇ ಇರತಕ್ಕಂಥ ಸಂಸ್ಕಾರವನ್ನು ಮಗುವಿನ ಮನಸ್ಸಿನಲ್ಲಿ ಬಿತ್ತುಬಿಟ್ಟಿದ್ಲು. ಅಮ್ಮನ ಮಡಿಲಿನಲ್ಲಿರ್ತಕ್ಕಂಥ ಸಂದರ್ಭ ಎಂತಹದ್ದು ಅಂದರೆ, ಮಕ್ಕಳಿಗೆ ಎಲ್ಲ ಅಮ್ಮಂದ್ರಿಗೂ ಗೊತ್ತಾಗಬೇಕು, ಅಪ್ತರಿಗೂ ಗೊತ್ತಾಗಬೇಕು. ಅಮ್ಮನ ಮಡಿಲಿನಲ್ಲಿ ಪ್ರಾರಂಭದ 5-8 ವರ್ಷಗಳು, 5ರಿಂದ 10 ವರ್ಷದ ಮಧ್ಯದಲ್ಲಿರ್ತಕ್ಕಂಥ ವಯಸ್ಸು ಸಂದರ್ಭ ಯಾವುದು ಅಂತಂದರೆ, ನಾವು ನೆಲ ಸಾರ್ತೀವಲ್ಲ, ನೆಲ ಮಾಡ್ತೀವಲ್ವ, ನೆಲ ಈಗೆಲ್ಲ ಸ್ವಲ್ಪ ಟೈಲ್ಸು, ಗ್ರಾನೈಟು, ಮಾರ್ಬಲ್ ಬಂದುಬಿಟ್ಟಿದ್ದಾವೆ. ನಾನು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಹಿಂದೆ ಏನು ಮಾಡೋರು? ಕಾಂಕ್ರೀಟ್ ಮತ್ತು ಗಾರೆ ಮಾಡೋರು, ಹೌದಾ? ಈ ಗಾರೆ ಮಾಡಿದಾಗ ಇನ್ನೂ ಹಸಿ ಇದ್ದಾಗ ಮನೇಲಿರ್ತಕ್ಕಂಥ ಬೆಕ್ಕು ಓಡಾಡಿಬಿಟ್ರೆ, ಬೆಕ್ಕು ಓಡಾಡಿರ್ತಕ್ಕಂಥ ಪಾದದ ಸಣ್ಣ ಪಾದದ ಮಾರ್ಕು ಎಲ್ಲಿವರೆಗೂ ಇರ್ತಿತ್ತದು? ನೆಲ ಕಿತ್ತೋಗ್ತಿತ್ತು. ಆದರೆ ಬೆಕ್ಕು ಓಡಾಡಿರೋ ಮಾರ್ಕ್ ಮಾತ್ರ ಕಿತ್ತಾಡ್ತಿರ್ಲಿಲ್ಲ. ಬಂದವರೆಲ್ಲ ಸೊಸೆದವರಿಗೆ ಹೇಳ್ಕೊಂಡವರು, ನಮ್ಮ ಮುತ್ತಾತ ಮನೆ ಕಟ್ಟಿದಾಗ ಆ ಮುತ್ತಾತನ ಕಾಲದಲ್ಲಿದ್ದ ಬೆಕ್ಕು ಓಡಾಡಿರೋ ಮಾರ್ಕ್ ಇದು ಅಂತ ತೋರಿಸೋರು. ಅಂದರೆ ತುಂಬ ಹಸಿ ಇದ್ದಾಗ ಎಳವೆಯಲ್ಲಿ ಮಾಡುವ ಮಾರ್ಕು, ಇಂಪ್ರೆಷನ್ ಅಂತ ಹೇಳ್ತೀವಲ್ಲ, ಇದು ಎಷ್ಟು ಕಾಲ ಆದ್ರೂ ಕೂಡ ಹೋಗುತ್ತಾ? ಹೋಗೋದಿಲ್ಲ. ಅದಕ್ಕೆ ತಾಯಂದಿರ ಮಡಿಲಿನಲ್ಲಿ ಬೆಳೆಯೋ ಸಂದರ್ಭದಲ್ಲಿ ತಾಯಂದಿರು ಹುಷಾರಾಗಿರಬೇಕು. ಆ ತಾಯಂದಿರು ಸದಾ ನಗ್ತಾ ಇರೋ ಹಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯಿಂದ ಹುಷಾರಾಗಿ ಗಂಡಸರು ಇರಬೇಕು. ಏನಾದರೂ ತಾಯಂದಿರಿಗೆ ಆ ವಯಸ್ಸಿನಲ್ಲಿ ಆ ಸಂದರ್ಭದಲ್ಲಿ ನಗದಾಗೆ ಹಿಂಸೆ ಕೊಟ್ಕೊಂಡು ಬೈಕೊಂಡು ಅವರ ಮನಸ್ಥಿತಿಯನ್ನು ಗಂಡಸರು ಏನಾದರೂ ಕೆಡಿಸಿದ್ರು ಅಂತಂದರೆ, ತಾಯಂದ್ರ ಮಕ್ಕಳಿಗೆ ಎಂಥ ಸಂಸ್ಕಾರ ಕೊಡ್ತಾರೆ? ಅಳೋ ಸಂಸ್ಕಾರ ಕೊಡ್ತಾರೆ, ಹೌದಾ? ಬೈಯೋ ಸಂಸ್ಕಾರ ಕೊಡ್ತಾರೆ. ಚಿಕ್ಕ ಮಕ್ಕಳು ಅಂದ್ಕೊಳ್ತವೆ, ನಮ್ಮಮ್ಮ ಯಾವಾಗಲೂ ಈಗ ಅಳ್ತಾಳೆ ಅಂತ ಅಂದ್ಬಿಟ್ಟು, ಯಾವಾಗಲೂ ಹಿಂಗೆ ಬೈತಾಳೆ ಅಂತ ಹೇಳಿ ಬದುಕೇ ಹೀಗಿರಬೇಕು ಅಂತ ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಬಂತು ಅಂತಂದರೆ, ಮುಂದೆ ಅದೆಷ್ಟೇ ಸುಂದರವಾಗಿರ್ತಕ್ಕಂಥ ಸಮಾಜ ಕಂಡ್ರೂ ಕೂಡ ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಅದು ವಿಲ್ ಗೋ ಆನ್ ಡೌಟಿಂಗ್. ಅದನ್ನೇ ಅವ್ರು ಸಂಶಯದಿಂದ ನೋಡ್ತಿರ್ತಾರೆ. ಅದಕ್ಕೆ ಹಿರಣ್ಯಕಶಿಪು ಎಷ್ಟೇ ಹೇಳಿದ್ರು ಆ ಮಗು ಏನು ಮಾಡ್ತು? ಕೇಳಲಿಲ್ಲ. ಕೊನೆಗೆ ಒಂದು ಮಾತಿದೆ, ಗುಂಡಪ್ಪನವ್ರು ಹೇಳ್ತಿರ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಗೊತ್ತಾದು? ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು.
ಮನ್ನಣೆಯ ದಾಹಂ ಎಲ್ಲಕುಂ ತೀಕ್ಷ್ಣತಮ ತಿನ್ನುವುದಾದ ಆತ್ಮವನೇ ಮಂಕುತಿಮ್ಮ. ಇದು ಕನ್ನಡನ ಇಂಗ್ಲೀಷ ಇದು? ಹಾಂ, ಆಗಲೇ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಹೇಳಿದ್ರಲ್ವ ನೀವೆಲ್ಲನ. ಈ ಕನ್ನಡ ಹೇಳಿ ನೋಡೋಣ, ಹೇಳ್ಕೊಡ್ತೀನಿ. ಹೇಳಿ, ಇವತ್ತು ಭಾಷಣ ಬೇಡ, ಇನ್ನೊಂದು ಸಲ ಸತ್ಸಂಗ ಮಾಡೋಣ. ಸುಮ್ಮನೆ ಹಾಗೆ ಮಾತನಾಡ್ಕೊಂಡು ಒಂದು 10 ನಿಮಿಷ ಮಾತನಾಡೋಣ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಗಂಡಸರಿಗೆ ಏನಾಗಿದೆ, ಬರೀ ಹೆಣ್ಮಕ್ಳಿಗೆ ಪರ್ವ ಮಾತಾಡ್ತಾರೆ ಸ್ವಾಮಿಗಳು ಅಂತೇಳಿ ಒಬ್ಬರು ಹೇಳ್ತಾನೆ ಇಲ್ಲ. ಹೇಳ್ರಪ್ಪ, ಏನಾಗೋದಿಲ್ಲ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡ್ವಲವು, ಮನ್ನಣೆಯ ದಾಹಂ ಎಲ್ಲಕುಂ ತೀಕ್ಷ್ಣತಮ, ಮನ್ನಣೆಯ ದಾಹಂ ಎಲ್ಲಕುಂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ನೋಡಿ, ಪ್ರಹ್ಲಾದ ಯಾರ ಮಗ? ಹಿರಣ್ಯಕಶಿಪನ ಮಗ. ಅಷ್ಟೆಲ್ಲ ಮುದ್ದಿಸ್ತಾ ಇದ್ದ. ಅಮ್ಮ ಸಾಕಿ ಬೆಳೆಸಿ ಸುಂದರವಾಗಿ ಬೆಳೆಸಿದ ಮಗುವನ್ನು ಅಪ್ಪ ಪ್ರೀತಿ ಮಾಡ್ತಿದ್ದ. ಈಗ ಅಪ್ಪನಿಗೆ ಮಗನ ಕಂಡ್ರೆ ಆಗ್ತಾ ಇಲ್ಲ. ಯಾಕೆ? ಅಂತಹ ಮಾತು ಕೇಳದ ಮಗನನ್ನು, ಮಕ್ಕಳು ಮಾತನ್ನು, ಅಪ್ಪನ ಮಾತು ಕೇಳಬೇಕು. ಆದರೆ ಹೇಳಬಾರ್ದೆಲ್ಲ ಮಾತುಗಳನ್ನ ಹೇಳೋಕ್ಕೆ ಹೋದರೆ ಯಾವ ನಿಜವಾದ ಮಗನೂ ಕೂಡ ಕೇಳೋಕ್ಕೆ ಹೋಗೋದಿಲ್ಲ. ಬೆಟ್ಟದ ಮೇಲಿಂದ ಉಳಿಸ್ದ, ಹೌದಾ? ಆನೆ ಕೈ ಕೆಳಗಡೆ, ಕಾಲು ಕೆಳಗಡೆ ತುಳಿಸ್ಲಿಕ್ಕೆ ಹೋದ. ಅಮ್ಮನ ಕೈಗೆ ವಿಷ ಕೊಟ್ಟ. ಯಾವುದಕ್ಕೂ ಸಾಯಲಿಲ್ಲ, ಮಗು ಬದುಕೊಂಬಿಡ್ತು. ಆಗ ಪ್ರಶ್ನೆ ಕೇಳ್ದ, ಅಲ್ಲೋ ನೀನು ಎಲ್ಲದರಿಂದ ಬದುಕೊಂಡಿಯಲ್ಲ, ಹೇಗೆ ಬದುಕೊಂಡೆ ಅಂತ ಕೇಳಿದ. ಮಗು ಏನು ಹೇಳ್ತು? ನನ್ನನ್ನು ಬದುಕಿಸಿದವ ಯಾರು? ನಾರಾಯಣ. ನಿನಗೆ ಕಾಣುವ ನಾರಾಯಣ ನನಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ದ. ನಿನಗೆ ನಾರಾಯಣ ಕಾಣಿಸ್ತಾವನೆ, ರಕ್ಷಣೆ ಮಾಡುತ್ತವನೆ, ನಿನ್ನನ್ನು ಸಲಹಿಸ್ತಾ ಇದ್ದಾನೆ. ಆದರೆ ನಿನಗೆ ಮಾತ್ರ ಕಾಣ್ತಾವನೆ, ನನಗೆ ಯಾಕೆ ಕಾಣಿಸಲ್ಲ ಅಂದಾಗ ಚಿಕ್ಕ ಹುಡುಗ, ನಮ್ಮೂರಿನ ಚಿಕ್ಕ ಹುಡುಗ, ನಮ್ಮ ದೇಶದ ಚಿಕ್ಕ ಹುಡುಗ, ನಮ್ಮ ಧರ್ಮದ ಚಿಕ್ಕ ಹುಡುಗ ಅವ್ರ ಅಪ್ಪನಿಗೆ ಹೇಳ್ದ, ನನಗೆ ಯಾಕೆ ಕಾಣಿಸ್ತಾನೆ, ನಿನಗೆ ಯಾಕೆ ಕಾಣೋದಿಲ್ಲ ಅಂದರೆ ಅವ್ರ ಅಪ್ಪನಿಗೆ ಕೇಳ್ತಾನೆ, ಅಪ್ಪ ಇಲ್ಲಿ ಮಡಿಕೆ ಇದೆಯಲ್ವಾ, ಮಡಿಕೆ ಒಳಗಡೆ ಏನಿದೆ? ನೀರಿದೆ. ನನ್ನ ಹತ್ರ ಒಂದು ಮಡಿಕೆ ಇದೆ, ನಿನ್ನ ಹತ್ರ ಒಂದು ಮಡಿಕೆ ಇದೆ. ನಾನು ನೋಡುವ ಮಡಿಕೆ ಒಳಗಡೆ ಮುಖ ನೋಡಿದರೆ ನನ್ನ ಮುಖ ಕಾಣಿಸ್ತಾ ಇದೆ. ನಿನ್ನ ಮುಖದಲ್ಲಿ, ನಿನ್ನ ಮಡಿಕೆಯಲ್ಲಿ ಮುಖ ಕಾಣಿಸ್ತಾ ಇಲ್ಲ. ಯಾಕೆ? ಮಡಿಕೆಯಲ್ಲಿರ್ತಕ್ಕಂಥ ನೀರು ಒಂದೇನೆ, ಈ ಮಡಿಕೆ ನೀರು ಒಂದೇನೆ, ಆ ಮಡಿಕೆಯಲ್ಲಿರ್ತಕ್ಕಂಥ ನೀರು ಒಂದೇನೆ. ಈ ಮಡಿಕೆಯಲ್ಲಿ ನೀರಲ್ಲಿ ಮುಖ ನಂದು ಕಾಣಿಸುತ್ತೆ, ಆ ಮುಖದಲ್ಲಿ, ಆ ಮಡಿಕೆಯಲ್ಲಿ ಮುಖ ಕಾಣಿಸೋದಿಲ್ಲ. ಯಾಕ್ರಪ್ಪ? ಏನಾಗಿರ್ಬೇಕು? ಆ ಮಡಿಕೆಯಲ್ಲಿರೋ ನೀರು ಗಲೀಜಾಗಿದೆ, ಎಲ್ಲ ಧೂಳು ತುಂಬ್ಕೊಂಡು ಬಿಟ್ಟಿದೆ. ಈ ಮಡಿಕೆ ಒಳಗಡೆ ನೀರು ಶುದ್ಧವಾಗಿದೆ. ಆ ಹುಡುಗ ಹೇಳ್ತಾನೆ, ನನ್ನ ಮನಸ್ಸಿನಲ್ಲಿ ದ್ವೇಷ ಇಲ್ಲ, ಏನಿದೆ? ಪ್ರೀತಿ ಇದೆ. ಯಾರ ಬಗೆಗೆ? ದೇವ್ರ ಬಗೆಗೆ. ನಿನ್ನ ಮಡಿಕೆಯಲ್ಲಿ ಏನಾಗಿದೆ? ಸ್ವಲ್ಪ ಇರೋ ಕೇಳಪ್ಪ ಅವನಿಗೆ, ಬರೀ ಮಂಗಳಾರತಿ ಮಾಡಿ ಕೇಳು ಅವನಿಗೆ. ನಿನ್ನ ಮಡಿಕೆ, ನಿನ್ನ ಹೃದಯದಲ್ಲಿರ್ತಕ್ಕಂಥ ಅಂತಃಕರಣದಲ್ಲಿ ಏನೇನು ತುಂಬಿದ್ದಾವೆ? ದ್ವೇಷ, ಅಸೂಯೆ, ರಾಗ, ವೈಷಮ್ಯ, ಇವೇ ತುಂಬಿರೋದ್ರಿಂದ ಏನು ಕಾಣಿಸ್ತಾ ಇಲ್ಲ? ಪರಮಾತ್ಮ ಕಾಣಿಸ್ತಾ ಇಲ್ಲ. ನನ್ನ ಹೃದಯದಲ್ಲಿ ಪರಮಾತ್ಮ ಯಾಕೆ ಕಾಣಿಸ್ತಾವನೆ ಅಂದರೆ ನನ್ನ ಹೃದಯದಲ್ಲಿ ಬರೀ ಪ್ರೀತಿ ಇದೇ ತುಂಬಿದೆ. ಅದಕ್ಕೆ ಕೃಷ್ಣನಿಗೆ ಅರ್ಜುನ ಕೇಳಿದ, ಕೃಷ್ಣ ನಿನಗೆ ಯಾರನ್ನು ಕಂಡ್ರೆ ತುಂಬ ಇಷ್ಟ ಅಂತ ಹೇಳಿದರೆ, ಸಾಮಾನ್ಯವಾಗಿ ತಾಯಿನ ನೀನು ಯಾವ ಮಗ ಕಂಡ್ರೆ ಇಷ್ಟ ಅಂತ ಹೇಳಿದ್ರೆ ಏನು ಹೇಳ್ತಾಳೆ ತಾಯಿ? ಎಲ್ಲ ಇಷ್ಟ ಅಂತ ಹೇಳ್ತಾಳೆ. ಆದರೂ ಕೂಡ ಕೆಲವು ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಇರ್ತದೆ, ಹೌದಲ್ಲ? ಆಗ ಕೃಷ್ಣ ಹೇಳ್ತಾನೆ, ಹಾಗೇನಿಲ್ಲ, ನನಗೆ ಇಂಥವ್ರನ್ನ ಕಂಡ್ರೆ ತುಂಬ ಇಷ್ಟ. ಅವ್ರ ಮಕ್ಕಳಾಗ್ಬೋದು, ಯಾರು ಬೇಕಾದರೂ ಆಗ್ಬೋದು. ಯಾರಪ್ಪ ಅಂದರೆ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವಚ. ಹೇಳಿ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವಚ. ಯಾವ ವ್ಯಕ್ತಿಯಲ್ಲಿ ದ್ವೇಷ ಇರೋದಿಲ್ವೋ, ಸರ್ವಭೂತಗಳನ್ನು ಅಂದರೆ ದಿವಾಲ, ಸರ್ವ ಜೀವಿಗಳನ್ನು, ಸರ್ವರನ್ನು ಕೂಡ ಒಂದೇ ಥರ ಕಾಣಿಸ್ತಿರ್ತಾರೋ, ಯಾರಲ್ಲಿ ಸ್ನೇಹ ಭಾವ ಇರ್ತದೋ ಅಂತಹವ್ರನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಅಂತ. ಈಗ ಯೋಚನೆ ಮಾಡಿ, ಇವತ್ತು ದೇವಿಯ ದರ್ಶನಕ್ಕೆ ಬಂದಿರತಕ್ಕಂಥ ನೀವೆಲ್ಲರೂ ಕೂಡ ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು?
ಪ್ರೀತಿ ಇರಬೇಕು. ಇಲ್ಲೆಲ್ಲರ ಹೃದಯದಲ್ಲಿ ಈಗೇನಾದರೂ ಅಳಿದ್ರೆ, ಒಂದು ಇನ್ಸ್ಟ್ರೂಮೆಂಟ್ನ ತಂದು ಅಳಿದ್ರೆ ಎಲ್ಲರ ಹೃದಯದಲ್ಲಿ ಕೂಡ ಏನಿದೆ? ಪ್ರೀತಿನೇ ಇದೆ. ಯಾಕೆ? ಸ್ವಾಮಿಗಳಿದ್ದಾರೆ ಎದುರುಗಡೆ. ಸ್ವಾಮಿಗಳಿದ್ದಾಗ ದ್ವೇಷ ಇಟ್ಕೊಂಡು ಕೂತ್ಕೊಳ್ಳಿಕ್ಕಾಗತ್ತಾ? ಕೋಪ ಇಟ್ಕೊಳ್ಳಿಕ್ಕಾಗತ್ತಾ? ಈ ಸ್ವಾಮಿ ಬರಲಿ ಮಾಡ್ತೀನಿ ಅಂತ ಯಾರಾದರೂ ಕಾಯ್ತಾ ಇದ್ರಾ? ಎಲ್ಲರೂ ಕೂಡ ಸ್ವಾಮಿಗಳು ಬರ್ತಾ ಸಾಕಪ್ಪ ಅಂತ ಪ್ರೀತಿಯಿಂದ ಕೊಡ್ತಿದ್ರಿ. ಅದು ನಾನು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಒಂದು ವೇಳೆ ಅದೇ ಇದ್ದಿದ್ರೆ, ಇದೇ ಪ್ರೀತಿಯನ್ನು ಎಲ್ಲ ಸಂದರ್ಭದಲ್ಲೂ ಇಟ್ಕೊಂಡ್ಬಿಟ್ರೆ ಬದುಕು ಹೆಂಗಿರ್ತದೆ? ಚೆನ್ನಾಗಿರುತ್ತೆ. ಕೋಪ ಬರ್ತದಾ? ಚೆನ್ನಾಗಿರುತ್ತಲ್ವ? ಈ ಪ್ರೀತಿ ನಮ್ಮ ಬದುಕಿಗೆ ಎಲ್ಲ ಚೆಂದ ಇರೋ ತಂದು ಕೊಡೋದಾದರೆ ಈ ಭಾವನೆನ ನಾವು ಯಾಕೆ ಇಟ್ಕೊಳ್ಬಾರ್ದು? ಅದಕ್ಕೆ ದೇವಸ್ಥಾನಕ್ಕೆ ನಾವು ಯಾಕೆ ಬರಬೇಕು? ಆ ದಿನ ಎಷ್ಟು ಸಾಧ್ಯ ಅಷ್ಟು ಬರಬೇಕು. ಅಂದರೆ ಬಂದಾಗಲೆಲ್ಲ ಏನಾಗುತ್ತೆ? ಮನಸ್ಸು ಶುದ್ಧವಾಗಿರ್ತದೆ. ಮನೆಗೆ ಹೋದಾಗಲೆಲ್ಲ ಏನನ್ಸುತ್ತೆ? ಮನೆಯೂ ಕೂಡ ಮಂದಿರವಾಗಿ ದೇವಸ್ಥಾನವಾಗಿ ಪರಿವರ್ತನೆ ಮಾಡಿಕೊಂಡ್ರು. ಅದಕ್ಕೋಸ್ಕರ ಮನೆಗಳಲ್ಲಿ ಏನು ಮಾಡ್ತಿದ್ರು? ಹಿಂದೆಗಡೆ ಒಂದು ಸಣ್ಣ ಈಗಂತೂ ಶ್ರೀಮಂತರಾದರೆ ಸಣ್ಣ ಸಣ್ಣ ದೇವಸ್ಥಾನಗಳನ್ನೇ ಕಟ್ಕೊಂಡು ಬಿಡ್ತಿದ್ದಾರೆ. ಹಿಂದೆ ಏನು ಮಾಡ್ತಾರೆ ನಮ್ಮ ಅಮ್ಮಂದಿರು? ಗೋಡೆ ಒಳಗಡೆನೇ ಒಂದು ಗೂಡು ಮಾಡೋರು. ಹೌದಾ? ಗೋಡೆ ಒಳಗಡೆನೇ ಗೂಡು, ಅದೇ ದೇವಸ್ಥಾನ. ಆ ಗೂಡು ಒಳಗಡೆ ಒಂದಿಷ್ಟು ಸಗಣಿನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಏನು ಮಾಡೋರು? ಮಣ್ಣಿನ ಹಣತೆ ಇಟ್ಟು ಅದಕ್ಕೆ ಬತ್ತಿ ಇಟ್ಟು ಒಳಗಡೆ ಎಣ್ಣೆ ಇಟ್ಟು ಜ್ಯೋತಿ ಹೊತ್ತಿಸ್ತಾಯಿದ್ರು. ಅದೇ ದೊಡ್ಡ ದೇವರಾಗ್ತಿತ್ತು ನಮಗೆ. ಆ ರೀತಿಯಲ್ಲಿ ಮನೆಯನ್ನು ಬೆಳಗಲಿಕ್ಕೆ ಎಷ್ಟು ಪ್ರಾರಂಭ ಆಯಿತು ಅಂತಂದರೆ ನಮ್ಮ ಮನಸ್ಸು ಕೂಡ ಬೆಳಗಲಿಕ್ಕೆ ಪ್ರಾರಂಭ ಆಗ್ತವೆ. ಮನಸ್ಸು ಯಾವಾಗ ಬೆಳಗಲಿಕ್ಕೆ ಪ್ರಾರಂಭ ಆಗುತ್ತೋ ಅಂತಹ ಮನಸ್ಸಿನಿಂದ ನಾಲಿಗೆ ಮುಖಾಂತರ ಬರ್ತಕ್ಕಂಥ ಮಾತುಗಳು ಹೆಂಗಿರ್ತವೆ? ಕೆಟ್ಟದಾಗಿರ್ತವ? ಚೆನ್ನಾಗಿರ್ತವೆ. ಅದಕ್ಕೆ ಕುವೆಂಪು ಹೇಳಿದರು, ಮನಸ್ಸು ಮಲ್ಲಿಗೆ ಅಂತಿದ್ದರೆ ಮನಸ್ಸು ಮಾತು ಪರಿಮಳದಿಂದ ಕೂಡಿರ್ತದೆ. ಮನಸ್ಸು ಮಲ್ಲಿಗೆ ಅಂತಿದ್ದರೆ, ಮಲ್ಲಿಗೆ ಹೂ ಥರ ಮನಸ್ಸಿದ್ರೆ ಅಂತಹ ಮನಸ್ಸಿನಿಂದ ನಾಲಿಗೆ ಮುಖಾಂತರ ಬರ್ತಕ್ಕಂಥ ಮಾತುಗಳು ಕೆಟ್ಟದಾಗಿರ್ತವ ಒಳ್ಳೆಯದಾಗಿರ್ತ? ಆ ಮಾತುಗಳು ಬರೀ ಒಳ್ಳೇದಷ್ಟೇ ಅಲ್ಲ, ಪರಿಮಳದಿಂದ ಕೂಡಿರ್ತದೆ. ಒಂಥರ ಆ ವ್ಯಕ್ತಿ ಮಾತಾಡಿದ ಸಾಕಪ್ಪ ಅನಿಸುತ್ತೆ. ಇನ್ನು ಕೆಲವರು ಅಪ್ಪ ಇವ್ನು ಮಾತಾಡೋದು ಬೇಡ, ಸ್ವಲ್ಪ ಹೊತ್ತು ಬಂದು ಹೋಗೋ ತನಕ ನೀವು ಸುಮ್ಮನೆ ದೇವ್ರ ಥರ ಬಾಯಿ ಮುಚ್ಕೊಂಡು ಕುಳಿತುಕೊಂಡ್ರಿ ಅಂತ ಹೇಳ್ತಾರೆ. ಯಾಕೆ? ಇವನು ಮಾತನಾಡಿದ್ರೆ ಏನೋ ಡ್ಯಾಮೇಜ್ ಆಗೋಗುತ್ತೆ ಅಂತ. ಅದಕ್ಕೆ ಮನಸ್ಸು ಸರಿ ಹೋಗಬೇಕು ಅಂದರೆ, ನಮ್ಮ ಒಳಗಡೆ ಇರ್ತಕ್ಕಂಥ ದ್ವೇಷ ಹೋಗಬೇಕು ಅಂದರೆ ಸದಾಕಾಲ ನಾವು ಯಾರ ಸಂಘ ಮಾಡಬೇಕು? ಯಾರ ಸಂಘದಲ್ಲಿ ಯಾರ ಸ್ಮರಣೆಯಲ್ಲಿ ಇದ್ದದ್ದೇ ಆದರೆ ನಮ್ಮ ಮನಸ್ಸು ತಿಳಿಯಾಗಿರ್ತದೋ, ಮಲ್ಲಿಗೆ ಹೂ ಥರ ಇರುತ್ತೋ ಅಂತಹವರ ಸಹವಾಸದಲ್ಲಿರಬೇಕು, ಅಂತಹ ಸಂಘದಲ್ಲಿರಬೇಕು. ದೇವಸ್ಥಾನ ಅಂತಹದೊಂದು ಜಾಗ. ಅಂತಹದೊಂದು ಜಾಗದಲ್ಲಿ ನಾವು ಹೆಚ್ಚು ಇದ್ದದ್ದೇ ಆದರೆ ಆಗ ನಮ್ಮ ಮನಸ್ಸು ಸದಾಕಾಲ ಸಂತೋಷವಾಗಿರ್ತದೆ. ಆಗ ನಮ್ಮ ಸುರೇಶ್ ಗೌಡರು ಹೇಳ್ದಂಗೆ 140 ಕೋಟಿ ದೇವತೆಗಳು ನಮ್ಮ ದೇಶದಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಮನಸ್ಸು ಒಂದು ಸಲ ದೇವ್ರ ಥರನೂ ಆಗುತ್ತೆ, ಆವಾಗ ದೇವ್ರುಗಳು ಆಗ್ತಾರೆ. ಇಲ್ಲ ಅಂತಂದರೆ ಏನಾಗುತ್ತೆ? ದೇವ್ರ ಥರನೂ ಆಗುತ್ತೆ. ದೇವರಾದಾಗ ಒಂಥರ ಈ ಮನೆಗೆ ಬೀಗ ಹಾಕ್ತೀರಿ ಗೊತ್ತಲ್ವಾ? ಬಲಗಡೆ ತಿರುಗಿಸಿದ್ರೆ ಲಾಕ್ ಆಗುತ್ತೆ, ಎಡಗಡೆ ತಿರುಗಿಸಿದ್ರೆ ಕೀ ಒಂದೇ ಕೀ. ಆದರೆ ತಿರುಗಿಸೋಂಥ ಕೈ ಮಾತ್ರ ಅದು ಒಂದೇನೇ. ಈ ಕಡೆ ತಿರುಗಿಸಿದ್ರೆ ಲಾಕ್, ಈ ಕಡೆ ತಿರುಗಿಸಿದ್ರೆ ಉದ್ಧಾರ ಆಗುತ್ತೆ, ಆ ಕಡೆ ತಿರುಗಿಸಿದ್ರೆ ಹಾಳಾಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಒಂದು ಆಟಮ್ ಬಾಂಬ್ ಅಂತ ಕಂಡಿಡಿದ್ರಲ್ವ, ಆಟಮ್ ಬಾಂಬ್ ಕಂಡುಹಿಡಲಿಕ್ಕೆ ಮತ್ತು ಬೆಂಗಳೂರಂಥ ನಗರಗಳನ್ನು ಬೆಳಗಲಿಕ್ಕೆ ಬೇಕಲ್ಲ ಯಾವುದದು? ವಿದ್ಯುತ್ ಶಕ್ತಿ. ಅದು ಇವೆರಡನ್ನೂ ಕೂಡ ಒಂದೇ ವಸ್ತುವಿನಲ್ಲಿ ಕಂಡಿಡ್ಬೋದು. ವಿದ್ಯುತ್ ಶಕ್ತಿ ಕಂಡಿಡ್ಲಿಕ್ಕೆ ಬೇರೆ ಬೇರೆ ವಸ್ತುಗಳಿರ್ಬೋದು. ಆದರೆ ಆಟಮ್ ಬಾಂಬಿಗೆ ಬೇಕಾಗಿರ್ತಕ್ಕಂಥ ವಸ್ತು ಯಾವುದು? ಯುರೇನಿಯಂ. ಏನು ಹೇಳ್ತೀವಿ ಅದಕ್ಕೆ? ಅದು ವಿಕಿರಣ ಧಾತುಗಳು ಅಂತ ನೀವು ಓದೋರಿಗೆ ಗೊತ್ತಿರ್ತದೆ. ವಿಕಿರಣ ಧಾತುಗಳು ಅಂತ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಕರಿತೇವೆ. ಅದೇ ಧಾತುವನ್ನು ಉಪಯೋಗಿಸ್ಕೊಂಡು ಆಟಮ್ ಬಾಂಬ್ ಮಾಡಿದರೆ ಕಣ್ಣು ಬಿಡಿದ್ರಾಗ ಒಂದು ನಗರವನ್ನೇ ನಾಶ ಮಾಡಿಬಿಡೋದು. ಅದೇ ವಿಕಿರಣ ಧಾತುವನ್ನು ನೀವು ಉಪಯೋಗಿಸಿದರೆ ಬೆಂಗಳೂರಂಥ ದೊಡ್ಡ ದೊಡ್ಡ ನಗರಗಳನ್ನು ಬೆಳಗ್ತಕ್ಕಂಥ ನಮ್ಮ ಮನೆಗಳನ್ನ ಬೆಳಗ್ತಕ್ಕಂಥ ವಿದ್ಯುತ್ ಶಕ್ತಿನೂ ತಯಾರು ಮಾಡ್ಬೋದು. ಮನಸ್ಸನ್ನು ಉಪಯೋಗಿಸಿದರೆ ಏನಾಗುತ್ತೆ? ನಂದನವನ ನಿರ್ಮಾಣ ಆಗುತ್ತೆ. ಅದೇ ಮನಸ್ಸನ್ನು ಕೆಡಿಸ್ಕೊಂಡ್ರೆ ಹಿರೋಶಿಮಾ ನಾಗಸಾಕಿ ಅಂತ ಹೊಡೆದೋದಂಥ ನಗರಗಳಾಗ್ತವೆ. ಅದಕ್ಕೆ ನಮ್ಮ ಮನಸ್ಸುಗಳನ್ನ ಚೆನ್ನಾಗಿ ಇಟ್ಕೊಳ್ಬೇಕಲ್ವಾ? ಇಟ್ಕೊಳ್ತೀರಾ? ನಿಮ್ಗೇನಾದರೂ ಕೋಪ ಬಂದರೆ ಇನ್ಮೇಲೆ ಏನು ಮಾಡಿ? ಸ್ವಾಮಿಗಳನ್ನ ನೆನಪು ಮಾಡ್ಕೊಳ್ಳಿ. ಸ್ವಾಮಿಗಳು ನೆನಪು ಮಾಡ್ಕೊಳ್ಳೋದ್ರ ಅರ್ಥ ಏನು? ಸ್ವಾಮಿಗಳು ಹೇಳಿದ್ದಾರೆ, ಮನಸ್ಸನ್ನು ಕೆಡಿಸ್ಕೊಳ್ಬಾರ್ದು, ಗಂಡಸರನ್ನ ಬೈಬಾರ್ದು. ಗಂಡಸರು ಅಷ್ಟೇ,
ಮನೆಯವರು ಹೇಳಿದ್ದಾರೆ ಸರಿಯಾದ ಟೈಮಿಗೆ ಮನೆಗೆ ಹೋಗಬೇಕು, ಎಲ್ಲವನ್ನು ತಂದು ಮನೆಗೆ ಹಾಕಬೇಕು. ಆ ಅಮ್ಮಂದರು ಕರೆದಿರ್ತಕ್ಕಂಥ ಎಲ್ಲಿ ಹಸುವಿನಲ್ಲಿ ಕರೆದಂಥ ಹಾಲನ್ನು, ಬೆಳೆದಂಥ ಬೆಳೆಯನ್ನು ತೆಗೆದುಕೊಂಡು ಹೋಗಿ ಅಂಗಡಿಗೆ ಹಾಕಿ ಬರಬೇಕಾದ್ರೆ ಆ ಹಣವನ್ನು ನೇರ ಎಲ್ಲಿಗೆ ತರಬೇಕು? ಮನೆಗೆ ತಂದು ಮತ್ತೆ ತಾಯಿ ಕೈಗೆ ಅಮ್ಮನ ಕೈಗೆ ಕೊಟ್ಟದ್ದೇ ಆದರೆ ಆಕೆ ಮನೆ ನೋಡ್ಕೊಡ್ತಾಳೆ ಅಂತ ಬುದ್ಧಿನೂ ಕೂಡ ಗಂಡಸಿಗಿರಬೇಕು. ಅದ್ರ ಬದಲು ಹಾಲು ಸಾಕಿ, ಹಸು ಸಾಕಿ ಹಾಲು ಕರೆದು ಅಂಗಡಿಗೆ ಹಾಕ್ಲಿಕ್ಕೆ ಅಮ್ಮ ಬೇಕು, ದುಡ್ಡು ಇಸ್ಕೊಂಡು ಬರಲಿಕ್ಕೆ ಇಲ್ಲಿ ಆಗಿದೆಯೋ ಗೊತ್ತಿಲ್ಲ, ಕೆಲವು ಊರುಗಳಲ್ಲಿ ಹಂಗೆ ಮಾಡ್ತಾರೆ. ತಾಯಂದರು ಕಷ್ಟ ಬಿದ್ದು ಹಸು ಸಾಕ್ತಾರೆ, ಹಾಲು ಕರೀತಾರೆ, ಆ ಮಕ್ಕಳನ್ನ ಹಿಡ್ದೋ ಬಡ್ದೋ ಕರ್ಕೊಂಡೋಗಿ ಡೈರಿಗೆ ಹಾಲು ಹಾಕ್ತಾರೆ, ದುಡ್ಡು ತರ್ಲಿಕ್ಕೆ ಮಾತ್ರ ಈ ಗಂಡಸು ಹೋಗ್ತಾನೆ. ಅವನು ದುಡ್ಡು ತೊಗೊಂಡು ಬಂದಾದ್ರೆ ಅಮ್ಮನ ಕೈ ಕೊಡ್ತಾನೆ, ಇಲ್ಲ ಎಲ್ಲಿಗೆ ಹೋಗ್ತಾನೆ? ಸೀದಾ ಮನೆಗೆ ಬೇಕಾಗಿರೋ ಸಾಮಾನು ತರ್ತೀನಿ ಅಂತ ಹೋಯ್ತಾನೆ. ಎಲ್ಲಿಗೆ? ಅಂಗಡಿಗೆ. ಅಂಗಡಿ ಇರೋದು ಆ ಕಡೆ, ಅವನು ಹೋಗೋದು ಈ ಕಡೆಗೆ. ಬರಬೇಕಾದ್ರೆ ಇನ್ಯಾವ ಕಡೆಗೂ ಹೋಗ್ತಾನೆ ಅವನು. ಕೊನೆಗೆ ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ, ಅಕ್ಕ ಆ ಅಣ್ಣ ಅಲ್ಲಿ ಬಿದ್ದಿತ್ತಲ್ಲ ಯಾಕೆ? ಎಲ್ಲಿ? ಚರಂಡಿಯಲ್ಲಿ. ಇದೇನೋ ನಕ್ಬಿಡ್ತೀವಿ. ನಮ್ಮ ಮಕ್ಕಳಿದಾವಲ್ಲ, ಚಿಕ್ಕ ಮಕ್ಕಳು, ನಾಳೆ ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋಗಿದ್ದಾಗ ಈ ಮಗು ಇರುತ್ತಲ್ಲ, ಯಾರು ಚಿಕ್ಕ ಮಗು, ಆ ಮಗುವಿಗೆ ಈ ಮಗು ಆಡ್ಕೊಳತ್ತೆ, ಗೊತ್ತಾ ನಿಮ್ಮಪ್ಪ ಎಲ್ಲಿ ಬಿದ್ದಿದ್ದ ನೆನ್ನೆ ಅಂತ. ಈಗ ಆ ಮಗುವಿನ ಮನಸ್ಸು ಏನಾಗಬೇಕು? ಬೇಜಾರಾಗುತ್ತಲ್ಲ, ನೋವಾಗುತ್ತಲ್ವ? ಇವೆಲ್ಲವನ್ನು ಕೂಡ ಚಿಂತನೆ ಮಾಡಿದ್ದೆ ಆದರೆ ನಮ್ಮ ನಡೆಯಲ್ಲಿ ನುಡಿಯಲ್ಲಿ ಸರಿಯಾಗಿರ್ತಕ್ಕಂಥ ಭಾವನೆ ಬರ್ತದೆ. ಆ ರೀತಿ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ನಮ್ಮ ಹಿರಿಯರು ಈ ರೀತಿ ಹಲವಾರು ವಿಧಾನಗಳನ್ನು, ಗುರುಪೂಜೆಯನ್ನು, ದೈವ ಪೂಜೆಯನ್ನು ಮತ್ತು ಸತ್ಸಂಗಗಳನ್ನು ಎಲ್ಲವನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಕೆಲವು ಮಂತ್ರಗಳನ್ನ ಹೇಳಬೇಕು. ಆ ಮಗು ಎಷ್ಟು ಚೆನ್ನಾಗಿ ಮಂತ್ರ ಹೇಳಿದಲ್ವ? ರಾವಣ ರಚಿಸಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಮಂತ್ರವನ್ನು ಆ ಮಗು ಅಷ್ಟು ಚೆನ್ನಾಗಿ ಹೇಳಿದ್ಲು. ಅದೇ ರೀತಿ ಕೆಲವು ಮಂತ್ರಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಪಾಠ ಇತ್ತಲ್ಲ, ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ಇವತ್ತು ತುಂಬ ನಿರೀಕ್ಷೆಯಿಂದ ತಾವೆಲ್ಲರೂ ಕೂಡ ಕಾಯ್ತಾ ಇದ್ರಿ. ಮಾತುಗಳು ಕೇಳ್ತೀರಿ, ಮರೆತು ಬಿಡ್ತೀರಿ. ಆದರೆ ಸ್ವಾಮಿಗಳು ಬಂದದ್ದು, ದೇವಸ್ಥಾನ ಪ್ರಾರಂಭ ಮಾಡಿತ್ತು, ಎಲ್ಲ ಸದಾ ನೆನಪಿರ್ತದೆ. ಯಾವುದೇ ಕಾರಣಕ್ಕೆ ಎಷ್ಟೇ ಸಮಸ್ಯೆಗಳು ಬಂದ್ರೂ ಮನಸ್ಸನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಆಮೇಲೆ ಬೇರೆಯವ್ರು ಹೇಳೋ ಮಾತುಗಳನ್ನ ಕೂಡ ಕೇಳಬೇಕು. ಒಳ್ಳೆ ಮಾತುಗಳನ್ನ ಒಳ್ಳೆ ಮಾತುಗಳನ್ನು ಕೇಳಬೇಕು. ಆದರೆ ಇನ್ನು ಕೆಲವು ಮಾತುಗಳಿರ್ತವೆ, ಮನೆ ಕಟ್ಟೋವಂಥ, ಮನಸ್ಸನ್ನು ಕಟ್ಟುವಂಥ ಮಾತುಗಳನ್ನ ಕೇಳಿದರೆ ಮನೆ ಬೆಳೆಯುತ್ತೆ. ಮನೆ ಹೊಡೆಯುವಂಥ ಮಾತುಗಳನ್ನ ಕೇಳಿಸ್ಕೊಟ್ರೆ ಹೇಳ್ಕೊಡ್ಲೂಬಾರ್ದು, ಹೇಳ್ಕೊಡೋರು ಬಂದರೆ ಕಿವಿನೂ ಕೂಡ ಕೊಡಬಾರ್ದು. ಕೈ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಿದ್ರಿ, ಆದರೆ ಹಿಂದೆ ಇರಲಿಲ್ಲ ಅಂತ ಏನಿಲ್ಲ. ಈಗ ಹಿಂದೆ ನೋಡಿ, ಬೆಳಗ್ಗೆ ಇದ್ದರೆ ರಾಮ ಏನಾಗಬೇಕಾಗಿತ್ತು? ರಾಜ ಆಗಬೇಕಾಗಿತ್ತು. ರಾಮ ರಾಜ ಆಗಬೇಕಾದ್ರೆ ರಾಣಿ ಯಾರಾಗಬೇಕಾಗಿತ್ತು? ಕೊನೆಗೆ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ರಾಮ ರಾಜ ಆಗಬೇಕಾಗಿದ್ರೆ ರಾಣಿ ಯಾರಾಗಬೇಕಾಗಿತ್ತು? ಸೀತೆ ಆಗಬೇಕಾಗಿತ್ತು. ಹೌದಾ? ಸೀತೆಗೆ ಒಳ್ಳೊಳ್ಳೆ ಬಟ್ಟೆಯನ್ನು ತೆಗೆದಿಟ್ಟವಳು ಯಾರು ಗೊತ್ತಾ? ಕೈಕೇಯಿ. ನನ್ನ ರಾಮನ ಹೆಂಡತಿ ರಾಣಿ ಆಗ್ತಾವಳೆ ಅಂತ ಹೇಳಿ ದಶರಥ ಆಕೆಯ ಹರೆಯದಲ್ಲಿ ಕೊಟ್ಟಿದ್ದಂಥ ಒಳ್ಳೊಳ್ಳೆ ಬಟ್ಟೆಗಳನ್ನ, ಒಳ್ಳೊಳ್ಳೆ ಆಭರಣಗಳನ್ನ ತೆಗೆದು ಇಡ್ತಿದ್ದವಳು ಯಾರು? ಕೈಕೇಯಿ. ತುಂಬ ಖುಷಿಯಾಗಿ ಇಡ್ತಿದ್ಲು. ಅಲ್ಲಿಗೆ ಒಬ್ಬಳು ಬಂದಳು. ಯಾರು? ಮಂತ್ರೆ ಬಂದ ತಕ್ಷಣ ಎಷ್ಟು ಖುಷಿಯಾಗಿ ಹೇಳಿದ್ಲು ಅಂದರೆ, ನನ್ನ ರಾಮ ಏನಾಗ್ತಾವನೆ? ರಾಜ ಆಗ್ತಾವನೆ, ನನ್ನ ಸೀತೆ ರಾಣಿ ಆಗ್ತಾಳೆ, ಮಹಾರಾಣಿ ಆಗ್ತಾ ಇದ್ದಾಳೆ ಅಂತ ಹೇಳಿ ಒಂದೊಂದನ್ನು ತೋರಿಸ್ತಾ ಇದ್ದರೆ ಆಗ ಯಮ್ಮನಿಗೆ ಡೌಟ್ ಬಂತು. ಯಾರಿಗೆ? ಮಂತ್ರೆಗೆ. ಅಯ್ಯೋ ಮೂಢಬುದ್ಧಿಯೇ, ನಿನಗೆ ಗೊತ್ತಾ ರಾಮ ರಾಜ ಆದರೆ ಏನು ಮಾಡ್ತಾನೆ? ನಿನಗೆ ಆಚೆ ಕಳಿಸ್ತಾಳೆ ಅಂತ ಇಲ್ಲದ ಕಲ್ಪನೆಯನ್ನು ತಲೆಗೆ ತುಂಬಿಕೊಂಡ್ಳು. ಕೊನೆಗೆ ಏನು ಮಾಡಿದ್ಲು? ಕೈಕೇಯಿನ ಒಪ್ಪಿಸ್ಬಿಟ್ಲು. ಅವತ್ತಿಗೂ ಇತ್ತು ಅಮ್ಮ, ಇವತ್ತಿಗೂ ಇರ್ತವೆ. ನೀವು ಹೇಳಿದರೆ ಅವತ್ತು ಜಾಸ್ತಿ ಜನ ಇದ್ದರೆ ಇವತ್ತು ಜಾಸ್ತಿ ಜನ ಆಗಿದ್ದಾರೆ, ಅವತ್ತು ಕಡಿಮೆ ಇದ್ದಾರೆ ಅಂತ. 500 ವರ್ಷದಿಂದನೇ ಪುರಂದರದಾಸರು ಒಂದು ಹಾಡು ಬರೆದ್ರು, ಸತ್ಯವಂತರಿಗಿದು ಎಷ್ಟು ವರ್ಷದಿಂದ? 500 ವರ್ಷದಿಂದ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗೆ ಸುಭಿಕ್ಷ ಕಾಲ ಅಂತ ಹೇಳಿದರು. ಅದಕ್ಕೆ ಎಲ್ಲ ಕಾಲದಲ್ಲೂ ಇರ್ತಾರೆ. ಆದರೆ ನಾವೇನು ಮಾಡಬೇಕು ಗೊತ್ತಾ? ಕಾಡಲ್ಲಿ ಮುಳ್ಳು ಎಲ್ಲ ಕಡೆಯೂ ಇರ್ತವೆ. ಕಾಡಲ್ಲಿ ಮುಳ್ಳು ಎಲ್ಲ ಕಡೆಯೂ ಇರ್ತವೆ. ಆದರೆ ಎಲ್ಲ ಕಡೆಯೂ ಕೂಡ ಚರ್ಮ ಓದಿಸ್ಬಿಟ್ಟು ಓಡಾಡೋಕ್ಕಾಗುತ್ತಾ? ನಾವೇನು ಮಾಡಬೇಕು? ನಮ್ಮ ಕಾಲಿಗೆ ಎಷ್ಟು ಬೇಕೋ ಅಷ್ಟು ಚಪ್ಪಲಿ ಹಾಕ್ಕೊಬೇಕು, ಓಡಾಡಬೇಕು. ಆಗ ನಮ್ಮ ಕಾಲು ಸೇಫಾಗಿರ್ತವೆ.
ಅಲ್ಲಿ ದುಷ್ಟರಿದ್ದಾರೆ, ಇಲ್ಲಿ ಸುಳ್ಳಿದ್ದಾರೆ, ಅಲ್ಲಿ ಮುಳ್ಳಿದೆ ಅಂತ ಬೈಕಂಗೆ ಕುಳಿತುಕೊಂಡ್ರೆ ಜೀವನ ಎಲ್ಲ ಬರೀ ಬೈಕಂಗೆ ಕುಳಿತುಕೊಳ್ಳೋದೇ ಆಗೋಗುತ್ತೆ. ಅದ್ರ ಬದಲು ಏನು ಮಾಡಬೇಕು, ನಮ್ಮ ಮನಸ್ಸಿಗೆ ಒಂದಿಷ್ಟು ಪ್ರೀತಿ, ಕಾಲಿಗೆ ಒಂದಿಷ್ಟು ಚಪ್ಪಲಿ ಇದು ಹಾಕ್ಕೊಂಡು ಓಡಾಡಿದರೆ ಬದುಕು ಚೆನ್ನಾಗಿರ್ತದೆ. ಎಲ್ಲ ಕಡೆನೇ ಇರ್ತದೆ. ಯಾವ ಕಾಲ ಆದ್ರೂ ಕೂಡ ಅದೇನು ಕಡಿಮೆ ಏನು ಆಗೋದಿಲ್ಲ, ಅದು ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತಿರ್ತದೆ. ಇದೊಂಥರ ಸೈನ್ ವೇವ್ಸ್ ಥರ ಇರ್ತದೆ. ಆದರೆ ಭಗವಂತನ ನಾಮವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಪರಮಾತ್ಮನ ಸದಾ ನೆನೀತಾ ಹೋಗ್ತಾ ಇದ್ದದ್ದೇ ಆದರೆ ನಮ್ಮ ಶಕ್ತಿ, ನಮ್ಮ ಶ್ರದ್ಧೆ, ನಮ್ಮ ಪ್ರೀತಿ ಅಷ್ಟು ಬಲವಾಗಿದ್ದದ್ದೇ ಆದರೆ ಅಂತಹ ಟೈಮ್ನಲ್ಲಿ ದುಷ್ಟರು ಕೂಡ ಬದಲಾಗಿ ಹೋಗ್ತಾರೆ. ದುಷ್ಟರನ್ನು ಬದಲು ಮಾಡುವಷ್ಟು ಮನಸ್ಸು, ಪ್ರೀತಿ, ಮುಖ್ಯವಾಗಿ ಸಹನೆ, ಕರುಣೆ, ಸಹನೆ ನಮ್ಮಲ್ಲಿರಬೇಕು. ಅಂಥದ್ದು ನಿಮ್ಮದಾಗಲಿ ಅಂತ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗಬೇಕಾಗಿರೋದ್ರಿಂದ ಬೇರೆ ಬೇರೆ ಊರುಗಳಿಂದ, ಬೆಂಗಳೂರಿಂದ ಸುಮಾರು ಜನ ನಮ್ಮ ಭಕ್ತರುಗಳೆಲ್ಲ ಬಂದಿದ್ದೀರಿ, ಹೌದಲ್ಲ? ಸಾಕಷ್ಟು ಜನ ಬೆಂಗಳೂರಿನ ಭಕ್ತರು ಬಂದಿದ್ದೀರಿ, ಯುವಕರು ಬಂದಿದ್ದೀರಿ, ಎಜುಕೇಟೆಡ್ಸ್ ಬಂದಿದ್ದೀರಿ. ಎಜುಕೇಟೆಡ್ಸ್ ಅಂತಂದರೆ ಆಧುನಿಕ ಕಾಲದಲ್ಲಿ ದೇವರು ನಂಬೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಹುಡುಗರುಗಳು. ಆದರೆ ನಮ್ಮೂರಿಗೆ ಬಂದಿರತಕ್ಕಂಥ ನಮ್ಮ ಬೆಂಗಳೂರು ಮತ್ತು ಇಲ್ಲಿ ಕಲ್ತಂಥ ನಿಮ್ಮಂಥ ಎಲ್ಲ ಹುಡುಗರು ಬಂದು ದೇವರ ಹತ್ರ ಕೈ ಮುಕ್ಕೊಂಡು ನಿಂತ್ಕೊಂಡು ಏನು ಹೇಳಿದ್ರಿ, ನಾವು ಕಲ್ತಿರ್ತಕ್ಕಂಥದ್ದು ಕಡಿಮೆ, ಕಲಿಬೇಕಾಗಿರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಅಂತಹ ಇನ್ನೂ ಕಲೀಲಿಕ್ಕೆ ಆಗದೇ ಇರತಕ್ಕಂಥ ವಿದ್ಯೆಯನ್ನು, ಜ್ಞಾನವನ್ನು ಕಲೀಲಿಕ್ಕೆ ಪರಮಾತ್ಮ ನಮ್ಮ ಮನಸ್ಸನ್ನು ಅಣಿಗೊಳಿಸು ಅಂತ ಹೇಳಿ ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸೋ ದೇವ ಎಂಬ ಪ್ರಾರ್ಥನೆ ನೀವೆಲ್ಲರೂ ಕೂಡ ಸೇರಿ ಮಾಡಿದ್ರಿ. ಅಂತೆಲ್ಲರಿಗೂ ಕೂಡ ಭಗವಂತನ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ. ಧನ್ಯವಾದಗಳು ಗುರುಜಿ. ಈಗ ಬೆಳಗ್ಗೆಯಿಂದ ನಮ್ಮ ಎಲ್ಲ ಜನರು ಕೂಡ ಕಾಯ್ತಾ ಇದ್ರು. ನಮ್ಮ ಕರೆಗೆ ಹೋಗೊಟ್ಟು ಬಂದಿರ್ತಾರೆ ಸುರೇಶ್ ಗೌಡ್ರು ಹಾಗೆ ಮಹೇಶ್ ಸರ್. ಇವರಿಗೆ ಪ್ರೀತಿಪೂರ್ವಕ ಗೌರವ ಸಮರ್ಪಣೆಯನ್ನು ತಟ್ಟಹಳ್ಳಿ ಗ್ರಾಮಸ್ಥರು ಹಾಗೆ ಭಕ್ತಾದಿ ವೃಂದದಿಂದ ಮಾಡ್ತಾ ಇದ್ದೀವಿ. ಸರ್, ದಯವಿಟ್ಟು ಈ ಒಂದು ಗೌರವ ಸಮರ್ಪಣೆಯನ್ನು ಅರ್ಪಿಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀವಿ. ವೇದಿಕೆ ಮೇಲಿರುವ ಗಣ್ಯರು ಹಾಗೆ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಸರ್ಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಹಾಗೆ ಶ್ರೀ VH ಮಹೇಶ್ ರವರು, ಕಾರ್ಯದರ್ಶಿ KIADB ಬೆಂಗಳೂರು. ಇವರಿಗೆ ವೇದಿಕೆ ಮೇಲಿರುವ ಗಣ್ಯರು ಸ್ವಾಮೀಜಿಯವರ ಸಮ್ಮುಖದಲ್ಲಿ ತಟ್ಟಹಳ್ಳಿ ಗ್ರಾಮಸ್ಥರ ವತಿಯಿಂದ ಗೌರವ ಸಮರ್ಪಣೆ. ಸ್ವಾಮೀಜಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಅಭ್ಯಾಗತರು ಹಾಗೆ ಗ್ರಾಮಸ್ಥರು, ಭಕ್ತಾದಿಗಳು ಈ ಒಂದು ಗೌರವ ಸಮರ್ಪಣೆಯಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ ಫಸ್ಟ್ ಆ್ಯಕ್ಚುಲಿ ನಾನು ಅಂದೆ ನೀವಿರಿ, ಇಲ್ಲಿ ಹೋಗ್ಬಿಡಿ. ಒಬ್ಬೊಬ್ರು ಹಲೋ. ಮಹೇಶ್ ಈಗ VH ಮಹೇಶ್ ರವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಕಾರ್ಯದರ್ಶಿ KIADB ಬೆಂಗಳೂರು. ಇವರಿಗೆ ತಟ್ಟಹಳ್ಳಿ ಗ್ರಾಮಸ್ಥರು, ಭಕ್ತಾದಿಗಳು ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಮೇಡಮ್, ನೆಕ್ಸ್ಟ್ DT ಶ್ರೀನಿವಾಸ್ ಅಲ್ಲಿಂದ DT ಶ್ರೀನಿವಾಸ್ ಒಬ್ಬರು ಹೇಳಿ ಸರ್. DT ಅವರು ಕೊಡ್ತಾರೆ. DT ಶ್ರೀನಿವಾಸ್ ಅಂತ. ಈಗ DT ಶ್ರೀನಿವಾಸ್ ರವರು ತಾಲೂಕು JDS ಅಧ್ಯಕ್ಷರು. ಇವರಿಗೂ ಕೂಡ ತಟ್ಟಹಳ್ಳಿ ಗ್ರಾಮಸ್ಥರು ಹಾಗೆ ಮೇಲಿರುವಂಥ ಎಲ್ಲ ಭಕ್ತಾದಿಗಳು ಹಾಗೆ ಅತಿಥಿ ಅಭ್ಯಾಗತರು ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಶ್ರೀಯುತ ಮರಿಯಪ್ಪನವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವರು ಟಿ ನರಸಯ್ಯ ಹಾಗೆ ಮಾಯಮ್ಮರವರ ಮಗ. ಇವರು ದಾನಿಗಳು ಮತ್ತು ಗ್ರಾಮದ
ಆರ್ಚ ನಿರ್ಮಾಪಕರು ಕೂಡ ಹೌದು. ಹಾಗೆ ಪ್ರತಿ ವರ್ಷ ಇವರು ಜಾತ್ರೆಯಲ್ಲಿ ಭಕ್ತಾದಿಗಳಿಗೆ ಊಟವನ್ನು ಹಾಕ್ತಾರೆ. ಹಾಗೆ ಈ ದಿನದ ಅನ್ನ ದಾಸೋಹ ಕಾರ್ಯಕ್ರಮಕ್ಕೆ ಕೂಡ ಅವರು ಭಾಗಿಯಾಗಿದ್ದಾರೆ. ಹಾಗಾಗಿ ಶ್ರೀಯುತ ಮರಿಯಪ್ಪರವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಶ್ರೀಮತಿ ಕುಸುಮಾ ಸ್ಟಾರ್ ಚಂದ್ರರವರು, ಇವರಿಗೂ ಕೂಡ ನಾವು ಈಗ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀ KH ವೆಂಕಟರಮಣೇಗೌಡರವರ ಅನುಪಸ್ಥಿತಿಯಲ್ಲಿ ಅವರ ಮಡದಿ ಕುಸುಮ ಅವರು ಆಗಮಿಸುತ್ತಿದ್ದಾರೆ. ಹಾಗೆ ಸ್ಟಾರ್ ಚಂದ್ರು ಅಂತ ಹೇಳಿ ಅವರನ್ನು ಕರಿತೀವಿ. ಇವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಹೌದು. ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನು ಜಯಲಕ್ಷ್ಮಿ ಕರಿಗೌಡರು ಕೂಡ, ಅವರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಗಿರೀಶ್ ಏನಪ್ಪ, ಮಂಡ್ಯ ಜಿಲ್ಲಾ JDS ಉಪಾಧ್ಯಕ್ಷರು ಗಿರೀಶ್ ರವರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಗ್ತಾ ಇದೆ. ಅವ್ರೇನು ಕೊಟ್ಟಿಲ್ಲ ಸರ್, ಬೆಳಗ್ಗೆ ನಾನು ಬಂದು ವೇಟ್ ಮಾಡ್ತಾ ಇದ್ದೆ. ನಾನು ದಯವಿಟ್ಟು ಭಕ್ತಾದಿಗಳು ಅಲ್ಲೇ ಕೂತ್ಕೊಳ್ಳಿ. ಸ್ವಾಮೀಜಿಗಳಿಗೆ ಅನುವು ಮಾಡಿಕೊಡಿ ತೆರಳೋದಕ್ಕೆ. ಬೇರೆ ಕಾರ್ಯಕ್ರಮ ನಿಮಿತ್ತ ಹೋಗ್ತಾ ಇದ್ದಾರೆ, ರಶ್ ಮಾಡಬೇಡಿ. ಫಸ್ಟ್ ಅವರು ಮಾಡೋದು ಚೆನ್ನಾಗಿ ನಡೆಸ್ಕೊಟ್ರಿ. ಅಪ್ಪ ನಿಂತ್ಕೊಪ್ಪ. ದಯವಿಟ್ಟು ಭಕ್ತಾದಿಗಳ ಅನುವು ಮಾಡಿಕೊಡಿ. ಈ ಥರ ರಶ್ ಮಾಡಿದರೆ ಅವರಿಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ಹಾಗೆ ಇತರೆ ಅತಿಥಿ ಅಭ್ಯಾಗತರು ದಯವಿಟ್ಟು ವೇದಿಕೆ ಮೇಲೆ ಏರಿ. ಇನ್ನೂ ಕಾರ್ಯಕ್ರಮ ಪೂರ್ಣವಾಗಿಲ್ಲ. ಇತರೆ ಅತಿಥಿ ಅಭ್ಯಾಗತರಿಗೂ ಕೂಡ ಈಗ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮೇಲೆ ಏರಿ. ತಟ್ಟಹಳ್ಳಿ ಯಜಮಾನರು ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ತಟ್ಟಹಳ್ಳಿ ಯಜಮಾನರು. ಜೈ ಶ್ರೀರಾಮ್, ಜೈ ಗುರುದೇವ್. ಭೂವಿಜ್ಞಾನ ಇಲಾಖೆ ಅರುಣ್ ಕುಮಾರ್ ಅವರಿಗೆ ಈಗ ತಟ್ಟಹಳ್ಳಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ವತಿಯಿಂದ ಗೌರವ ಸಮರ್ಪಣೆ ಇರುತ್ತೆ. ದಯವಿಟ್ಟು ಅತಿಥಿ ಅಭ್ಯಾಗತರು ವೇದಿಕೆ ಮೇಲೆ ಇದ್ದವರು ಯಾರೆಲ್ಲ ವೇದಿಕೆ ಮೇಲೆ ಬನ್ನಿ. ಮಹಾಲಿಂಗ TN ಹಾಗೆ TN ನಂಜಯ್ಯರವರು, ಹಾಗೆ ಶಿವಮೂರ್ತಿ ದೊಂದೆ ಮಾದಳ್ಳಿಯವರು, ಹಾಗೆ TN ರಮೇಶ್ ರವರು ಪಾಂಪಣ್ಣ ತಟ್ಟಹಳ್ಳಿ, ಹಾಗೆ TM ನಂಜಪ್ಪರವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅಭಿಷೇಕ್ ಚಾಡೇನಹಳ್ಳಿ, ಚಂದ್ರಪ್ಪ ಶಿವನಂಜಯ್ಯ ಅವರು ತಟ್ಟಹಳ್ಳಿ, ಇವರು 90,000 ರೂಪಾಯಿನ ಬಾಗಿಲಿಗಾಗಿ ಕೊಟ್ಟಿರ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಚಂದ್ರಪ್ಪ ಶಿವನಂಜಯ್ಯ ತಟ್ಟಹಳ್ಳಿ, ಇವರು 50,000 ರೂಪಾಯಿ ಗ್ರಾನೈಟ್ಗಾಗಿ ಒಂದು ಅಮೌಂಟನ್ನು ಕೊಟ್ಟಿರ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ M ನಂಜುಂಡ ಸನ್ ಆಫ್ ಮಲ್ಲಯ್ಯ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ TN ಶಿವಣ್ಣಗೌಡ ಪ್ರೆಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಇವರು ಕೂಡ ಗ್ರಾನೈಟ್ಗಾಗಿ 50,000 ರೂಪಾಯಿ ಸಹಾಯಧನವನ್ನು ಕೊಟ್ಟಿರ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಪ್ರಕಾಶ್ ಮತ್ತು ನಾರಾಯಣ ಪಿಡ್ಡಪ್ಪರವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ TC ನಾಗೇಶ್ ಪಿಡ್ಡಪ್ಪನ ಸಣ್ಮರಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಕುಸುಮ ವೆಂಕಟರಮಣೇಗೌಡರು ಬಂದಿದ್ರು. ಹಾಗೆ ಕೀರ್ತಿ ನಂಜಪ್ಪರವರು ತಟ್ಟಹಳ್ಳಿ, ಇವರು ಸಿಮೆಂಟ್ಗಾಗಿ ಫುಲ್ ಸಿಮೆಂಟ್ನ ವೆಚ್ಚವನ್ನು ಭರಿಸಿರ್ತಾರೆ. ಹಾಗಾಗಿ ದಯವಿಟ್ಟು ಕೀರ್ತಿ ನಂಜಪ್ಪರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ತಿಪ್ಪೇಗೌಡ್ರವರು, ಚಾಮರಾಜು ಅವರು, ನರಸಿಂಹಯ್ಯ ತಮ್ಮಯ್ಯರವರು, ಕೆಂಪರಾಜ್ರವರು, ಕೆಂಪರಾಮ್ರವರು, ಯೋಗ ನರಸಿಂಹರವರು, ನರಸಿಂಹಮೂರ್ತಿರವರು, ಎಸ್ ಬೋರೇಗೌಡ್ರವರು, ಆರ್ ಜೆ ಸ್ಕೂಲ್ ಮಾಸ್ಟರ್, ಹಾಗೆ ಟಿ ಎನ್ ರಮೇಶ್ ರವರು, ಟೈಲ್ಸ್ ದಾನಿಗಳು, ಹಾಗೆ ಟಿ ಎನ್ ಕರಿಗೌಡ ಸನ್ ಆಫ್ ನರಸಯ್ಯ ಅನ್ನದಾನ ಸೇವಾಕರ್ತರು, ಹಾಗೆ ಓಕೆ ಹಾಗೆ ಅಶೋಕ್ TDS ಮುಖಂಡರು ತಟ್ಟಹಳ್ಳಿ JDS, ಹಾಗೆ TN ಶ್ರೀನಿವಾಸ್ ಎಲೆಕ್ಟ್ರಿಕಲ್ ಐಟಮ್ಸ್ ದಾನಿಗಳಾಗಿರ್ತಾರೆ, ಹಾಗೆ TN ಮಹಾಲಿಂಗ ಲೈಟಿಂಗ್ಸ್ ಮತ್ತು ಸೌಂಡ್ ದಾನಿಗಳಾಗಿರ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ಹೆಸರು ಕರೆದವರೆಲ್ಲರೂ ಕೂಡ. ಹಾಗೆ ದೇವಸ್ಥಾನದ ಕೆಲಸಕ್ಕೆ ಸಕ್ರಿಯವಾಗಿ ಒಂದು ಕೆಲಸದಲ್ಲಿ ಇರ್ತಾರೆ ನಮ್ಮ ಕಾರ್ಯಕರ್ತರು, ಅವರ ಹೆಸರನ್ನು ಹೇಳ್ತೀನಿ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. TM ಶಿವಣ್ಣ ಟ್ರಸ್ಟ್ ಅಧ್ಯಕ್ಷರು ತಟ್ಟಹಳ್ಳಿ, ಹಾಗೆ TN ಶಿವಣ್ಣ BHEL ಸದಸ್ಯರು ತಟ್ಟಹಳ್ಳಿ, ಹಾಗೆ TC ಶ್ರೀನಿವಾಸ್ ಅರ್ಚಕರು, ಹಾಗೆ TH ಕರಿಗೌಡ್ರು IOB ತಟ್ಟಹಳ್ಳಿ, ಹಾಗೆ ವೆಂಕಟೇಶ್ ಗೌಡ್ರು ತಟ್ಟಹಳ್ಳಿ, ಹಾಗೆ TN ಶಿವಣ್ಣ ಪ್ರೆಸ್, ಹಾಗೆ TN ಹೊನ್ನಪ್ಪರವರು ತಟ್ಟಹಳ್ಳಿ, ಹಾಗೆ ಪ್ರಕಾಶ್ ರವರು ನರಸಿಂಹಮೂರ್ತಿ, ಹಾಗೆ ಶರವಣ್ರವರು ದೇವಸ್ಥಾನದ ಶಿಲ್ಪಿಗಳು, ಹಾಗೆ ಮಹಾಲಿಂಗ್ ರವರು, TN ರಮೇಶ್ ರವರು, ಶಿವಮೂರ್ತಿರವರು, ಜೈರಾಮ್ ರವರು. ದಯವಿಟ್ಟು ಹೆಸರು ಹೇಳಿದ ಎಲ್ಲ ಕಾರ್ಯಕರ್ತರು, ಹಾಗೆ ದಾನಿಗಳು, ಯಜಮಾನರು ಎಲ್ಲರೂ ಕೂಡ ವೇದಿಕೆ ಮೇಲೆ ಬನ್ನಿ. ದಯವಿಟ್ಟು ಎಲ್ಲ ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಂತೇವೆ. ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೂಡ ಕಾಯ್ತಾ ಇದ್ದಾರೆ. ಕಾಯಿಸೋದು ಬೇಡ, ಎಷ್ಟು ಬೇಗ ಬರ್ತೀರಿ ಅಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸೋಣ. ಅನ್ನ ಸಂತರ್ಪಣೆಗೂ ಕೂಡ ತಡ ಆಗ್ತಾ ಇದೆ, ಹೊತ್ತೊತ್ತಿಗೆ ಊಟ ಮಾಡಬೇಕು, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ಹಾಗಾಗಿ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ನಾವು ಕಾರ್ಯಕ್ರಮವನ್ನು ಮುಗಿಸೋಣ. ಸೂರ್ಯ ಆಲ್ರೆಡಿ ನೆತ್ತಿಗೆ ಬಂದಿದ್ದಾನೆ, ನೆತ್ತಿ ಉರಿತಾ ಇದೆ, ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಯಾರಿಗೂ ಕೂಡ. ವಯಸ್ಸಾದವರಿದ್ದೀರಿ, ಸಣ್ಣ ಮಕ್ಕಳಿದ್ದಾರೆ, ಅನಾರೋಗ್ಯ ಇದ್ದವರಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ಯಾರೆಲ್ಲ ಹೆಸರು ಹೇಳ್ತೀವಿ ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸೋಣ ನಾವು. ಹಾಗೆ ನಮ್ಮ ವೇದಿಕೆ ಮೇಲಿರುವಂತಹ ಗ್ರಾಮಸ್ಥರು, ಹಾಗೆ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಗಳು ಯಾರೆಲ್ಲ ವೇದಿಕೆ ಮೇಲೆ ಬರ್ತಾರೆ ದಯವಿಟ್ಟು ಗೌರವ ಸಮರ್ಪಣೆಯನ್ನು ಬೇಗ ಬೇಗ ನೆರವೇರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಾಮಿಯವರು ಎಲೆಕ್ಟ್ರಿಕಲ್ ಕೆಲಸ ಮಾಡಿರ್ತಾರೆ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈಗ ಮನಿಯಮ್ಮ ಚಿಕ್ಕಮ್ಮದೇವಿ ದೇವಸ್ಥಾನದ ನೂತನ ಕಟ್ಟಡ ನಿರ್ಮಾಣಕ್ಕೆ 18,000 ರೂಪಾಯಿಯಿಂದ 25,000 ರೂಪಾಯಿಗೆ ದೇಣಿಗೆಯನ್ನು ಕೊಟ್ಟಿರ್ತಾರೆ. ಅಲ್ಲಿವರೆಗೂ ಭಕ್ತಾದಿಗಳು ಅವರ ಹೆಸರನ್ನು ಹೇಳ್ತೀನಿ, ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬನ್ನಿ. ಮಿಲಿಟರಿ ಇವರು ಕೂಡ 25,000 ರೂಪಾಯಿ ಕೊಟ್ಟಿರ್ತಾರೆ. ಹಾಗೆ ನಾರಾಯಣ ಪೆಡ್ಡಪ್ಪರವರು ಇವರು 25,000 ರೂಪಾಯಿ ಕೊಟ್ಟಿರ್ತಾರೆ. ಹಾಗೆ ವೆಂಕಟೇಶ್ ಗೌಡ್ರವರು 18,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. TN ಶಂಕರ್ ತೆವಿಯಪ್ಪ ಇವರು 20,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಹಾಗೆ ನಾಗೇಶ್ ದೊಂಡೆ ಮಾದಹಳ್ಳಿ 20,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿರ್ತಾರೆ. ಹಾಗೆ ಮಲ್ಲೇಶ್ ಕುಟುಂಬ ನರಗಲು ಇವರು ಕೂಡ 24,000 ರೂಪಾಯಿ ದೇಣಿಗೆಯನ್ನು ನೀಡಿರ್ತಾರೆ. ವೀರಾಂಜನೇಯ ಟ್ರಸ್ಟ್ ಬೆಂಗಳೂರು ಇವರು 20,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿರ್ತಾರೆ. ಹಾಗೆ ತಟ್ಟಹಳ್ಳಿ ಗ್ರಾಮದ ಅನಿವಾಸಿಗಳ ಕೂಟ ಇವರು 30,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿರ್ತಾರೆ. ಹಾಗೆ TN ಶಂಕರ್ ಸನ್ ಆಫ್ ನಂಜಯ್ಯ ಕನ್ನಡಕ ತಟ್ಟಹಳ್ಳಿ ಇವರು 20,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿರ್ತಾರೆ. ಹಾಗೆ ಮಲ್ಲಿಕಾರ್ಜುನ್ ಫೈಟರ್ ರವಿ ಬೆಂಗಳೂರು ಇವರು 26,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿರ್ತಾರೆ. 20,000 ರೂಪಾಯಿ. ಹಾಗೆ ದಿವ್ಯಾ ಮಹೇಶ್ KIADB ಇವರು 25,000 ರೂಪಾಯಿಗಳ ದೇಣಿಗೆಯನ್ನು ದೇವಸ್ಥಾನದ ನಿರ್ಮಾಣಕ್ಕಾಗಿ ಕೊಟ್ಟಿರ್ತಾರೆ. ಕೊಟ್ಟಿರೋ ಎಲ್ರಿಗೂ ಕೂಡ ಅಭಿನಂದನೆಗಳು, ದೇವರ ಆಶೀರ್ವಾದ ನಿಮಗೆ ಸದಾ ಇರಲಿ. ಹಾಗೆ ಹೆಸರು ಹೇಳಿದವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ಗೌರವ ಸಮರ್ಪಣೆ. ಹೆಸರು ಹೇಳಿದವರು ಎಷ್ಟು ಬೇಗ ಬರ್ತೀರಿ ಅಷ್ಟು ಬೇಗ ಇಲ್ಲಿ ಗೌರವ ಸಮರ್ಪಣೆ ನಡೆಯುತ್ತೆ, ತಡ ಮಾಡಲ್ಲ ನಾವು ಕೂಡ. ದಯವಿಟ್ಟು ಅಲ್ಲಿ ಯಾರಾದರೂ ಕಂಡ್ರೆ ಹೆಸರು ಹೇಳಿದವರು ಒಂದು ವೇದಿಕೆ ಮೇಲೆ ಕಳಿಸಿ ಅವ್ರನ್ನ. ಈಗ ಮನಿಯಮ್ಮ ಚಿಕ್ಕಮ್ಮದೇವಿ ದೇವಸ್ಥಾನದ ನೂತನ ಕಟ್ಟಡ ನಿರ್ಮಾಣ 1,301 ರೂಪಾಯಿ ದೇಣಿಗೆ ಕೊಟ್ಟಿರ್ತಾರೆ. ಹಾಗೆ ಮಾಗಡೀಶ್ EL ಇವರು 5,001 ರೂಪಾಯಿ ದೇಣಿಗೆಯನ್ನು ನೀಡಿರ್ತಾರೆ. ಹಾಗೆ ದೇವರಾಜ್ RMC ಶ್ರೀರಾಮನಹಳ್ಳಿ ಇವರು 5,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿರ್ತಾರೆ. ಹಾಗೆ ಸ್ನೇಹ ಸನ್ ಆಫ್ ಶಂಕರ ದೇವಿಯಪ್ಪ ತಟ್ಟಹಳ್ಳಿ ಇವರು 5,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿರ್ತಾರೆ. ಹಾಗೆ ಮನೋಜ ಸನ್ ಆಫ್ ನಂಜುಂಡ ತಟ್ಟಹಳ್ಳಿ ಇವರು 5,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿರ್ತಾರೆ. ವಿನಯ್ ಸನ್ ಆಫ್ ಶಾಂತಮ್ಮ ಪಡುವಗೆರೆ ಇವರು 5,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿರ್ತಾರೆ. ಶಾಂತಮ್ಮ ಸನ್ ಆಫ್ ದೇವಿಯಪ್ಪ ಇವರು 5,000 ರೂಪಾಯಿಯನ್ನು ಕೊಟ್ಟಿದ್ರೆ, ಕೃಷ್ಣಪ್ಪ ಲಕ್ಷ್ಮಿ ದೊಂಡೆ ಮಾದಹಳ್ಳಿ ಇವರು 5,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಶಿವನಂಜೇಗೌಡ ದೊಂಡೆ ಮಾದಹಳ್ಳಿ ಇವರು 5,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಹಾಗೆ ಮೂರ್ತಿ ಸನ್ ಆಫ್ ಲಲಿತಾ
ಇವರು ಭದ್ರಾವತಿ, ಇವರು ಕೂಡ 5,000 ರೂಪಾಯಿಗಳ ಹಣವನ್ನು ಕೊಟ್ಟಿರ್ತಾರೆ. ಹಾಗೆ ಸುನೀತಾ ವಿಜಯಕುಮಾರ್ ಚೌಡೇನಹಳ್ಳಿ, ಇವರು ಕೂಡ 5,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿರ್ತಾರೆ. ರಾಜಣ್ಣ ರಮ್ಯಾ ಅಬ್ಬಿಗೆರೆ ದೊಂದೆಮಾದಹಳ್ಳಿ, ಇವರು ಕೂಡ 5,000 ರೂಪಾಯಿಗಳ ಹಣವನ್ನು ಕೊಟ್ಟಿರ್ತಾರೆ. ಹಾಗೆ ಸುಂದರೇಶ್ ಸನ್ ಆಫ್ ಗುಂಡಯ್ಯ ತಟ್ಟಹಳ್ಳಿ, ಇವರು ಕೂಡ 5,000 ರೂಪಾಯಿಗಳ ಸಹಾಯಧನವನ್ನು ಕೊಟ್ಟಿರ್ತಾರೆ. ಹಾಗೆ TN ಶಿವಣ್ಣ ತೇವಿಯಪ್ಪ, ಇವರು ಕೂಡ 5,000 ರೂಪಾಯಿಗಳನ್ನು ದೇವಸ್ಥಾನದ ನಿರ್ಮಾಣಕ್ಕೆ ದೇಣಿಗೆಯಾಗಿ ಕೊಟ್ಟಿರ್ತಾರೆ. ಹಾಗೆ ರಾಜು KR ಪುರಂ, ಕರಿಗೌಡ ದೊಡ್ಡಿ, ಇವರು 10,000 ರೂಪಾಯಿಗಳ ಹಣವನ್ನು ದೇಣಿಗೆಗಾಗಿ ಕೊಟ್ಟಿರ್ತಾರೆ. ಹಾಗೆ ಜೈರಾಮ್ ಕಾಲೋನಿ, ಇವರು ಕೂಡ 10,000 ರೂಪಾಯಿಗಳನ್ನು ದೇಣಿಗೆಯಾಗಿ ಕೊಟ್ಟಿರ್ತಾರೆ. ಕೆ ಸುರೇಶ್, ಇವರು 7 ದೊಂದೆಮಾದಹಳ್ಳಿ, ಇವರು 10,000 ರೂಪಾಯಿಗಳನ್ನು ದೇಣಿಗೆಗಾಗಿ ಕೊಟ್ಟಿರ್ತಾರೆ. ಹಾಗೆ ರಮೇಶ್ ರವರು, ಇವರು 5,000 ರೂಪಾಯಿಗಳನ್ನು ದೇಣಿಗೆಯಾಗಿ ಕೊಟ್ಟಿರ್ತಾರೆ. ಪಾರ್ವತಿ ರವೀಶ್ ಬೆಂಗಳೂರು, ಇವರು 5,000 ರೂಪಾಯಿಗಳನ್ನು ದೇಣಿಗೆಗಾಗಿ ಕೊಟ್ಟಿರ್ತಾರೆ. ಹಾಗೆ ಬೋಟಿ ರಾಜು ಮೈಸೂರು, ಇವರು ಕೂಡ 5,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಾಗೇಂದ್ರ ಪೊಲೀಸ್ ಬೆಂಗಳೂರು, ಇವರು 10,000 ರೂಪಾಯಿಗಳನ್ನು ದೇವಸ್ಥಾನದ ನಿರ್ಮಾಣಕ್ಕೆ ಮುಡಿಪಿಟ್ಟಿರ್ತಾರೆ. ಹಾಗೆ ರಾಜು ಹೊಸೂರಮ್ಮ MTR ಹಳ್ಳಿ, ಇವರು ಕೂಡ 5,000 ರೂಪಾಯಿಗಳ ಹಣವನ್ನು ಕೊಟ್ಟಿರ್ತಾರೆ. ಹಾಗೆ ಮಹಾಲಕ್ಷ್ಮಿ ಕಚ್ಚೆ ಹನುಮಂತನಗರ, ಇವರು 5,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಹಾಗೆ ಪ್ರಕಾಶ್ BLನ್ನ ದೇಣಿಗೆಗಾಗಿ ಕೊಟ್ಟಿರ್ತಾರೆ. ಹಾಗೆ ಶಿವಶಂಕರ ಪುಷ್ಪಲತಾ ನಾಗಸಂದ್ರ, ಇವರು ಕೂಡ 5,001 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ವರಲಕ್ಷ್ಮಿ ನಂಜುಂಡೇಗೌಡ ಬೆಂಗಳೂರು, ಇವರು ಕೂಡ 5,001 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಹಾಗೆ ನಂಜೇಗೌಡ ಲಕ್ಷ್ಮಿ ಕಸುವಿನಹಳ್ಳಿ, ಇವರು 10,000 ರೂಪಾಯಿಗಳನ್ನು ನೂತನ ಕಟ್ಟಡ ನಿರ್ಮಾಣಕ್ಕೆ ದೇಣಿಗೆಗಾಗಿ ಕೊಟ್ಟು ಸಹಕರಿಸುತ್ತಾರೆ. ಎಲ್ರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು. ಹೆಸರು ಹೇಳಿದವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿ. 5,000 ರೂಪಾಯಿ. ಸತೀಶ್ ನಿಂಗಪ್ಪ ಹರಳಿ ಸೇರಿಕೊಪ್ಪಲು 6,000 ರೂಪಾಯಿ. ಚಿಕ್ಕಮ್ಮ ನಿಂಗಮ್ಮ ಕೆಸುವಿನಹಳ್ಳಿ 5,000 ರೂಪಾಯಿ. ಕಾಂತಮ್ಮ ಲೋಕನಾಥ್ 5,000 ರೂಪಾಯಿ. ರೂಪಾ ಸನ್ ಆಫ್ ವಿಜಯ ಕಾಳಿಗನಹಳ್ಳಿ 5,000 ರೂಪಾಯಿ. ಹಾಗೆ ಪುನೀತ್ ಸನ್ ಆಫ್ ನಂಜುಂಡ ತಟ್ಟಹಳ್ಳಿ 10,001 ರೂಪಾಯಿ. ಜವರಯ್ಯ ಸನ್ ಆಫ್ ಚಿಕ್ಕ ಜವರಯ್ಯ ಮಾಕಾಳಿ 5,000 ರೂಪಾಯಿ. ಗಣೇಶ್ ಕಕಲಪುರ ತಟ್ಟಹಳ್ಳಿ 7,005 ರೂಪಾಯಿ. TH ಮೂರ್ತಿ ಕುರಿ 5,001 ರೂಪಾಯಿ. ಸಿ ಚಿಕ್ಕಮ್ಮ ನಿಂಗಯ್ಯ ಚೌಡೇನಹಳ್ಳಿ 5,001 ರೂಪಾಯಿ. ಮಣಿಯಮ್ಮ ನರಸಿಂಹಯ್ಯ ಮಾದಳ್ಳಿ 5,000 ರೂಪಾಯಿ. ಗೂಳಿ ಕೃಷ್ಣ TM ತಟ್ಟಹಳ್ಳಿ 10,000 ರೂಪಾಯಿ. TM ಶಿವಣ್ಣ ತೇವಿಯಪ್ಪ 5,000 ರೂಪಾಯಿ. ಶ್ರೀಕಂಠ ದೊಂಡೆಮಾದಳ್ಳಿ 5,000 ರೂಪಾಯಿ. TN ಹೊನ್ನಪ್ಪ ನಾಗಪುರ 10,001 ರೂಪಾಯಿ. ಪುರುಷೋತ್ತಮ ತಟ್ಟಹಳ್ಳಿ 5,000 ರೂಪಾಯಿ. ಸತೀಶ್ ಮಾರಂಗೆರೆ ಕಾಮಾಕ್ಷಿಪಾಳ್ಯ 10,000 ರೂಪಾಯಿ. ಚಿಕ್ಕ ಮಾಮಣ್ಣ ರಾಜಮ್ಮ ಕಸುವಿನಹಳ್ಳಿ 5,000 ರೂಪಾಯಿ. ಶಂಕರ್ನವರು ನಾಗಸಂದ್ರ 5,001 ರೂಪಾಯಿ. TG ಶ್ರೀನಿವಾಸ್ ತಟ್ಟಹಳ್ಳಿ 10,000 ರೂಪಾಯಿ. SLN ಎಂಟರ್ಪ್ರೈಸಸ್ ಬೆಂಗಳೂರು 5,000 ರೂಪಾಯಿ. ಹೊನ್ನೇಗೌಡ ಕರಿಯ GT ಆ್ಯಂಡ್ TC 10,001 ರೂಪಾಯಿ. ಡೈಮಂಡ್ ಮೂರ್ತಣ್ಣ 10,000 ರೂಪಾಯಿ. ಕಾಂತರಾಜು ಕಸುವಿನಹಳ್ಳಿ 5,000 ರೂಪಾಯಿ. ಹರೀಶ್ ಕರಿಯಣ್ಣ ಮಲ್ಲನಾಯಕನಹಳ್ಳಿ 10,000 ರೂಪಾಯಿ. ಜಯಮ್ಮ ವೆಂಕಟೇಶ್ ಬೆಂಗಳೂರು. ಹಮ್ಮ ರಾಮಣ್ಣ ವಿದ್ಯಾರಣ್ಯಪುರ 5,000 ರೂಪಾಯಿ. ಅನಿತಾ ಮಂಜುನಾಥ್ ಚನ್ನನಾಯಕನ ಪಾಳ್ಯ 5,000 ರೂಪಾಯಿ. ಶೈನ್ ಎಂಟರ್ಪ್ರೈಸಸ್ ಬೆಂಗಳೂರು 5,000 ರೂಪಾಯಿ. ಗಿರೀಶ್ JDS ಪ್ರೆಸಿಡೆಂಟ್ 10,000 ರೂಪಾಯಿ. ಚಂದ್ರು ರಾಮಣ್ಣ ಚಾಡೇನಹಳ್ಳಿ 10,000 ರೂಪಾಯಿ. ಚಿಕ್ಕ ನರಸಮ್ಮ 5,000 ರೂಪಾಯಿ. ಅನಿತಾ ಆನಂದ್ ದಂಡಿಗನಹಳ್ಳಿ ಬೆಂಗಳೂರು 5,000 ರೂಪಾಯಿ. ಕೊನೆಯದಾಗಿ ಶಿವಣ್ಣ ಮೈಕೋ ಚಾಡೇನಹಳ್ಳಿ 10,000 ರೂಪಾಯಿಗಳ ದೇಣಿಗೆಯನ್ನು ನೀಡಿ ದೇವಸ್ಥಾನದ ನಿರ್ಮಾಣಕ್ಕೆ ಸಹಾಯವನ್ನು ಮಾಡಿರ್ತಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು. ಆ ದೇವಿಯ ಆಶೀರ್ವಾದ ನಿಮ್ಮ ಹಾಗೆ ನಿಮ್ಮ ಮನೆಯವರ ಮೇಲೆ ಎಲ್ಲರ ಮೇಲೆ ಕೂಡ ಇರಲಿ. ಹೀಗೆ ಸಹಾಯ ಮಾಡ್ತಾ ಇರಿ. ಹೀಗೆ ನಿಮ್ಮ ಒಂದು ಅಭಿವೃದ್ಧಿ ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳೀತಾ ಹೋಗಲಿ. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದಂತಹ ಎಲ್ಲ ಗ್ರಾಮಸ್ಥರಿಗೂ, ಹಿರಿಯರಿಗೂ, ಕಿರಿಯರಿಗೂ, ದೊಡ್ಡವರಿಗೂ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ನಮಸ್ಕಾರಗಳು. ಶುಭ ದಿನ. ಸರ್ ನೀವು ಹೇಳಿ ಹೇಳಿದವರು ಇದ್ರೆ ಮತ್ತೊಮ್ಮೆ ವೇದಿಕೆ ಮೇಲೆ ಬನ್ನಿ.
ಮೂರ್ತಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಷ್ಟು ಸಲ ಕರ್ಸ್ಕೊಂತೀರಾ? ಐಸ್ಕಂಡಿ ಕೊಡಿಸ್ತೀರಿ, ನಂಬರ್ ಕೊಡೆ. ನಿಂಗಪ್ಪಣ, ಟೀಕೆ ನಿಂಬ ಏನು ರಾಘವ್ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಾಘವ್ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಯಾರೆಲ್ಲ ಹೆಸರುಗಳನ್ನ ಹೇಳಿದ್ದೀನಿ ಎಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಣ ಈ ಒಂದು ಶಾಮಿಯಾನದ ವ್ಯವಸ್ಥೆಯನ್ನು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಟೆಂಟ್ ಹೌಸ್ ರಾಘವ್ ಅವ್ರಿಗೆ ಒಂದು ಪುಟ್ಟ ಸನ್ಮಾನ. ದಯವಿಟ್ಟು ಹೆಸರು ಹೇಳಿದವರು ಕೂಡ ಎಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಸನ್ಮಾನವನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಊರ ಹೆಸರೆಲ್ಲ ಹೇಳ್ಬಿಟ್ಟು. ಹಲೋ. ಕಸುವಿನಹಳ್ಳಿ ಗ್ರಾಮದ ಯಜಮಾನರು ಹಾಗೂ ಗ್ರಾಮಸ್ಥರು, ಲಲಗುಂದಿ ಗ್ರಾಮದ ಯಜಮಾನರು ಮತ್ತು ಗ್ರಾಮಸ್ಥರು, ಚೌಡೇನಹಳ್ಳಿ ಗ್ರಾಮದ ಯಜಮಾನರು ಮತ್ತು ಗ್ರಾಮಸ್ಥರು, ಹಳ್ಳಿಸಿರೆ ಕೊಪ್ಪಳು ಗ್ರಾಮದ ಯಜಮಾನರು ಮತ್ತು ಯಜಮಾನರು ಹಾಗೂ ಗ್ರಾಮಸ್ಥರು, ನರಗಲು ಗ್ರಾಮದ ಯಜಮಾನರು ಹಾಗೂ ಗ್ರಾಮಸ್ಥರು, ಚಲಮಸಂದ್ರ ಗ್ರಾಮದ ಯಜಮಾನರು ಹಾಗೂ ಗ್ರಾಮಸ್ಥರು, ಮಾಕಳಿ ಗ್ರಾಮ, ಬೈರ ಕೂಡ ಎಲ್ಲ ದೇವತೆಗಳು ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡು, 100 ಕಾಲ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಯೋಗಣ್ಣವರು ವೇದಿಕೆ ಮೇಲೆ ಬರಬೇಕು. ಕೊನೆಯದಾಗಿ ಯೋಗಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು. ಹೆಸರು ಮಿಸ್ ಆಗಿದ್ರು ಬೇಜಾರು ಮಾಡ್ಕೊಳ್ದೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮಾಲಿಂಗಣ್ಣವ್ರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ರಾಮಚಂದ್ರಣ್ಣವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ.